ಶ್ರೀ ಗುರು ಗಣಪತಿಭ್ಯೋ ನಮಃ. ಗಜಮುಖದವಗೆ ಗಣಪಗೆ ಚೆಲ್ವ ತ್ರಿಜಗ ವಂದಿತಗೆ ಆರತಿಯ ತೀರೆಗೆ ಆರತಿ ಬೆಳಗಿರೆ ಗಜಮುಖದವಗೆ ಗಣಪಗೆ ಕಡಲೆಯ ಎಳ್ಳುಂಡೋಳಿಗೆ ಕಬ್ಬ ಮೇಲುವವ ಬೆಳ್ಳಿಯ ಊರಿಗೆ ಕಿರುಳೊಳ್ಳಿನ ಗಣಪಗರತಿ ಎತ್ತಿರೆಗೆ ಬೆಳ್ಳಿಯ ಹುರಿಗೆಜ್ಜೆಗಳ ಕಟ್ಟಿ ಕುಣಿವಂತ ಡೊಳ್ಳಿನ ಗಣಪಗರತಿ ಎತ್ತಿರೆ ಆರತಿ ಬೆಳಗಿರೆ ಆರತಿ ಎತ್ತಿರೆ ಗಜಮುಖದವಗೆ ಗಣಪಗೆ ದೇವತೆಗಳ ಕೈಯ ಕಪ್ಪವ ಗೊಂಬಗೆ ದಾವಾಗ್ನಿಯಲ್ದದಿ ಮೆರೆಬವಗೆ ಆವಾಗಮನದಲ್ಲಿ ನೆನೆವರಿಷ್ಟಾರ್ಥವ ನೀವ ಗಣೇಶಗಾರತಿ ಎತ್ತಿರೆ ಆರತಿ ಬೆಳಗಿರೆ ಆರತಿ ಎತ್ತಿರೆ ಗಜಮುಖದವಗೆ ಗಣಪಗೆ ಕರದುಳು ಪರಜು ಪಾಶ ಅಂಕುಶ ಧಾರಿಗೆ ಹರುಷದಿ ಭಕ್ತರ ಪೊರೆವವಗೆ ಪುರಗಭೂಷಣನ ಕುಮಾರ ಗಜವದನನ ಚರಣ ಕಮಲಗಳಿಗೆ ಆರತಿ ಎತ್ತಿರೆ ಆರತಿ ಬೆಳಗಿರೆ ಆರತಿ ಎತ್ತಿರೆ ಗಜಮುಖದವಗೆ ಗಣಪಗೆ
ನೇತ್ರೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂತುತಿಸಿ ಅಂಬುನಿಧಿಯಾತ್ಮಜಿಗೆ ಕೈ ಮುಗಿದು ಅಂಬುಜಾಸನ ವಾಣಿಯರ ಪಾದಾಂಬುಜಗೆ ಮೊಣ ಮಾಡುದವರ್ ನಿವೆಂಡಿ ಕಥಾಮೃತವ ತಾರುಣಿಕ್ಯ ನಿರುಂಧೆಯೊಳು ಪಡೆದಿಗ ತರಳರೈವರು ಕುಶಕರಂಧಮಲೋಹಿತಾಕ್ಷಕನು ತರಳರ್ ಕೋಶಕರಂಧಮಲೋಹಿತಾಕ್ಷಕನು ಸುರತ ಸೌರಂ ಭಾಗ್ಯ ರತಿ ಬಲದಿರನು ಶೌರ್ಯಾದಾರ್ಯ ಗುಣದಲ್ಲಿ ಗುರುಮುಖದಿ ಶಸ್ತ್ರಾಸ್ತ್ರ ವಿದ್ಯವನರಿತು ಮೆರೆಯ ಸುರತ ಸೌರಂ ಭಾಗ್ಯರದಿ ವಲರಿರಲು ಶೌರ್ಯಾದಾರ್ಯ ಗುಣದಲ್ಲಿ ಗುರುಮುಖದಿ ಶಸ್ತ್ರಾಸ್ತ್ರ ಧರಣಿಪತಿ ಕೌಶಿಕನು ಅಧಿಪತಿ ಅಲ್ಲದೆ ಇದ್ರು ವಿಶಾಲವಾದ ಭೂಮಿಯ ಅಧಿಪತಿತ್ವ ಇದೆ ಎನ್ನುವ ಕಾರಣದಿಂದ ಧರಣಿಪತಿ. ನಮ್ಮ ಪತಿತ್ವದ ಹೊರ ಭಾಗವು ವಿಶಾಲವಾಗಿಯೇ ಇದೆ. ಯಾರೂ ಈ ತನಕ ಸಮಗ್ರ ಭೂಮಿಯ ಸಪ್ತದ್ವೀಪದ ದ್ವೀಪಗಳ ಆಧಿಪತ್ಯವನ್ನು ಪಡೆದವರು ಯಾರೂ ಇಲ್ಲ. ಆದರೆ ಈ ಆರ್ಯಾವರ್ತ ಬ್ರಹ್ಮಾವರ್ತಗಳಲ್ಲಿ ಎಲ್ಲಿ ಕೃಷ್ಣ ಮೃಗ ಸಂಚರಿಸಿ ಆ ಸಂಚಾರದ ವ್ಯವಸ್ಥೆಯಲ್ಲಿ ಧರ್ಮ ನಿರ್ಣಯ ಆಗುತ್ತದೆಯೋ ಅಂತಹ ಪ್ರದೇಶಕ್ಕೆ ನಮ್ಮದು ಆಧಿಪತ್ಯ. ಧರ್ಮ ಲಕ್ಷಣವನ್ನು ಹೇಳುವಾಗ, ಧರ್ಮ ನಿರ್ಣಯವನ್ನು ಮಾಡುವಾಗ ಅಯಂತ್ರಿತವಾಗಿ ಕೃಷ್ಣ ಮೃಗ ಸಂಚಾರ ಎನ್ನುವುದು ಪರಿಶುದ್ಧವಾದ ಧರ್ಮಾನುಷ್ಠಾನದ ಪ್ರದೇಶ ಅಂತ ಶಾಸ್ತ್ರಜ್ಞರು ಪೂರ್ವಿಕರು ನಿರ್ಣಯ ಮಾಡಿದ್ದಾರೆ. ಅಂತಹ ಪ್ರದೇಶದ ಆಧಿಪತ್ಯ ಯಾರಿಗೆ ಇದೆ?
ಅವನು ಚಕ್ರವರ್ತಿ ಎನಿಸಲ್ಪಡ್ತಾನೆ. ಅವರಿಗೆ ಭೂಪತಿತ್ವ ಸಿದ್ಧಿಸ್ತದೆ. ಅವನು ಧರಣಿಪತಿ ಆಗುತ್ತಾನೆ. ಉಳಿದವರೆಲ್ಲ ಮನಸ್ಸಿಗೆ ಸಿಕ್ಕಿದಷ್ಟು ಅಳತೆಯ ಅಥವಾ ಒಂದು ದೃಷ್ಟಿಕೋನದ ಅಳತೆಯ ಭೂಮಿಗೆ ಎಲ್ಲ ಅಧಿಪತಿಗಳಾದವರು ಧರಣಿಪತಿಗಳಲ್ಲ. ಕುಶ ಚಕ್ರವರ್ತಿ, ಕುಶನಾಭ ಚಕ್ರವರ್ತಿ, ಗಾಧಿ ಚಕ್ರವರ್ತಿ, ಗಾಧಿಯ ಪುತ್ರ ಕೌಶಿಕ ವಿಶ್ವರಥ, ಅವನು ಚಕ್ರವರ್ತಿ. ಆದ್ದರಿಂದ ಧರಣಿಪತಿ. ನಮ್ಮಲ್ಲಿ ಅನುಷ್ಠಾನ ಪರಂಪರೆಯಲ್ಲಿ 3 ವಿಷಯಗಳಿವೆ. ಒಂದು ಸಂಪ್ರದಾಯ, ಇನ್ನೊಂದು ಪರಂಪರೆ, ಮತ್ತೊಂದು ಶಿಷ್ಟಾಚಾರ. ಸಂಪ್ರದಾಯ ಎನ್ನುವುದು ಯಾವುದರ ಅನುಷ್ಠಾನದಿಂದ ಜ್ಞಾನ ಪರಂಪರೆ ಮುಂದುವರಿಯುತ್ತದೆಯೋ ಅದು ಸಂಪ್ರದಾಯ. ಸಮ್ಯಕ್ ಪ್ರದಾಯತೆ ಜ್ಞಾನಂ. ಯಾವ ಒಂದು ಅನುಷ್ಠಾನ ವಿಶೇಷವು ಹಿಂದಿನವರಿಂದ ನಡೆಸಲ್ಪಟ್ಟು ನಾವೂ ನಡೆಸ್ತೇವೆಯೋ ಅದು ನಮಗೆ ಜ್ಞಾನ ಪ್ರಾಪ್ತಿಗೆ ಹೇತುಭೂತವಾಗುತ್ತದೆ ಎನ್ನುವ ಕಾರಣದಿಂದ ಅದು ಸಂಪ್ರದಾಯ. ಇನ್ನೊಂದು ಪರಂಪರೆ ಅಂದರೆ ಅಜ್ಜನಿಂದ ಮೊಮ್ಮಗನಿಗೆ. ಪರಂಪರಾ ಅಂದರೆ ಪೌತ್ರ ಎನ್ನುವುದು ಒಂದು ಅರ್ಥ. ಅಜ್ಜನಿಂದ ಮಗನಿಗೆ, ಮಗನಿಂದ ಮಗನ ಮಗನಿಗೆ ಎನ್ನುವಲ್ಲಿ ಪರಂಪರಃ, ಪಿತಾಮಹನಿಂದ ಪೌತ್ರನಿಗೆ. ಇನ್ನೊಂದು ಶಿಷ್ಟಾಚಾರ. ನಮ್ಮಲ್ಲಿ ಅನೇಕರು ಕುಂಭೀಧಾನ್ಯರಿದ್ದಾರೆ, ಅಲೋಲುಪರಿದ್ದಾರೆ, ಅಗೃಹ್ಯ ಕಾರಣರಿದ್ದಾರೆ, ಅಧ್ಯಯನ ಸ್ವಾಧ್ಯಾಯ ಸಂಪನ್ನರಿದ್ದಾರೆ. ಅವರೊಂದು ನಿರ್ಣಯವನ್ನು ಮಾಡಿ ಇರುತ್ತಾರೆ. ಅದಕ್ಕೆ ಶಿಷ್ಟಾಚಾರ ಎಂಬುದಾಗಿ ಹೆಸರು. ಈ ಶಿಷ್ಟಾಚಾರವನ್ನು ಕೆಲವೊಮ್ಮೆ ನಮಗೆ ಬಿಡುವುದಕ್ಕೆ ಅವಕಾಶ ಇದೆ. ಎಲ್ಲಿ ಧರ್ಮ ಚ್ಯುತಿಯಾಗುತ್ತದೋ ಅಲ್ಲಿ ಬಿಡುವುದಕ್ಕೆ ಇಲ್ಲ. ಒಡ್ಡೋಲಗಕ್ಕೊಂದು ಶಿಷ್ಟಾಚಾರ ಇದೆ, ಬಲ್ಲಿರೇನಯ್ಯ, ಎಲ್ರಿಗೂ ಗೊತ್ತಿರುವ ವಿಷಯವೇ. ಆವಾಗ ಇದ್ದವರು ಹೇಳ್ತಾರೆ ಇಂತಹ ಪ್ರದೇಶ ನಾವೇ ಅಂತ ಹೇಳಿಕೊಳ್ಳೋದು. ಇದೊಂದು ಶಿಷ್ಟಾಚಾರ, ಎಲ್ರಿಗೂ ಗೊತ್ತಿರುವ ವಿಷಯ ಆದರೂ ಮತ್ತೆ ಮತ್ತೆ ನೆನಪಿಸಬೇಕಾದ ಅಗತ್ಯ ಇಲ್ಲದೇ ಇದ್ರೂ ಅದೊಂದು ಆಚಾರ. ಇವತ್ತದು ಬೇಡ ಅಂತ ನಿರ್ಣಯ ಮಾಡಿದ್ದೇನೆ. ಯಾಕೆ ಅಂದ್ರೆ ಇವತ್ತಿನ ಸಭೆಯಲ್ಲಿ ರಾಜನೈತಿಕವಾದಂತಹ ವಿಷಯ ಏನೋ ಮಾತನಾಡುವುದಕ್ಕಿಲ್ಲ. ಸುಖ ಇದೆ, ಸಂಸಾರ ಇದೆ, ಮಕ್ಕಳಿದ್ದಾರೆ, ಒಂದು ಹೆಂಡತಿ, 5 ಜನ ಮಕ್ಕಳಿದ್ದಾರೆ, ಸಂಪದ್ಭರಿತವಾದಂತಹ ಸಂಸಾರ ಇದೆ. ಆದ್ದರಿಂದಲೇ ಇವತ್ತಿನ ಸಭೆಯಲ್ಲಿ ಯಾವುದೇ ರಾಜನೀತಿಯ ವಿಷಯವಾಗಲಿ ಆಡಳಿತದ ವಿಷಯವಾಗಲಿ ಮಾತನಾಡುವುದಕ್ಕೆ ಇಲ್ಲ ಎನ್ನುವ ಕಾರಣ ಹಿಂದೆ ಮನಸ್ಸಿನಲ್ಲಿದ್ದದ್ರಿಂದ ಬಲ್ಲಿರೇನಯ್ಯ ಅಂತ ತೊಡಗಲಿಲ್ಲ. ಇದೊಂದು ಹೊಸ ವಿಧಾನ. ಇನ್ನೊಂದು ಕಾಲದಲ್ಲಿ ಇದುವೇ ಒಂದು ಶಿಷ್ಟಾಚಾರ ಆದರೂ ಆದೀತು. ಯಾಕೆಂದ್ರೆ ಯಾವುದೇ ಆಚಾರ ಎಲ್ಲಿಂದಲೋ ಒಂದು ಆರಂಭ ಆಗುತ್ತದೆ. ಆರಂಭ ಆದದ್ದೇ ಮುಂದುವರಿಸಲ್ಪಡುತ್ತದೆ. ಅದು ಶುದ್ಧವಾಗಿಯೂ ಇರಬಹುದು. ಕೆಲವರಿಗೆ ಆಚಾರ ಅಂದ್ರೆ ಏನು ಅಂತಲೇ ಗೊತ್ತಿಲ್ಲ. ಹಿಂದಿನವರು ಮಾಡಿಕೊಂಡು ಬಂದಿದ್ದಾರೆ. ಅದು ಶಿಷ್ಟವಾಗಿರಬೇಕು, ಅದು ಧರ್ಮಬದ್ಧವಾಗಿರಬೇಕು ಎನ್ನುವ ನಿರ್ಣಯ ಅವರಿಗೆ ಗೊತ್ತಿರುವುದು. ಏನೇ ಇರಲಿ, ಶಿಷ್ಟಾಚಾರದ ಪ್ರಕಾರ ಸಭೆಯಲ್ಲಿ ಬಂದು ಒಡ್ಡೋಲಗದಲ್ಲಿ ಕುಳಿತು ಎಲ್ಲರ ಕಡೆಗೆ ಒಂದು ಕಟಾಕ್ಷ ನಿರೀಕ್ಷಣೆಯನ್ನು ಬೀರಿದಾಗ ಮಹಾಪ್ರಭುಗಳು ನಮ್ಮ ಕಡೆಗೆ ದೃಷ್ಟಿ ಬೀರಿದ್ದಾರೆ, ನಮಗೊಂದು ಸಂತೋಷ ಆಗುತ್ತದೆ, ಅವರಿಗೊಂದು ತೃಪ್ತಿ ಆಗುತ್ತದೆ. ಹಾಗೆ ಬೀರಿದ್ರೆ ಯಾರು ಬಂದು ಹೇಳಿದ್ದೇನು, ಚರರ ನುಡಿಯನು ಚರರು. ಅವರು ಇರುವುದೇ ಬರುವುದಕ್ಕೆ ಮತ್ತು ಹೋಗುವುದಕ್ಕೆ. ಚರ ಎನ್ನುವ ಶಬ್ದಕ್ಕೆ ನಿಂತಲ್ಲಿ ನಿಲ್ಲದವ ಅಂತ ಅರ್ಥ. ಅವರು ಆವಾಗ ಬರಬೇಕು, ಬಂದು ಹೇಳಲಿಕ್ಕಿರುವುದನ್ನಿಲ್ಲಿ ಹೇಳಬೇಕು, ಆಮೇಲೆ ಹೋಗಬೇಕು. ಈ ಕಾರಣದಿಂದಲೇ ಅವರು ಚರರು. ಆ ಉದ್ಯೋಗಕ್ಕೆ ಅವರು
ನಿಯಮಿಸಲ್ಪಟ್ಟವರು. ಹೌದು. ಅವರು ಬಂದು ಹೇಳಿದರು, ಇಷ್ಟರವರೆಗೆ ನಮ್ಮ ರಾಜ್ಯದಲ್ಲಿ ಇಂತಹ ಒಂದು ವಿಷಯ ಬಂದದ್ದಿಲ್ಲ. ಕಾನನ ಸಮೀಪದ ಪ್ರದೇಶಗಳಿಗೆ ಪ್ರಾಣಿಗಳ ಹಾವಳಿ ಇದೆ. ಇಲ್ಲಿವರೆಗೆ ಬರಲಿಲ್ಲ. ಯಾಕೆಂದ್ರೆ ನಮ್ಮ ನಗರದ ಸಮೀಪದಲ್ಲಿ ದುಷ್ಟ ಮೃಗಗಳು ವಾಸಿಸುವ ಅಭೇದ್ಯವಾದಂತಹ ಕಾನನ ಏನೂ ಇಲ್ಲ, ಕಾಡು ಇಲ್ಲ. ಅದಕ್ಕೆ ಕಾಡು ಅಂತ ಹೆಸರೇ ಅದಕ್ಕೆ. ಅದು ಅಲ್ಲಿ ಇದ್ದವರಿಗೂ ಕಾಡುತ್ತದೆ, ಅಲ್ಲಿಗೆ ಹೋದವರಿಗೂ ಕಾಡುತ್ತದೆ. ಅಲ್ಲಿ ಕಾಡಿ ಕಾಡಿ ಸಾಕಾಗದೇ ಇದ್ದಾಗ ಲೋಕಕ್ಕೆ ಬಂದು ನಮ್ಮನ್ನು ಕಾಡುತ್ತದೆ. ಆದ್ದರಿಂದ ಅದು ಕಾಡು. ಕಾಡಿನ ಪ್ರಾಣಿಗಳು ನಾಡಿಗೆ ಬಂದ್ರೆ ಕೃಷಿ ಬೆಳೆ ಎಲ್ಲ ನಷ್ಟವಾಗಿ ಹೋಗ್ತದೆ. ಹಾಗಾಗಿದೆ ಅಂತ ಅವರು ಸೂಚಿಸಿದರು. ಆವಾಗ ಮೃಗಯ ಎನ್ನುವುದರಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳಬೇಕಾದದ್ದು ನಮಗೆ ಕರ್ತವ್ಯ. ಒಂದು ದೃಷ್ಟಿಯಲ್ಲಿ ಅದನ್ನು ವ್ಯಸನಕ್ಕೆ ಸೇರಿಸಿದವರಿದ್ದಾರೆ. ಅದು ವ್ಯಸನವಾಗುವುದು ಯಾವಾಗ ಅಂದ್ರೆ ಮನೋರಂಜನೆಗಾಗಿ ಬೇಟೆಯಾಡಿದ್ರೆ, ಆವಾಗ ಬೇಟೆಯಾಡಿದ್ರೆ ಅದು ವ್ಯಸನ ಆಗುತ್ತದೆ, ಅದರಿಂದ ದೋಷ ಪ್ರಾಪ್ತಿ ಆಗ್ತದೆ. ಅವಶ್ಯವಿದ್ದಾಗ ನಾಡನ್ನು ರಕ್ಷಿಸಬೇಕಾದಂತಹ ಕರ್ತವ್ಯ ಪ್ರಾಪ್ತವಾದಾಗ ಬೇಟೆಯಾಡುವುದು ಕರ್ತವ್ಯ ಆಗ್ತದೆ. ಆದ್ದರಿಂದ ಹೆಚ್ಚು ಆಲೋಚನೆ ಮಾಡುವುದಕ್ಕೆ ಇಲ್ಲ. ಬೇಟೆಯಾಡುವುದಕ್ಕೆ ಯಾವ ಯಾವ ಪರಿಕರಗಳು ಬೇಕು, ಆಮೇಲೆ ಯಾರು ಬೇಕು, ಅದಕ್ಕೆ ಮುಮ್ಮೇಳ ಹಿಮ್ಮೇಳ ಎರಡೂ ಬೇಕು. ಯಾಕೆಂದ್ರೆ ಬೇಟೆ ಆಡುವುದು ರಾಜ ಚಕ್ರವರ್ತಿ, ಮಧ್ಯದಲ್ಲಿ ಇರುವುದು ನಾವು ಮಾತ್ರ, ನಾನು ಮಕ್ಕಳು. ಅದು ಎಲ್ಲ 5 ಜನವೂ ಬೇಡ ಅಂತ ಹೇಳಿದ್ದೇನೆ. ಒಬ್ಬ ಕೊನೆಯ ಒಬ್ಬ ಮನೆಯಲ್ಲಿ ಇರಲಿ. ಉಳಿದವರಿಗೆ ಆಸಕ್ತಿ ಇದೆ, ಅದರ ಜೊತೆಗೆ ಅವರ ಆಸಕ್ತಿಗೆ ಅವಕಾಶ ಕೊಡಬೇಕಾದದ್ದು ಪಿತೃಸ್ಥಾನದಲ್ಲಿ ನನ್ನ ಕರ್ತವ್ಯವೂ ಹೌದು. ಅಲ್ಲದೆ ಇದ್ರೆ ಎಲ್ಲಿಗೂ ಕರ್ಕೊಂಡು ಹೋಗದೇ ಇದ್ರೆ ಅವರಿಗೆ ಅನುಭವವಾದರೂ ಆಗುವುದು ಹೇಗೆ? ಅವರಿಗೆ ಅನುಭವ ಆಗಬೇಕು, ಶಿಕ್ಷಣ ಆಗಬೇಕು, ಯಾವ ರೀತಿಯಲ್ಲಿ ಬೇಟೆ ಅಂತ ಅವರಿಗೆ ಗೊತ್ತಾಗಬೇಕು. ಆದ್ದರಿಂದ ಅವರ ಅಪೇಕ್ಷೆಯು ಹಾಗೆ ಇದ್ದದ್ರಿಂದ ಅವರನ್ನು ಜೊತೆಯಲ್ಲಿ ಕರ್ಕೊಳ್ಳುವುದೇ. ಇನ್ನು ಕೆಲವು ಮುಂದೆ ಹೋಗಬೇಕು, ಅದು ಮುಮ್ಮೇಳ. ಹಿಂದೆ ಇರಬೇಕು, ಚೆಂಡೆ ಮದ್ದಳೆಯವರೆಲ್ಲ ಬೇಕು. ಯಾಕೆಂದ್ರೆ ಇದು ಒಂದು ಉತ್ಸವ. ಘನಘೋರವಾದ ಕಾಡಿನಲ್ಲಿ ನಮ್ಮ ಸುಮಧುರವಾದಂತಹ ತಾಳ ಎಲ್ಲ ನಡೆಯುವುದಿಲ್ಲ. ಯಾಕೆ ಅಂದ್ರೆ ಶಬ್ದ ಶ್ರವಣದಿಂದ ಗುಹಾಂತರದಲ್ಲಿ ಸುಪ್ತವಾಗಿದ್ದ ಸಿಂಹವೂ ಎದ್ದು ಬರಬೇಕು. ಅದಕ್ಕೋಸ್ಕರ ಘನಘೋರವಾದ ವಾದ್ಯಗಳು ಬೇಕು. ಅದು ಹಿಮ್ಮೇಳ. ಅದನ್ನೆಲ್ಲ ಜೊತೆಗೂಡಿಸಿ ಹೊರಡೋಣ ಬೇಟೆಗೆ. ಧರಣಿಪದಿ ಬೇಟೆಯ ನಾಡಿ ಸಂತೋಷದಿ ತೆರಳೆ ಮುಂದಕ್ಕೆ ಸೈನ್ಯವಿರಸಿ ಉತ್ಸಾಹದಲ್ಲಿ ತೆರಳಿಯೇ ಮುಂದಕ್ಕೆ ಸೈನ್ಯವಿರಸಿ ಉತ್ಸಾಹದಲ್ಲಿ ಭರಿತ ಫಲ ಪುಷ್ಪದಿವು ಮೆರೆವ ಋಷ್ಯಾಶ್ರಮಂ ಕಣ್ಗಿಸೆದುದಾರಂದ್ಯದಿಯೇ ಸಂತೋಷದಿ ಉದರಳಿಯೇ ನನ್ನ ಜೊತೆಯಲ್ಲಿ ಬಂದ ಎಲ್ಲರಿಗೂ ಬೇಟೆ ಸಂತಸವನ್ನು ಕೊಟ್ಟಿದೆ. ಯಾಕೆ ಅಂದ್ರೆ ಬೇಟೆ ಎನ್ನುವುದು ನಾವು ಮಾಡಿದ್ದೀಗ ಒಂದು ಆಟದ ಹಾಗೆ. ಆದ್ದರಿಂದಲೇ ಕ್ರೀಡಾ ಮನೋಭಾವದಿಂದಲೇ ಬೇಟೆಯಾಟವಾಡಿದ್ದರಿಂದ ಸಂತಸ ಆಗಿದೆ. ನಮಗೆ ಸಂತಸ ಪ್ರಾಪ್ತಿಯಾಗುವುದರೊಂದಿಗೆ ಆ ಚರರು ಬಂದು ಯಾವ ದುರವಸ್ಥೆಯನ್ನು ಹೇಳಿದ್ದಾರೆಯೋ ಆ ದುರವಸ್ಥೆಯು ದೂರೀಕರಿಸಲ್ಪಟ್ಟಿದೆ. ಇನ್ನು ಸದ್ಯಕ್ಕೆ ಯಾವುದೇ ಪ್ರಾಣಿಗಳು ನಾಡಿಗೆ ಬರುವುದಕ್ಕಿಲ್ಲ. ಬರಬೇಕಾದ್ರೆ ಬೇಕಲ್ಲ ವ್ಯವಸ್ಥೆ. ಆವಾಗ
ಕಾಡಿನ ಪ್ರಾಣಿಗಳಿಗೆ ಈ ರೀತಿ ಒಂದು ಶಿಕ್ಷೆ ಪ್ರದಾನವಾದರೆ ಸ್ವಲ್ಪ ಸಮಯ ನೆನಪಿರುತ್ತದೆ. ಶಿಕ್ಷೆ ಕೊಟ್ಟ ತಕ್ಷಣ ಮರೆಯುವುದು ಮನುಷ್ಯ ಮಾತ್ರ, ಅವನಿಗೆ ಹೆಚ್ಚು ದಿವಸ ನೆನಪಿರುವುದಿಲ್ಲ. ಆದ್ರೆ ಪ್ರಾಣಿಗಳಿಗೆ ಶಿಕ್ಷೆ ಕೊಟ್ರೆ ಮನುಷ್ಯರಿಗಿಂತ ಹೆಚ್ಚು ದಿವಸ ನೆನಪಿರುತ್ತದೆ. ಆದ್ದರಿಂದಲೇ ಇನ್ನು ಸದ್ಯಕ್ಕೆ ಕಾಡು ಪ್ರಾಣಿಗಳ ಉಪಟಳ ನಾಡಿಗೆ ಇಲ್ಲ. ಅದೂ ಒಂದು ಸಂತೋಷಕ್ಕೆ ಕಾರಣ. ಬೇಟೆಯ ಆಟದಿಂದ ಸಂತೋಷ. ಯಾವ ಕಾರಣದಿಂದ ಬೇಟೆಯಾಡುವುದಕ್ಕೆ ಬಂದಿದ್ದೇವೆಯೋ ಆ ಕಾರಣ ಸ್ಥಾನದಲ್ಲಿ ಇರಬಹುದಾದ ದುರವಸ್ಥೆ ಪರಿಹೃತವಾಗಿದೆ ಎನ್ನುವ ಕಾರಣದಿಂದ ಅದೂ ಒಂದು ಸಂತಸ. ಹಿಂತಿರುಗುವುದು ಅಂತ ಸೂಚನೆ ಕೊಡಬೇಕಾಗಿಯೇ ಇಲ್ಲ ನಾನು. ಯಾಕೆಂದ್ರೆ ಬೇಟೆಯ ಆಟ ಆಗಿದೆ ಅಂತ ಎಲ್ರಿಗೂ ಗೊತ್ತಿದೆ. ಮುನ್ಸೂಚನೆ ಇಲ್ಲದೆ ಸೈನ್ಯ ಹಿಂತಿರುಗುವುದಕ್ಕೆ ತೊಡಗಿದೆ. ಸೈನ್ಯ ಆ ಕಡೆ ಹೋಗುತ್ತಾ ಇದೆ. ನಾವು ಆ ಸೈನ್ಯವನ್ನು ಹಿಂಬಾಲಿಸಿ ಹೋಗುವುದಕ್ಕೆ ಆರಂಭಿಸಿದಾಗ, ಸ್ವಲ್ಪ ನಡೆದು ಹೋದಾಗ ನಮ್ಮನ್ನೆಲ್ಲ ಇಲ್ಲಿ ನಿಲ್ಲಿಸಿ, ಹೌದು, ಯಾರು ಮುಂದೆ ಹೋಗುತ್ತಾ ಇಲ್ಲ. ಯಾಕೆ ಮುಂದೆ ಹೋಗುತ್ತಾ ಇಲ್ಲ ಅಂತ ಅವರಿಗೆ ಅರ್ಥ ಆಗಲಿಲ್ಲ. ಯಾಕೆ ಹೋಗುವುದಿಲ್ಲ ಅಂತ ಗೊತ್ತಿಲ್ಲ. ಹೋಗುವುದಿಲ್ಲ ಅವರು. ಆ ಕಡೆ ನೋಡ್ತಾರೆ, ಈ ಕಡೆ ನೋಡ್ತಾರೆ, ಮೇಲೆ ನೋಡ್ತಾರೆ, ಕೆಳಗಡೆ ನೋಡ್ತಾರೆ. ಏನವರು ನೋಡುತ್ತಾರೆ ಅಂತ ನಾನು ನೋಡಿದ್ರೆ ಇದು ಒಂದು ಕಾಡಿನಲ್ಲಿಯೂ ಒಂದು ವಿಶಿಷ್ಟವಾದಂತಹ ಪ್ರದೇಶ. ಕಾಡಿನಲ್ಲಿ ಸಾಮಾನ್ಯವಾಗಿ ವಿರುದ್ಧ ಸ್ವಭಾವದ ಪ್ರಾಣಿಗಳು ವಿರುದ್ಧವಾಗಿಯೇ ವ್ಯವಹರಿಸ್ತಾ ಇರುವುದು ಸಹಜವಾದದ್ದು. ಯುದ್ಧವೇ ಮಾಡುತ್ತವೆ. ಆದರೆ ಇಲ್ಲಿ ಕಾಣುವುದಿಲ್ಲ. ವಿರುದ್ಧ ಭಾವದ ಪ್ರಾಣಿಗಳು ಸಹಜವಾಗಿ ಅನ್ಯೋನ್ಯ ಭಾವದಿಂದ ವ್ಯವಹರಿಸ್ತಾ ಇವೆ. ಅದರಲ್ಲೂ ಶ್ವಾಪದಾಕೀರ್ಣವಾದಂತಹ ವನ, ಗಗನಚುಂಬಿ ವೃಕ್ಷಗಳು ಕೆಲವು ಫಲಗಳಿಂದ ತುಂಬಿದರೆ ಕೆಲವು ಪುಷ್ಪ ಸಮೂಹಗಳಿಂದ ರಾರಾಜಿಸ್ತಾ ಇದೆ. ಎಲ್ಲ ಇಂದ್ರಿಯಗಳಿಗೂ ಒಂದು ಸುಖದ ಅನುಭವ ಇಲ್ಲಿ ಆಗುತ್ತಾ ಇದೆ. ನೋಡುವುದಕ್ಕೆ ಕಾಡಿನಲ್ಲಿ ಇರಬಹುದಾದಂತಹ ಭೀಕರತೆ ಇಲ್ಲ, ಭೀಕರವಾಗಿ ಇಲ್ಲ, ಸುಂದರವಾಗಿ ಇದೆ. ವಾಯು ಸಂಚರಿಸ್ತಾ ಇದ್ದಾನೆ ಸುಖ ಸ್ಪರ್ಶವನ್ನು ಕೊಡುತ್ತಾ. ಸುಖ ಸ್ಪರ್ಶವನ್ನು ಕೊಡುವುದರ ಜೊತೆಗೆ ಪುಣ್ಯ ಗಂಧವಹ ಶುಚಿ, ಪುಣ್ಯವಾದಂತಹ ಗಂಧ ಆಘ್ರಾಣಕ್ಕೆ ಸಿಗುತ್ತಾ ಇದೆ. ಇದು ಕಾಡಿನಲ್ಲಿ ಸಿಗಬಹುದಾದಂತಹ ಪರಿಮಳ ಅಲ್ಲ. ಇದು ನಮ್ಮ ಊರಿನಲ್ಲಿ ಒಮ್ಮೊಮ್ಮೆ ಇಂತಹ ಪರಿಮಳ ಬರ್ತದೆ. ನಾವು ಯಜ್ಞವನ್ನೆಲ್ಲಿ ಆದರೂ ಅನುಷ್ಠಾನ ಮಾಡಿದರೆ ಇಂತಹ ಒಂದು ಪರಿಮಳದ ಗಂಧ ಹೋಮ ಧೂಮದ ಜೊತೆಯಲ್ಲಿ ಪಸರಿಸುವುದುಂಟು. ಆದ್ರೆ ಇಲ್ಲೆಲ್ಲ ಹೋಮವೂ ಇಲ್ಲ, ಹೋಮದ ಧೂಮವೂ ಇಲ್ಲ. ಆದರೆ ಬರ್ತಾ ಇರುವಂತಹ, ಸಂಚರಿಸ್ತಾ ಇರುವಂತಹ ವಾಯು ಪುಣ್ಯ ಗಂಧವನ್ನು ವಹಿಸಿಕೊಂಡು ಬರ್ತಾ ಇದೆ. ಅದು ಮಾತ್ರ ಅಲ್ಲ, ಈ ಅನುಭವದ ಮೂಲ ಸ್ಥಾನವನ್ನು ನಮಗೆ ತಿಳ್ಕೊಳ್ಳಿಕ್ಕಾಗ್ತದೆ. ಅದು ಶುಚಿಯಾದ ಸ್ಥಾನ ಆಗಿರಬೇಕು. ಅಶುಚಿಯಾದ ಸ್ಥಾನದಿಂದ ವಾಯುವಿನ ಜೊತೆಗೆ ಪುಣ್ಯಗಂಧ ಸೇರುವುದಕ್ಕಿಲ್ಲ, ಅದು ವಾಸನೆಯೇ ಸೇರಿ. ಆವಾಗ ಇಲ್ಲೇನೋ ಒಂದು ಶುಚಿಯಾದಂತಹ ಒಂದು ಸ್ಥಾನ ಇದೆ, ಶ್ವಾಪದಾಕೀರ್ಣವಾಗಿದೆ. ಆ ಕಡೆ ಮತ್ತು ಮುಂದುವರಿಸಿ ನೋಡಿದ್ರೆ ಮುನಿ ಶಿಷ್ಯೋಪಶೋಭಿತವಾಗಿದೆ. ಇದು ಯಾರದ್ದು ಆಶ್ರಮವಾಗಿರಬೇಕು. ಏನಾದರೂ ಕೂಡ ಆಶ್ರಮದ ಇಲ್ಲಿದೆ ಅಂತ ಗೊತ್ತಾದ ಮೇಲೆ ಆಶ್ರಮವಾಸಿಗಳ ಅಧ್ಯಕ್ಷರೊಬ್ಬರು ಇರಬೇಕು. ಆಶ್ರಮವಾಸಿಗಳು ಅಲ್ಲಿ ಇಲ್ಲಿ ಸಂಚರಿಸ್ತಾ ಇದ್ದಾರೆ. ಈ ಆಶ್ರಮಕ್ಕೊಬ್ಬರು ನೇತಾರರಿರಬೇಕು. ಅವರನ್ನೊಮ್ಮೆ ಕಂಡು ನಮಸ್ಕರಿಸಿ ಮಂತ್ರಾಕ್ಷತೆ ಕೊಟ್ರೆ ಅದನ್ನು ತಲೆಯಲ್ಲಿರಿಸಿಕೊಂಡು ಹೋಗುವುದು ಒಳ್ಳೆಯದು ಅಂತ ನನ್ನ ಆಸ್ತಿಕ ಪ್ರಜ್ಞೆ ಹೇಳ್ತಾ ಉಂಟು. ಆದ್ದರಿಂದಲೇ ಹಾಗೆ ಮುಂದುವರಿಯುತ್ತಾ ಹೋದಾಗ ಗೊತ್ತಾಯ್ತು ಇದು ಯಾರ ಆಶ್ರಮ ಅಂತ. ಯಾವಾಗಲೂ ಕಚ್ಚೆ ಧರಿಸ್ತಾ ಇರುವ, ಅದರ ಜೊತೆಯಲ್ಲಿ ದೀರ್ಘ ಚಿಂತನೆ ಮಾಡುತ್ತಾ ಇರುವ, ಶಿಷ್ಯರಿಗೆ ಉಪನ್ಯಾಸ ಮಾಡುತ್ತಾ ಇರುವ, ಪರಿಶುದ್ಧವಾದಂತಹ ಜೀವನವನ್ನು ನಡೆಸಿದ, ದಾಂಪತ್ಯಕ್ಕೆ ಸಾಕ್ಷೀಭೂತವಾಗಿರುವ ವಸಿಷ್ಠರ ಆಶ್ರಮ ಇದು ಅಂತ ಇಲ್ಲಿದ್ದವರ ಸಣ್ಣ ಮಾಣಿಗಳು ಹೇಳಿದರು. ಆದ್ದರಿಂದ ವಸಿಷ್ಠರು ಅಂದ್ರೆ ಮತ್ತೆ ಆಲೋಚನೆ ಮಾಡುವುದಕ್ಕಿಲ್ಲ. ಶ್ರದ್ಧಾಭಕ್ತಿಗಳಿಂದ ಅವರ ಪಾದಾರವಿಂದಗಳಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ಅವರು ಕೊಡುವ ಅನುಗ್ರಹವನ್ನು ಪಡೆದು ಅದನ್ನು ನಮ್ಮ ರಾಜ್ಯದ ಪ್ರಜೆಗಳಿಗೆ ವಿತರಿಸಬೇಕು ಎನ್ನುವ ಉದ್ದೇಶದಿಂದ ನೇರವಾಗಿ, ನೀವೆಲ್ಲ ಇಲ್ಲೇ ಕೂತ್ಕೊಳ್ಳಿ, ನೀವು ಬರೋದು ಬೇಡ,
ಆ ಕಡೆಗೆ ಹೋಗ್ತೇವೆ. ಪರಿಕಿಸಲು ದರ್ಭವಿಟ್ಟರದಲ್ಲಿ ಮಂಡಿಸಿಗ ವರ ವಸಿಷ್ಠ ಮುನೀಂದ್ರ ನಡಿಗೆ ಸದ್ಭಕ್ತಿಯೊಟ್ಟು ವರ ವಸಿಷ್ಠ ಮುನಿಯೇಂದ್ರ ನಡಿಗೆ ಸದ್ಭಕ್ತಿಯೊಳಗೆರಗ ಆಸನವಿತು ನೃಪನ ಕುಳ್ಳಿರಿಸುತ್ತ ಉಪಚರಿಸುತ್ತ ನಿಂತೆಂದ ಎರಗಲ್ ಆಸನವಿತು ನೃಪನ ಕುಳ್ಳಿರುವುದು ಉಪಚರಿಸುತ್ತ ನಿಂತವೋ ಆಶ್ರಮದ ದರ್ಭವಿಟ್ಟರದಲ್ಲಿ ಕುಳಿತು ನಾನೂ ಪರೀಕ್ಷಿಸಿದೆ. ನಿತ್ಯವೂ ದಿವಸ ಒಂದೇ ರೀತಿ, ಒಂದು ರೀತಿಯಲ್ಲಿ ಆಲೋಚನೆ ಮಾಡಿದರೆ, ಇನ್ನೊಂದು ರೀತಿಯಲ್ಲಿ ಆಲೋಚನೆ ಮಾಡಿದರೆ ಪ್ರತಿಯೊಂದು ದಿನವೂ ಹೊಸತೆ. ನವೋ ನವೋ ಭವತಿ ಎನ್ನುವುದನ್ನು ಇದಕ್ಕೂ ಹೊಂದಿಸಿ ಹೇಳಿದ್ದಾರಂತೆ. ಸೂರ್ಯೋದಯ, ಕಾವ್ಯೋದಯ, ರಸೋದಯ, ಭಾವೋದಯ, ಬದುಕಿನ ಕ್ಷಣಗಳ ಉದಯ, ಇದೆಲ್ಲವೋ ನವೋ ನವೋ ಭವತಿ. ಆಶೀರ್ವಚನವಾಗಿಯೂ ಆಶಯವಾಗಿಯೂ ಎಂಥ ದಿವ್ಯವಾದಂತಹ ಉಕ್ತಿ ಅದು. ಯಾವಾಗಲೂ ಕುಳಿತ ಹಾಗೆ ಕೂತಿದ್ದೇನೆ. ವಸಿಷ್ಠಾಶ್ರಮ, ಬ್ರಹ್ಮ ಮಾನಸ ಪುತ್ರನಾಗಿ ಮತ್ತೆ ಮೈತ್ರಾವರುಣನಾಗಿ ಪುನಃ ಬ್ರಹ್ಮನಿಂದ ಹುಟ್ಟು ಪಡೆದು ವಸಿಷ್ಠನಿಗೆ 3 ಜನ್ಮ ಏನು, ವಸಿಷ್ಠತ್ವಕ್ಕೆ ವಶಿಷ್ಠತ್ವಕ್ಕೆ ಅನಂತವಾದ ಜನ್ಮಗಳು. ಅದು ಆಗಾಗ ಹುಟ್ಟಿ ಬರಬೇಕು. 2 ಹೆಸರು ಬೇರೆಯೂ ಉಂಟು, ಒಂದೊಂದೂ ಕೂಡ ಬಿರುದಲ್ಲ, ಹೊಣೆ ಅಂತ ಭಾವಿಸಿದವ ನಾನು. ವಸಿಷ್ಠ ಅಂತಂದ್ರೆ ಸಂಪತ್ತಿನಲ್ಲಿ ಶ್ರೇಷ್ಠ. ಯಾವ ಸಂಪತ್ತು ಅಂತ ಪ್ರಧಾನವಾದದ್ದು. ತಪಸ್ಸಿನ ಸಂಪತ್ತು, ದಾನದ ಸಂಪತ್ತು, ಯಜ್ಞದ ಸಂಪತ್ತು. ಇವತ್ತು ಕೂತಲ್ಲಿಗೆ ಈ ದರ್ಭದ ವಿಷ್ಟರ, ದರ್ಭಕ್ಕೆ ಸಹಜವಾಗಿರುವ ಗುಣ ನಮ್ಮ ಗಮನಕ್ಕೆ ಬರುವುದಿಲ್ಲ. ಆದರೆ ಅದಕ್ಕೆ ಕತ್ತಿಯ ಗುಣವೂ ಉಂಟು, ಚುಚ್ಚುವ ಗುಣವೂ ಉಂಟು, ಪಾವಿತ್ರ್ಯವೂ ಉಂಟು. ಈ ಚುಚ್ಚುವ ಗುಣವೇ ನನಗೆ ಇವತ್ತು ಯಾಕೆ ಅನುಭವಕ್ಕೆ ಬಂತು? ಏನೋ ಒಂದು ಕಂಪನ, ಏನೋ ಒಂದು ಆತಂಕದ ನಿರೀಕ್ಷೆ. ಆದರೂ ಹಾಗಿರಲಾರದು. ಹಾಗೆಲ್ಲ ಯಾವಾಗ ಆಗೆಲ್ಲ ಒಳಿತೇ ಆಗಿದೆ ಅಂತ ಹಿರಿಯರು ಹೇಳಿದ್ದಾರೆ. ವೈದಿಕರಾದ ನಮಗೆ ಯಜ್ಞ, ದಾನ, ತಪಸ್ಸು 3 ಸಮಾನವೇ. ಆದರೂ ಕೆಲವರಿಗೆ ಕೆಲವು ಮುಖ್ಯ. ಯಾಜ್ಞಿಕರಿಗೆ ಯಜ್ಞವೇ ಪ್ರಧಾನ, ಅವರಿಗೆ ಮೂರ್ತಿಯೂ ಅದೇ, ದೇವರು ಅದೇ. ಅಗ್ನಿರ್ದೇವೋ ದ್ವಿಜಾತಿ ನಾವು. ಕೇವಲ ಯೋಗಾಭ್ಯಾಸ ಮಾಡಿ ಯೋಗ ನಿರತವಾಗಿರುವವರಿಗೆ ಯೋಗಿನಾಂ ಹೃದಯ ಹರಿ ಅಲ್ಲ ಶಿವ. ಪ್ರತಿಮಾ ಸ್ವಲ್ಪ ಬುದ್ಧಿನಾಂ. ಮಂದಾಧಿಕಾರಿಗಳಿಗೆ ಪ್ರತಿಮೆ ಬೇಕು, ಏನೋ ಒಂದು ವಿಗ್ರಹವೋ ಲಿಂಗವೋ ಬೇಕಾಗ್ತದೆ. ಹೆಚ್ಚಿನವರು ಅಂಥವರು. ಆದರೆ ಪ್ರತಿಮಾ ಸ್ವಲ್ಪ ಬುದ್ಧಿನಾಮ್ ಅಂತ ಹೇಳಿದ್ದಾರೆ, ಅಲ್ಪ ಬುದ್ಧಿನಾಮ್ ಅಂತ ಹೇಳಲಿಲ್ಲ. ಸಮಾಜದಲ್ಲಿದ್ದ ಎಲ್ಲರಿಗೂ ಅವರವರ ಬೌದ್ಧಿಕ ಸ್ವಾತಂತ್ರ್ಯ, ಸಂಸ್ಕಾರ, ಸಾಮರ್ಥ್ಯಗಳಿಗೆ ಅನುಸಾರವಾಗಿ ಕೊನೆಗೆ ಹೇಳಿದರು, ಇದು 3 ಬೇಡ ಅಂತ ಹೇಳುವವ
ಅದು ಆಗಬೇಕು. ಸರ್ವತ್ರ ಸಮದರ್ಶಿನ, ಭಗವಂತ ಎಲ್ಲ ಕಡೆ ಇದ್ದಾನೆ ಸಮದರ್ಶಿಗೆ. ಯಾರೊಬ್ಬ ಪೂಜೆಯನ್ನು ಮಾಡದೆ ಯಜ್ಞವನ್ನೂ ಮಾಡದೆ ಹೇಳಿದ್ದಾನಂತೆ, ಸಮದರ್ಶಿಗಳಿಗೆ ಸರ್ವತ್ರ ದೇವರಿದ್ದಾನೆ ಅಂತ ಉಂಟು, ಹಾಗಾಗಿ ಯಾವುದು ಮಾಡುವುದು ಬೇಡ. ಆ ಅರ್ಥ ಅಲ್ಲ. ಅಲ್ಲಿಗೆ ಅವನು ಮುಟ್ಟಿದ್ದಾನೆ ಅಂತ ಅವನಿಗೆ ಅನ್ನಿಸ್ಬೇಕು, ಆತ್ಮಸಾಕ್ಷಿಯೇ ಕೊನೆಗೂ. ಶಾಸ್ತ್ರವು ಹೇಳಿದ್ದದನ್ನೇ, ಸ್ಮೃತಿ ಬೇಕು, ಶ್ರುತಿ ಬೇಕು, ಪುರಾಣ ಬೇಕು, ಶಿಷ್ಟಾಚಾರ ಬೇಕು, ಹಿರಿಯರ ನಡತೆ ಬೇಕು. ಸ್ವಸ್ಯ ಚ ಪ್ರಿಯಮಾತ್ಮನಃ, ತನ್ನ ಮನಸ್ಸಿಗೆ ಪ್ರಿಯವಾದ್ದನ್ನು. ಬಹಳ ಅಪಾಯದ ಶಬ್ದ ಇದು. ಧರ್ಮಾಚರಣೆ ಹೇಗೆ? ತನ್ನ ಮನಸ್ಸಿಗೆ ಪ್ರಿಯವಾದ್ದು, ಇಷ್ಟ ಬಂದ ಹಾಗೆ ಅಂತಲ್ಲ, ಆ ಒಳ ಮನಸ್ಸು ಸರಿ ಅಂತ ಹೇಳಬೇಕು ಅದನ್ನು. ಆದ್ದರಿಂದ ಆತ್ಮಸಾಕ್ಷಿಗೆ ಅನುಗುಣವಾಗಿ ನಡೀಬೇಕು. ವಶಿಷ್ಠನಾಗು ಅಂತ ಇವತ್ತು ನನಗೆ ಪ್ರೇರಣೆ ಆಗ್ತಾ ಇದೆ. ವಸಿಷ್ಠ ಹೇಗೋ ಆಗಿದ್ದಿ, ವಶಿಷ್ಠನೂ ಆಗಬೇಕು. ಅದು ದೊಡ್ಡ ಹೊಣೆ. ಕರ್ಮೇಂದ್ರಿಯ ಜ್ಞಾನೇಂದ್ರಿಯಗಳನ್ನು ಅಲ್ಲ, ಮನಸ್ಸು ಸಹಿತ 6 ಮತ್ತು 5 11 ಇಂದ್ರಿಯಗಳನ್ನು ನಿಯಂತ್ರಣ ಇರಬೇಕು. ಏಕಾದಶಿ ಉಪವಾಸ ಅಂದರೆ ಅದು ಊಟ ಮಾಡದಿರುವುದಲ್ಲ. ಈ 11ನ್ನು ನಿಯಂತ್ರಣದಲ್ಲಿ ಇಟ್ಟುಕೊಂಡ್ರೆ, ಉಪವಾಸ ಮಾಡಿದರೆ ದ್ವಾದಶಿಗೆ ಪಾರಣೆ ಸಿಗ್ತದೆ. ತಿನ್ನಲಿಕ್ಕೆ ಸಿಗ್ತದೆ ಅಂತಲ್ಲ, ಅದರ ಫಲವಾದಂತಹ ಯಾಜ್ಞಿಕವಾದದ್ದೋ ತಪಸ್ಸಿಗೆ ಸಂಬಂಧಪಟ್ಟದ್ದೋ ಫಲಪ್ರಾಪ್ತವಾಗ್ತದೆ. ಇದನ್ನೇ ನಮ್ಮ ಶಿಷ್ಯರಿಗೆ ಹೇಳ್ತಾ ಇದ್ದೆ ಇವತ್ತು. ವಶಿಷ್ಠ ಶಬ್ದಗಳ ಅರ್ಥವನ್ನೇ ವಿವರಿಸ್ತಾ ಇದ್ದೆ. ಆ ಹೊತ್ತಿಗೆ ಏನೋ ಒಂದು ಅನುಭವ ಆಯಿತು. ಅರುಂಧತೀಪತಿ ಅಂತ ನನಗಿನ್ನೊಂದು ಹೆಸರು. ಎಂಥ ಭಾಗ್ಯಶಾಲಿ ನಾನು. ಎಷ್ಟೋ ಸಲ ಅನಿಸಿದ್ದುಂಟು, ಅವಳಲ್ಲಿ ಒಮ್ಮೊಮ್ಮೆ ಮಾತ್ರ ಹೇಳಿದ್ದೇನೆ, ನಿನ್ನಂಥ ಹೆಂಡತಿ ಇದ್ದರೆ ಯಾರೂ ವಶಿಷ್ಠನಾಗಬಹುದು, ವಸಿಷ್ಠನೂ ಆಗಬಹುದು. ಹಾಗೊಂದು ಒದಗಿ ಬರುವುದಿಲ್ಲ. ಆದರೆ ಒದಗಿ ಬಂದದ್ದನ್ನು ಲೋಕಕ್ಕಾಗಿ ಬಳಸಬೇಕು. ಎಲ್ಲರೂ ಬಳಸಲೇಬೇಕು ಅಂತಲ್ಲ, ಸಾಧ್ಯ ಇದ್ದವರು, ಮನಸ್ಸಿದ್ದವರು ಆದಷ್ಟು ವಿತರಣಾರೂಪವಾಗಿ ಅದನ್ನು ಕೊಡಬೇಕು. ಉಳಿದ ಎಲ್ಲರೂ ಸಾಮಾನ್ಯರು ಕೂಡ ಲೋಕಕ್ಕೆ ಮಾಡಬಹುದಾದ ಒಂದು ಉಪಕಾರ ಉಂಟು. ಯಾರೂ ಮಾಡಬಹುದು, ಸುಲಭದಲ್ಲಿ ಮಾಡುವ ಉಪಕಾರ, ಉಪದ್ರ ಮಾಡದಿರುವುದು. ಅಷ್ಟು ದೊಡ್ಡ ಉಪಕಾರವೇ ಇಲ್ಲ ಲೋಕಕ್ಕೆ. ನನ್ನ ಶಿಷ್ಯರಲ್ಲಿ ಸಾಮಾನ್ಯರೆನಿಸಿದವರಿಗೆ ಅದನ್ನು ಆರಂಭದಲ್ಲಿ ನಾನು ಹೇಳುವುದು, ನೀವು ಒಂದನೇ ಉಪಕಾರ ಮಾಡಿ, ಉಪದ್ರ ಮಾಡಬೇಕು. ಬದರಿಕಾಶ್ರಮದಲ್ಲಿ ತಪಸ್ಸನ್ನು ಮಾಡ್ತಾ ಇದ್ದಂತಹ ಮಹರ್ಷಿಯೊಬ್ಬ ಮೇಲು ಹಂತಕ್ಕೆ ತಲುಪಿದಾಗ ಇನ್ನೊಬ್ಬ ಬಂದಂತೆ, ಮನಸ್ಸಿನಲ್ಲೇ ಕಂಡಿದ್ದಂತೆ. ಸರ್ವಸಂಗ ಪರಿತ್ಯಾಗಿ ಅವನು, ಆದರೆ ಇವನೂ ಬಂದನಲ್ಲ. ಅಲ್ಲಿಗೆ ತಪಸ್ಸೆಲ್ಲ ಹೋಯ್ತಾನೆ. ಮೇಲೆ ಹೋಗ್ಲಿಕ್ಕೆ ಕಷ್ಟ, ಕೆಳಗಿಳಿಲಿಕ್ಕೆ ಮತ್ತೂ ಕಷ್ಟ. ಆದರೆ ಪತನ ಸುಲಭ, ಅಲ್ಲಿಂದ ಮತ್ತೆ ಮೇಲೆ ಹೋಗ್ಲಿಕ್ಕೆ ಕಷ್ಟ. ಹೀಗಿದೆ ಲೋಕ ವ್ಯವಸ್ಥೆ. ಯಜ್ಞದಾನ ತಪಸ್ಸು 3ರಲ್ಲಿ ಜಗತ್ತಿನ ಎಲ್ಲ ಆಚರಣೆಗಳು, ಆರಾಧನೆಗಳು ಬಂತು. ನಾವು ಪ್ರಧಾನವಾಗಿ ವನದಲ್ಲಿ ವಾಸಿಸುವರಾಗಿ ಆಶ್ರಮಸ್ಥರಾಗಿರೋರು ದಾನ ತಪಸ್ಸುಗಳಿಗೆ ಪ್ರಾಶಸ್ತ್ಯವನ್ನು ಕೊಟ್ಟವರು. ಯಜ್ಞವೂ ಇದೆ ನಮ್ಮಲ್ಲಿ, ಆದರೆ ವಿದ್ಯಾದಾನ, ಆಶೀರ್ವಾದ ಪೂರ್ವಕವಾದಂತಹ ನಮ್ಮ ಸುಕೃತದ ಫಲವಾಗಿ ನಮ್ಮ ಬಾಯಿಂದ ಬರುವ ವಿಷಯಗಳನ್ನು ವೈಭವವಾಗಿಯೋ, ಭೋಗವಾಗಿಯೋ, ಪ್ರಗತಿಯಾಗಿಯೋ, ಆಧ್ಯಾತ್ಮಿಕವಾಗಿಯೋ ಉಳಿದವರಿಗೆ ಕೊಡುವುದು ದಾನವೇ. ತಪ ಆಲೋಚನೆ, ಯೋಚನೆ ಚೆನ್ನಾಗಿ ಮಾಡಬೇಕು. 10 ಮಾತಾಡುವ ಹಿಂದೆ 100 ಕ್ಷಣಗಳ ಯೋಚನೆ ಬೇಕು. ಹೀಗೆ ಎಲ್ಲರೂ ಮಾತಾಡಿದರೆ ಜಗತ್ತಿನಲ್ಲಿ ಮಾತು ಕಡಿಮೆ ಆದೀತು, ಮಾತಿನ ಪರಿಣಾಮ ಹೆಚ್ಚಾದೀತು. ಕೆಲವರು ಮಾತಾಡಿದ ಮೇಲೆ ಯೋಚನೆ ಮಾಡ್ತಾರೆ. ಹಾಗೂ ಹೇಳಿದ್ದಾರೆ, ಅದು ಋಷಿಮುನಿಗಳ ಮಾತಿಗೆ. ಋಷಿಣಾಂ ಪುನರಾಧ್ಯಾನಾಂ ವಾಚಮರ್ಥವನ್ನು ಧಾವತೆ. ಋಷಿಗಳು ಆಡಿದ ಮೇಲೆ ಅದನ್ನು ಅನುಸರಿಸಿಕೊಂಡು ಅರ್ಥ ಹುಡುಕಿಕೊಂಡು ಓಡುತ್ತದಂತೆ. ಅದು ಯಾವಾಗ? ಋಷಿ ಆದ ಮೇಲೆ. ಋಷಿ ಆಗುವ ಮೊದಲೇ ಅದನ್ನು ಮಾಡಿದರೆ ನಾನು ಯಾಕೆ ಮಾತಾಡಿದೆ ಅಂತ ಯೋಚನೆ ಮಾಡ್ತಾನೆ ಇರಬೇಕಾಗ್ತದೆ. ಈ ಸ್ಥಿತಿಯಲ್ಲಿ ಆಶ್ರಮಸ್ಥನಾಗಿರ್ತಾ ನಿತ್ಯ ಕರ್ಮಗಳು, ನೈಮಿತ್ತಿಕಗಳು, ಗುರುಕುಲ ಇದನ್ನು ಪ್ರತ್ಯೇಕವಾಗಿ ಇಟ್ಟುಕೊಂಡಿದ್ದೇವೆ.
ಹಿರಿದಾದ ಚಕ್ರವರ್ತಿತ್ವದ ಯುಗತೆಯುಳ್ಳ ಸೂರ್ಯವಂಶಕ್ಕೆ ನಾವು ಗುರುಗಳಾದರೂ ಹಾಗೇ ನಾವಲ್ಲಿರುವುದಿಲ್ಲ. ವಂಶ ಗುರುವಾದವ ಯಾವಾಗಲೂ ತನ್ನ ಸ್ವಾತಂತ್ರ್ಯವನ್ನು ಕಾಪಾಡಿಕೊಳ್ಬೇಕು. ಅವನು ರಾಜಧಾನಿಗೆ ವಶವರ್ತಿ ಆಗಬಾರದು. ಅಗತ್ಯ ಇದ್ದಾಗ ನಾವು ಹೋಗುವುದಲ್ಲ, ನಾವು ಹೋಗಬೇಕಾದಾಗ ನಮಗೆ ಪ್ರೇರಣೆ ಆಗ್ತದೆ. ಪ್ರತಿಯೊಬ್ಬ ವ್ಯಕ್ತಿಗೂ ಆಗ್ತದೆ ಅದು. ಆಪತ್ತು, ಸಂಪತ್ತು, ವಯಸ್ಸು ಹೆಚ್ಚುತ್ತಾ ಇರೋದು ಎಲ್ಲ ಒಂದು ಸೂಚನಾ ರೂಪವಾಗಿ ಅನುಭವಕ್ಕೆ ಬರ್ತದೆ. ವಯಸ್ಸು ಮೀರಿದವರು ಹೇಳ್ತಾರಲ್ಲ, ಮೊದಲು ನಾನು ಇಂಥದ್ದೆಲ್ಲ ತಿಂತಿದ್ದೆ ಅಂತ. ಅದು ಒಳ್ಳೆಯದು. ಯಾಕೆಂದರೆ ಈಗ ತಿನ್ನಬಾರದು ಎಂಬ ತಿಳುವಳಿಕೆ ಆ ವಾಕ್ಯದ ಒಳಗೆ ಉಂಟು. ಮೊದಲೇ ಇಂಥದ್ದೆಲ್ಲ ತಿನ್ನುತ್ತಿದ್ದೆ ಅಂತ. ಕೆಲವರು ನಾನು ಮೊದಲು ತಿನ್ನಲಿಲ್ವ, ಈಗ ಏನಾಗ್ತದೆ, ಅವನ ಮನಸ್ಸಿಗೆ ವಯಸ್ಸಾಗಲಿಲ್ಲ, ವಿವೇಕ ಬರಲಿಲ್ಲ ಅಂತ. ವಿವೇಕ, ವಶಿತ್ವ, ವಶಿಷ್ಠತ್ವ, ಜ್ಞಾನ, ದುಡಿಮೆ ಎಲ್ಲ ದೊಡ್ಡ ಶಬ್ದಗಳೇ. ದಶಕ ಧರ್ಮ ಲಕ್ಷಣ ಅಂತ 10 ಶಬ್ದ ಸುಲಭ, ಆಚರಣೆ ಕಷ್ಟ. ಈ ಹಂತಕ್ಕೆ ಮುಟ್ಟಿದ ಮೇಲೆ ನನಗೆ ಎಷ್ಟೋ ಸಲ ಅನ್ನಿಸಿದ್ದುಂಟು, ಧರ್ಮ ಅಂದರೆ ಏನು ಅಂತ ನಾ ತಿಳಿಲಿಲ್ವ ಅಂತ. ಕೆಲವೊಮ್ಮೆ ವಿನೋದ ಪರವಾಗಿ ಋಷಿಗಳ ಗೋಷ್ಠಿಯಲ್ಲಿ ನಾನು ಹೇಳುವುದುಂಟು, ಇದೆಲ್ಲ ಗೊತ್ತಿಲ್ಲದವರೇ ಪರಮ ಸುಖಿಗಳು ಅಂತ. ಅಲ್ಲ, ಅವರಿಗೆ ಮೋಕ್ಷವೂ ಸುಲಭದಲ್ಲಿ ಸಿಕ್ಕಲೂಬಹುದು. ಯಾಕೆ? ಅಂಥವರಿಂದ ಅಧರ್ಮ ಹೆಚ್ಚು ನಡೆಯುವುದಿಲ್ಲ. ಬಲದಿಂದ ಯಂತ್ರಾರೂಢರಾಗಿ ಮಾಯೆಯಿಂದ ಏಳಲ್ಪಟ್ಟ ಜೀವನಂತೆ ಪ್ರವೃತ್ತಿಯಿಂದ ಹೋಗ್ತಾರೆ. ಆದರೆ ಹಾಗೆ ಇರುವುದು ಪಶುತ್ವ. ಮನುಷ್ಯತ್ವಕ್ಕೆ, ಮನುಷ್ಯತ್ವದಿಂದ ಯೋಗಿತ್ವಕ್ಕೆ, ಋಷಿತ್ವಕ್ಕೆ, ಅಲ್ಲಿಂದ ದೈವತ್ವಕ್ಕೆ ಏರುವ ಸತತ ಪ್ರಯತ್ನವೇ ತಪಸ್ಸು. ತಪ ಅಂತಂದರೆ ಮರದ ಬುಡದಲ್ಲಿ ಕುಳಿತು ತಪೋಭಂಗಿಯಲ್ಲಿ ಕುಳ್ಳಿರುವುದು ಮಾತ್ರ ಅಲ್ಲ, ಶಾಸ್ತ್ರಾಧ್ಯಯನ, ಶಾಸ್ತ್ರ ವಿತರಣೆ, ಅಗತ್ಯ ಇದ್ರೆ ನವೀನ ಶಾಸ್ತ್ರ ನಿರ್ಮಾಣ. ಶಾಸ್ತ್ರವು ಬೆಳಿಬೇಕಲ್ಲ, ಇದ್ದ ಹಾಗೆ ಇರಬಾರ್ದು. ಯೋಚನೆಯಲ್ಲಿರುವಾಗಲೇ ಏನೋ ಕಾಣ್ತಾ, ಈವರೆಗೆ ಗಮನಿಸಲೇ ಇಲ್ಲ, ಗಲಭೆ ಅಲ್ಲ, ಸದ್ದು ಕೇಳ್ತಾ ಇದೆ ಮುಂದಿನಿಂದ. ಓಹೋ ಹೋ ಹೋ, ಹೀಗೆ ಬರಬೇಕು. ಮಹಾರಾಜ ವಿಶ್ವರಥನಲ್ಲವೇ? ಹೌದು, ಹೀಗೆ ಬಾ. ಅಭಿವಾದನೆಗಳು, ಅಭಿವಾದನೆಗಳು. ಶ್ರೇಯೋಸ್ತು, ಮನಸ್ಸಂಕಲ್ಪ ಸಿದ್ಧಿರಸ್ತು, ನಾವೀನ್ಯಮಸ್ತು. ನವೋ ನವೋ ಭವತು. ಜಾಯಮಾನ. ಆಶ್ರಮೋಚಿತವಾದ ಆಸನವನ್ನಿಟ್ಟಿದ್ದೇನೆ. ಹಾಗೆ ಇಲ್ಲಿಯ ದೇಶಕಾಲ ಪರಿಸ್ಥಿತಿಯಂತೆ ರಾಜೋಪಚಾರಗಳನ್ನು ಮುಂದೆ ಮಾಡಿದ್ದೇವೆ. ಧನ್ಯೋಸ್ಮಿ. ರಾಜರೆಲ್ಲ ಬರುವಾಗ ನಾವು ಎಲ್ಲವನ್ನು ಮುಂದಿಡ್ತೇವೆ. ಕಾರಣ ಏನು? ಯದ್ರೋಚತೆ ತದ್ಗ್ರಾಹ್ಯಂ, ಎನ್ನ ರೋಚತೆ ತತ್ಯಾಜ್ಯಂ. ಒಂದೊಂದು ಕಡೆ ಒಂದೊಂದು ಪದ್ಧತಿ ಇದೆ. ಹೌದು. ರಾಜನಾದ ನಿನಗೆ ಗೊತ್ತಿಲ್ಲದ್ದಲ್ಲ. ವಿಶ್ವರಥ ನೀನು. ಶಬ್ದದಿಂದಲೂ ಆಕಾಂಕ್ಷೆಯಿಂದಲೂ ವಿಶ್ವರಥ ನೀನಾಗು ಎನ್ನುವ ಸದಾಶಯದ ಆಶೀರ್ವಚನದೊಂದಿಗೆ ಕರಗ್ರಹಣ ಹಸ್ತಲಾಘವಾದಿಗಳಿಂದ ಪೀಠದ ಮೇಲೆ ಕೊಳ್ಳಿರಿಸಿದ್ದೇನೆ. ಸರಿ. ಇದೇ ಉಪಚಾರವನ್ನು ಸಾಂಕೇತಿಕವಾಗಿ ನಿನ್ನ ಪರಿವಾರಕ್ಕೂ ಮಾಡಿದ್ದೇನೆ. ಹೀಗೆ ಬರಬೇಕು. ಧನ್ಯನಾದೆ ನಾನು. ಬಂದೆಯ ಭೂಪಾಲ ಕುಶಲವೇ, ಭೂಪಾಲ ಕುಶಲವೇ. ಹಾಗೂ ಕೇಳಬಹುದಂತೆ, ಮಂದಿ ಮಾರ್ಬಲ ಪ್ರಜೆ ಸುರಕ್ಷಿತದಿಂದಲಿರ್ಬೋದೇ. ಮಂದಿ ಮಾರ್ಬಲ ಪ್ರಜೆ ಸುರಕ್ಷಿತದಿಂದಲಿರ್ಬೋದೇ. ಏನಿದೆ ಅಪರೂಪ ಆಗಮ. ನಂದನರು ಸಹಿತಾಗಿ ಸೇನೆಗಳಿಂದ ಈ ಎಡೆಗೆ ಕಾರಣ ಬಂದು ದಿನ ಕೈ ಮುಗಿದು ಕೌಶಿಕದಿಂದ ಮುನಿಪತಿಗೆ
ಬಂದೆಯ 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 ಭೂಪಾಲ, ಹಾ. ಭೂಮಿಯನ್ನು ಪಾಲಿಸುವನಾಗಿ ಭೂಪಾಲ, ಅದರ ಪ್ರಭುತ್ವ ಮಾತ್ರ ಅಲ್ಲ, ಹ್ಮ್. ಧರ್ಮ ಸಂರಕ್ಷಣೆಯನ್ನು ಪ್ರಧಾನವಾಗಿಟ್ಟುಕೊಂಡು ಆ ಶಬ್ದವನ್ನು ಹೇಳಿದ್ದಾರಂತೆ. ಸರಿ. ಭೂಪಾಲರು ಮಾತ್ರ ಅಲ್ಲ, ಹಾ. ಗೋಪಾಲರು ಕೂಡ. ಹೌದು, ಬಂದದ್ದೀಗ ಮುನಿಪಾಲರ ಹತ್ತಿರ. ನಾವು ಒಂದರ್ಥದಲ್ಲಿ ಗೋಪಾಲರೇ. ಹ್ಮ್. ಧರ್ಮವನ್ನು, ಹಾ. ವಿಶಿಷ್ಟವಾದ ಗೋ ಸಂಪತ್ತನ್ನು ಪಾಲಿಸುವವರು. ಹ್ಮ್. ಗೋಮಿನಿಯಾದ ಭೂಮಿಯನ್ನು, ಧರ್ಮವನ್ನು ಹಾ. ಒಂದು ಮುಖದಲ್ಲಿ ನೀವು ಪಾಲಿಸ್ತೀರಿ. ಹ್ಮ್. ಈ ಪಾಲನೆ ಅನ್ನೋದು ಒಂದೇ ಅಲ್ಲವಷ್ಟೇ, ಹ್ಮ್. ವಿವಿಧ ಮುಖದಲ್ಲಿದೆ. ಅದಕ್ಕೆ ಹಿಂದೆ ಮುಂದೆ ಬೇಕಾಗ್ತದೆ. ಬೇಕು ಏನು ಅಂತ. ಹ್ಮ್. ಮತ್ತೆ ವ್ಯಕ್ತಿಯ ಸಾಪೇಕ್ಷ. ಹೌದು. ನಮ್ಮ ಸಮಗ್ರವಾದ ಸ್ಮೃತಿ ಧರ್ಮ ಸಂದರ್ಭ ಸಂವೇದಿಯಾಗಿದೆ, ಏನು ಯಾರು ಅದರ ಮೇಲೆ ಹೋಗ್ತದೆ. ಹೌದು. ಆದ್ರಿಂದಲೇ ಶಾಸ್ತ್ರ ಒಂದು ಹೌದು, ಹಾ. ಶಾಸ್ತ್ರ ಬೇರೆ ಬೇರೆಯೂ ಹೌದು. ಹ್ಮ್. ಆಶ್ರಮ, ಧರ್ಮ, ವಯಸ್ಸು, ಹ್ಮ್. ಜಾತಿ ಇವುಗಳ ಮೇಲೆ. ಹ್ಮ್. ಭೂಪಾಲಕ ವಿಶ್ವರಥ, ಹಾ. ಸಂತೋಷವಾಯಿತು. ಬಂದೆಯಾ ಅಂತ ನಾನು ಕೇಳುವುದಕ್ಕೆ ಕಾರಣ ಒಂದು ರೀತಿಯ ನಿರೀಕ್ಷೆಯೂ ಇತ್ತು. ನನ್ನ ಬಗ್ಗ ಕಾರಣ ಇಷ್ಟೇ, ಹ್ಮ್. ನಿನ್ನ ಸಾಮ್ರಾಜ್ಯ ಹಾ. ಬಹಳ ದೂರವೂ ಅಲ್ಲ, ಬಹಳ ಹತ್ತಿರವೂ ಅಲ್ಲ. ಹ್ಮ್. ಬಂದೇ ದೂರವೋ ಬರುವಿ ಅಂತ ಕೇಳಿದ್ರೆ ಬಹಳ ದೂರವೇ. ಹೌದು. ಬರ್ತಿ ಹಾ. ಅಂತ ಏನೋ ಒಂದು ಪ್ರೇರಣೆ, ನಿರೀಕ್ಷೆ. ಬರಬೇಕು ಅನ್ನೋ ಅಪೇಕ್ಷೆ, ಹಾ. ಹಾ. ಎರಡೂ ಹೌದು. ಹಾಗಿದ್ರೆ ಈಗ ನಾನು ಅತಿಥಿ ಆಗ್ತೇನೋ ಅಭ್ಯಾಗತನಾಗ್ತೇನೋ? ಎರಡು ಅರ್ಥದಲ್ಲಿಯೂ ತೆಕ್ಕೊಳ್ಬಹುದು. ಹಾ. ಅಭ್ಯಾಗತಂ ಅಂದರೆ ಒಮ್ಮೆ ಎದ್ದು ಹೋಗುವುದಂತೆ, ಹ್ಮ್. ಇಂಥಲ್ಲಿಗಂತ ಇಲ್ಲ, ಎಲ್ಲಿಗೆ ಹೋಗ್ತಾನೋ ಅಲ್ಲಿಗೆ ಅವನ ಅಭ್ಯಾಗತ. ಹಾ. ಬಹಳ ಜನ ಅಭ್ಯಾಗತಕ್ಕೆ ಹ್ಮ್. ಉದ್ದೇಶಪಟ್ಟು ಬರುವಂತಲೂ ಅರ್ಥ ಮಾಡಿದ್ದಾರೆ. ಎರಡೆರಡು ಅರ್ಥಗಳು ಕೊಡ್ತಾರೆ ಲೋಕದಲ್ಲಿ. ಅತಿಥಿ, ಹ್ಮ್. ಇಂಥ ದಿವಸ ಬರ್ತೇನೆ ಅಂತ ಹೇಳದೆ ತಿಥಿಯನ್ನು ನಿರ್ಣಯಿಸದೆ ಬಂದವನು. ತಿಥಿ ಪ್ರಜ್ಞೆ ಇಲ್ಲದೆ ಹೋಗುವವ. ನಿಜವಾಗಿ ಆ ಅರ್ಥ ಅಲ್ಲ ಅಂತೆ. ಹ್ಮ್. ಶ್ರಾದ್ದಾದಿ ಕರ್ಮಗಳಲ್ಲಿ ಆಗಲಿ, ವೈದಿಕ ಕರ್ಮಗಳಲ್ಲಿ ಆಗಲಿ, ಹಾ. ಅವನಿಗೆ ಆ ದಿನ ಬೇರೆ ತಿಥಿ ಇಲ್ಲ, ಹ್ಮ್. ಬೇರೆ ಕಡೆ ಹೋಗ್ಲಿಕ್ಕಿಲ್ಲ. ಅವ ಹಾ. ನಿರ್ಣಯಿಸಲ್ಪಟ್ಟು ಬರುವ ಅತಿಥಿ ಹ್ಮ್. ತಾನಾಗಿ ಬರುವವನ ಅಭ್ಯಾಗತ. ಹಾಗೂ ಒಂದು ಅರ್ಥ ಇದೆ. ಅದು ತಿರುಗಿದೆ, ಹ್ಮ್. ಭಾಷೆ ಬೆಳೀತದೆ, ಹಾ. ವಿಸ್ತಾರವಾಗ್ತಾ ಹೋಗ್ತದೆ. ಹ್ಮ್. ಈಗ ದರ್ಭ, ಹ್ಮ್. ಕುಶ, ಹಾ. ದೂರ, ಹಾ. ದೂರ್ವಾ ಇತ್ಯಾದಿ ಶಬ್ದಗಳು ಬೇರೆ ಬೇರೆ ಅರ್ಥದಲ್ಲಿಯೂ ಬಳಸಲ್ಪಡುತ್ತವೆ. ಕುಶ, ಲವ, ಹಾ, ಕುಶಲವೇ ಅದು ನಿಮ್ಮ ಆಶ್ರಮದ ಶಬ್ದ ಅಲ್ವಾ? ನಮ್ಮದೇ ಶಬ್ದ. ಹ್ಮ್. ಬ್ರಾಹ್ಮಣನನ್ನು ಹ್ಮ್. ಕುಶಲವನ್ನು ಕೇಳಬೇಕಂತೆ. ಹಾ. ನಿನ್ನ ಸಂಬಂಧವಾಗಿ ನನ್ನ ಬಾಯಲ್ಲಿ ಆ ಮಾತೇ ಬಂದು ಹೋಯಿತು. ಭೂಪಾಲ ಅನಾಮಯವೇ ಅಂತ ಕೇಳಬೇಕು. ಕ್ಷತ್ರಿಯ ಅಂತೂ ಅನಾಮಯ, ಹ್ಮ್. ಕ್ಷತ್ರಿಯನಿಗೆ ಅನಾಮಯತ್ವ, ಹ್ಮ್. ಶಾರೀರಿಕ ಸೌಷ್ಠವ, ಗಾಯ ಆಗಿರಬಾರ್ದು, ಆರೋಗ್ಯ ಇರಬೇಕು. ಹ್ಮ್. ಉಳಿದವರಲ್ಲಿ ಬೇರೆ ಬೇರೆ ಶಬ್ದ ಅಂತೆ. ಈ ಅನಾಮಯ ಕೇಳದೆ ಇದ್ರೂ ತೊಂದರೆ ಇಲ್ಲ, ಕ್ಷೇಮವೇ. ಕ್ಷೇಮವೇ ಎಲ್ಲರಿಗೂ ಆಗ್ತದೆ. ಆದರೆ ಕುಶಲವೇ ಅಂತ ಬಂದು ಹೋಯಿತು, ಏನೋ ಉದ್ದೇಶ ಇರ್ಬೋದು. ಬಂದೆಯಾ ಎನ್ನುವಲ್ಲಿ ನಿರೀಕ್ಷೆ, ಹೌದು. ಕೇಳುವಲ್ಲಿ ಶಬ್ದ ಕುಶಲವೇ. ಆದರೆ ಹಾ. ನೀನು ಮಾತ್ರ ಬಂದದ್ದಲ್ಲ, ಸಂಕೋಚ ಪಡುವುದು ಬೇಡ, ಅವರು ನಿನ್ನ ಮಕ್ಕಳಲ್ವಾ? ಹೌದೌದು, ಬರ್ಲಿ. 4 ಮಂದಿ ಇದ್ದಾರೆ. ಮಂದಿ ಮಾರ್ಬಲ ಸಹಿತ ಅಕ್ಷೋಹಿಣಿ ಹತ್ರ ಹತ್ರ ಉಂಟು, ದೊಡ್ಡದಾಗಿದೆ. ಹ್ಮ್. ಋಷ್ಯಾಶ್ರಮಕ್ಕೂ ಇದೊಂದು ಭೂಷಣವೇ. ಈವರೆಗೆ ಅಲ್ಲದ್ದೊಂದು ಹೊಸ ಸನ್ನಿವೇಶ ನಿರ್ಮಾಣ ಹಾ. 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 ಏನೋ ಇರಬಹುದು. ಋಷ್ಯಾಶ್ರಮ ಹೋಗಿ ಸೇನಾಗೃಹ ಆದ್ರೆ ಕಷ್ಟ ಅಲ್ವಾ? ಇಲ್ಲ, ಸೈನ್ಯಗ್ರಹವಾದರೆ ಹಾ. ಸೈನ್ಯ ಶಬ್ದಕ್ಕೆ ಹೊಸ ಅರ್ಥ ಮಾಡೋಣ. ಏನು ಅಂತ? ಅಧರ್ಮ ವಿರೋಧವಾಗಿ ಹೋರಾಡುವವರ ಗುಂಪು. ವಸಿಷ್ಠ ಕೋಶದಲ್ಲಿ ಉಂಟು. ವಸಿಷ್ಠ ಸ್ಮೃತಿ ಆಗಲಿ ಅದು ನಾಳೆ. ಅದಾದೀತು. ರಾಜಧಾನಿಯಲ್ಲಿ ಬಂಧುಗಳು, ಸಾಮಂತರು, ಧೀಮಂತರು, ಬುದ್ಧಿವಂತರು, ವಿದ್ಯಾವಂತರು, ಹಾ. ಪ್ರಜೆ ಪರಿವಾರಗಳು ಕ್ಷೇಮವೇ. ಹಾ, ಸರಿ. ಹೀಗೆ ಹಾ. ಈ ಹೊತ್ತಿಗೆ ಹ್ಮ್. ಈ ಕಡೆಗೆ ಹಾ. ಮಹಾರಾಜನ ಬರೋಣ ಯಾಕಾಯ್ತು ಅಂತ ಕೇಳಬಹುದಾ? ಕೇಳಲೇಬೇಕಲ್ವಾ? ಹಾ. ಸ್ವಾಮಿನ್ ಹಾ. ಮುನಿಮೋಳಿ ಕೇಳು ಬೇಟೆಗೆನುದ ಆ
ನಾನು ಘನವಾದ ಸೈನ್ಯ ಸಮೇತ ವನಕ್ಕೆ ಬಂದಿಗೆ ಮುಂದೆ ಯಾಶ್ರಮವಿದ ಕಂಡು ವನಕ್ಕೆ ಬಂದಿಗೆ ಮುಂದೆ ಯಾಶ್ರಮವಿದ ಕಂಡು ಗುಣನಿಧಿಯದ ಮದರ್ಶನೋ ಸುಖವನು ನಗಳಿ ಬಂದಿರ್ಪೇದಿಗಳು ಮುನಿಮೌಳಿಗೆ ಏಳು ಬೇಟೆಗೆನುದ ನಾನು ಘನವಾದ ಸೈನ್ಯ ಸಮೇತ ಮುನಿಗಳು ಮಹಾರಾಜ. ಇಲ್ಲ, ಅದು ಸಾಕಾಗುವ ಶಬ್ದ ಅಲ್ಲ. ಮಹಾಮುನಿಗಳು. ವರ್ಣ ಹೆಚ್ಚಾಯ್ತು, ಅದು ಪರ್ಯಾಪ್ತ ಆಗುವುದಿಲ್ಲ. ಹ. ಮುನಿ ಮೌಳಿ. ಓಹೋ. ನಿಮ್ಮನ್ನು ಹೊರತುಪಡಿಸಿದ್ರೆ ಹ್ಮ್. ಬೇರೆ ಯಾರಿಗೂ ಮಧ್ಯಮಾಕ್ಷರ ವ್ಯತ್ಯಸ್ತವಾಗಿ ಎರಡು ಶಬ್ದ ಇಲ್ಲ. ಹಾ ಹಾ ಹಾ. ಅದು ನಿಮಗೆ ಮಾತ್ರ ಇರುವುದು. ನಡುವಿನ ಅಕ್ಷರ ವಸಿಷ್ಠ, ಹಾ. ವಶಿಷ್ಠ. ವಶಿಷ್ಠ. ಇದನ್ನು ನಿಮ್ಮ ಆಶ್ರಮ ಅಂತ ನನಗೆ ಗೊತ್ತಿರಲಿಲ್ಲ. ಹ್ಮ್. ಹಾ ಹಾ. ಆದ್ರಿಂದ ಇದು ತಮ್ಮ ಸಂದರ್ಶನಾವಕಾಶ. ಹಾ. ಅದು ಒಂದು ಸೌಭಾಗ್ಯವೇ. ಅದು ಅನಾಲೋಚಿತವಾಗಿ ಅನಿರೀಕ್ಷಿತವಾಗಿ ಪ್ರಾಪ್ತವಾದ. ಬಂದ ಮೇಲೆ ನೋಡಿದಷ್ಟೂ ಸಾಕಾಗುವುದಿಲ್ಲ. ಹಾ. ವಿಶಾಲವಾದಂತಹ ಮೂರ್ಧಾಸ್ಥಾನದಲ್ಲಿ ಹಾ. ವಿರಾಜಿಸುವ ಭಸ್ಮದ ತ್ರಿಪುಂಡ್ರ ಚತುರ್ವರ್ಗವನ್ನು ಎರಡು ವಿಭಾಗ ಮಾಡಿದರು. ಹ್ಮ್. ತ್ರಿವರ್ಗ ಮತ್ತು ಅಪವರ್ಗ ಅಂತ. ಹಾ. ಈ ತ್ರಿಪುಂಡ್ರದ ಮಧ್ಯಭಾಗದಲ್ಲಿ ರಾರಾಜಿಸುವ ತಿಲಕ. ಹಾ ಹಾ. ಆ ತಿಲಕವೆಂಬ ಅಪವರ್ಗದ ಅಧೀನದಲ್ಲಿ ಹಾ. ತ್ರಿವರ್ಗ ಇದೆ ಅಂತ ತಲೆಯಿಂದಲೇ ತೋರಿಸಬಲ್ಲ ಸಾಮರ್ಥ್ಯವನ್ನು ಹೊಂದಿದಂತಹ ಮಹಾಮುನಿಗಳು ನೀವು. ಒಳ್ಳೆ ವ್ಯಾಖ್ಯಾನ. ಧರ್ಮಾರ್ಥ ಕಾಮಾದಿ ತ್ರಿವರ್ಗಗಳು ಆ, ಮೋಕ್ಷ ಸ್ವರೂಪವಾದ್ದು ತಿಲಕ. ಹೌದು ಅದು ವೈದಿಕ ಸಾಧನೆಗೆ ತಿಲಕ ಪ್ರಾಯ. ಹೌದು. ಒಳ್ಳೆದಾಯ್ತು, ಶಿಷ್ಯರಿಗೆ ಇದನ್ನು ಹೇಳ್ತೇನೆ. ಒಂದು ವಿನಂತಿ ಇದೆ, ಹ್ಮ್. ಅದು ನಾನು ಹೇಳಿದ್ದು ಅಂತ ಹೇಳಿಬಿಡಿ. ಹಾ. ಸ್ವಾಮಿನ್, ಹ್ಮ್. ನಿಮಗೆ ದೀರ್ಘದಂಡ ನಮಸ್ಕಾರ ಮಾಡಿದೆ. ದೀರ್ಘ ದಂಡತ್ವ ಎನ್ನುವುದು ಆ, ಸಮರ್ಪಣೆಯ ಸ್ವರೂಪ. ಯಾಕೆ ಅದೇ ಶಬ್ದ ಉಪಯೋಗಿಸಿದೆ? ಹಾ. ಈ ಪ್ರಪಂಚದಲ್ಲಿ ಧರ್ಮ ನಿರ್ಣಯ ಎನ್ನುವುದು ಋಷಿಗಳಿಗೆ ಇರುವುದು ಒಂದು ದಂಡಾಧಿಕಾರ. ಅದು ದೀರ್ಘಕಾಲದಿಂದಲೇ ನೀವು ಅನುಷ್ಠಾನ ಮಾಡಿದವರು ಎನ್ನುವುದನ್ನು ನನ್ನ ಅಂತರಂಗದಲ್ಲಿ ಉತ್ತೇಜಿತವಾದ ವಿಷಯವಾದ್ದರಿಂದ ನಾನೊಂದು ದೀರ್ಘದಂಡ ನಮಸ್ಕಾರ ಮಾಡಿದ್ದೆ. ಉಳಿದವರಿಗೆ ದಂಡ ಅಂತಂದ್ರೆ ಆ, ಕೇವಲ ಒಂದು ವೃಕ್ಷದ ತುಣುಕು ಅಲ್ಲ ಹೌದು. ದಂಡ. ಹೌದು. ದಂಡಾಧಿಕಾರ ಧರ್ಮವನ್ನು ಧರ್ಮದಂಡ್ಯೋಸಿ ಅಂತ ರಾಜನಿಗೂ ಹೇಳಿ ಆ, ಸ್ಥಾಪಿಸುವವರು ಋಷಿಗಳು. ಹೌದು. ಅದರಲ್ಲೂ ನೀವು ವಸೌ ತಿಷ್ಠತಿ ಇತಿ ವಸಿಷ್ಠ. ಹಾ. ಈ ಭೂಮಿಯಲ್ಲಿ ಇರುವವರು ಅಂತ, ಸಂಪತ್ತಿನ ಮೇಲೆ ಇರುವವರು ಎನ್ನುವುದು ಪ್ರಧಾನ ಅರ್ಥ ಅಲ್ಲ. ಈ ಭೂಮಿಯಲ್ಲಿ ನೀವಿರುವವರು ಅಂದ್ರೆ ಏನರ್ಥ? ಈ ಭೂಮಿ ಯಾವಾಗ ಆಗಿದೆಯೋ ಆ ಕಾಲದಿಂದಲೇ ನೀವಿದ್ದೀರಿ, ಇದೇ ರೂಪದಲ್ಲಿ ಇದ್ದೀರಿ ಅಂತ ಅದರ ಅರ್ಥ ಅಲ್ಲ. ಪ್ರತಿ ಕಲ್ಪದಲ್ಲಿಯೂ ವಸಿಷ್ಠರಿರ್ತಾರೆ, ವಸಿಷ್ಠರಿದ್ದಾರೆ, ಬೇರೆ ಬೇರೆ ಹೆಸರಿನಿಂದ ಇದ್ದಾರೆ. ಆದ್ರಿಂದಲೇ ಧರ್ಮವೆಂಬ ಸಂಪತ್ತಿನ ಮೇಲೆ ಆ, ಭೂಮಿಯ ಮೇಲೆ ಇರುವುದರಿಂದ ವಸಿಷ್ಠತ್ವ ಅಲ್ಲಿ ಸಂಪತ್ತು ಎನ್ನುವುದಕ್ಕೆ ಆ. ಸಾಂಕೇತಿಕವಾದ ಅರ್ಥ. ನನಗೆ ಬಾಲ್ಯದಲ್ಲಿ ಪಾಠದ ಕಾಲದಲ್ಲಿ ಒಬ್ರು ಹೇಳಿದ್ರು, ಬಹಳ ಹಿಂದೆ ಒಂದು ಸ್ವಾರೋಚಿಷ ಅಂತ ಮನ್ವಂತರ ಇತ್ತು. ಅಲ್ಲಿ ಸುರಥ ಮತ್ತೆ ಸಮಾಧಿಗಳೆಂಬವರು ಬಹಿಷ್ಕೃತರಾಗಿ, ಸ್ವರಾಷ್ಟ್ರ ಬಹಿಷ್ಕೃತರಾಗಿ ವನಕ್ಕೆ ಹೋದಾಗ ಅವರಿಗೆ ಸುಮೇಧ ಎಂಬ ಮಹರ್ಷಿಗಳ ದರ್ಶನ ಆಯಿತು. ಸುಮೇಧರು ಸಿಕ್ಕಬೇಕು ಈ ಸೋತು ಹೋದವರಿಗೆ. ಯಾರು ಈ ಸುಮೇಧರು ಅಂತ ಕೇಳಿದ್ರೆ ಅವರು ಆ ಕಾಲದ ವಸಿಷ್ಠರು ಅಂತ ಹೇಳಿದರು. ಅದೀಗ ನಿಮ್ಮನ್ನು ನೋಡಿ ನೆನಪಾಯಿತು. ಹೌದದು. ಸುರಥನಿಗೂ ಸುಮೇಧನಿಗೂ, ಸುರಥನಿಗೂ ಸಮಾಧಿಗೂ ಹೌದು. ಒಳ್ಳೆಯ ರಥ ಇದ್ದವ ಅವ. ಹೌದು. ನಾನು ಒಳ್ಳೆಯ ರಥ ಇರುವವ, ನಾನು ವಿಶ್ವರಥ. ಹೌದು, ಸುರಥನೇ. ಹೌದು.
ಅದರ ಜೊತೆಯಲ್ಲಿ ಸಮಾಧಿ. ಹಾ. ಸಮಾಧಿ ಅಂದ್ರೆ ಸಮತತ್ವವನ್ನು ತನ್ನಲ್ಲಿ ಅಧಿಕೃತವಾಗಿ ಇರಿಸಿಕೊಂಡವ ಅಂತ ಅರ್ಥ. ಮತ್ತು ಒಟ್ಟಿಗೆ ಇದ್ದವ. ಅವರಿಬ್ಬರಿಗೂ ಸುಮೇಧರಾದವರು ವಸಿಷ್ಠರು. ಹಾ. ಆ ಸಂಪತ್ತು ನನಗೆ ನೆನಪಾದಾಗ ದೀರ್ಘದಂಡ ಬಿದ್ದವನಿಗೆ ಏಳಲಿಕ್ಕೆ ಮನಸ್ಸು ಬರಲಿಲ್ಲ. ಹಿಡಿದೆತ್ತಿದ್ದೇನೆ. ಹಿಡಿದೆತ್ತಿ ಯಥೋಚಿತವಾಗಿ ಉಪಚರಿಸಿದ್ದಿ. ಸುರಥನಾಗು, ಹ್ಮ್ ವಿಶ್ವರಥನಾಗು. ಸಮಾಧಿ ಆಗು ಅಂತ ಹೇಳುವುದಿಲ್ಲ. ಇಲ್ಲ, ಸಮಾಧಿ ಪ್ರಾಪ್ತಿಸುವುದು ಆಗುವುದಿಲ್ಲ, ಅದು ಕೊನೆಗೆ. ಹೌದು. ಈಗ ಅದರ ಅವಶ್ಯಕತೆ ಇಲ್ಲ. ಸ್ವಾಮಿನ್, ಈಗ ಸಮಾಧಿ ಸಮ್ಯಕ್ ಅಧಿ ಇರಬೇಕಾದ್ದು ಕರ್ತವ್ಯದಲ್ಲಿ. ರಾಜನ ಕರ್ತವ್ಯಗಳಲ್ಲಿ ಒಂದಾಗಿ ನಿರ್ಣಯಿಸಲ್ಪಟ್ಟ, ಅನ್ಯಥಾ ನಿಷೇಧಿಸಲ್ಪಟ್ಟ ಮೃಗಯ ಎನ್ನುವುದಕ್ಕೆ ನಾನು ಬರಬೇಕಾಯ್ತು. ಹಾಗುಂಟು ಲೋಕದಲ್ಲಿ ಒಂದೇ ವ್ಯವಹಾರ. ಔಷಧವಾಗಿಯೂ ನಿಷಿದ್ಧವಾಗಿಯೂ ಕೆಲವು ದ್ರವ್ಯಗಳು ಬಳಸಲ್ಪಡುವಂತೆ ಕೆಲವು ವಸ್ತುಗಳನ್ನು ಹೇಳಿದ್ದಾರೆ. ಅದು ವ್ಯಸನ ಅಂತ ಹೇಳಿದ್ದಾರೆ, ಆದರೆ ಅದನ್ನೇ ಔಷಧ ಅಂತಲೂ ಹೇಳಿದ್ದಾರೆ. ಹೌದು. ಹಾಗೆ ಬೇಟೆ ಎನ್ನುವುದು ರಾಜನಿಗೆ ಸಪ್ತ ವ್ಯಸನಗಳಲ್ಲಿ ಒಂದು, ಕರ್ತವ್ಯವಾಗಿಯೂ ಮಾಡಲ್ಪಡಬೇಕಾದ್ದು. ಹೌದು. ಅನೇಕ ವಿಧಿ ನಿಷೇಧಗಳು ಇರುವಂತಹ ಒಂದು ವಿಷಯ ಅದು. ಹೌದು. ಬಹಳ ಸುಲಭ ಏನೂ ಅಲ್ಲ ಬೇಟೆ ಆಡುವುದಕ್ಕೆ ನಿರ್ಣಯ ಮಾಡುವುದು, ಬೇಟೆಯಾಡುವುದು ಅಂತ. ಬೇಟೆಯಾಡುವಲ್ಲಿ ಬಹಳ ನಿಷೇಧ ಇರುವುದು ಖಗ ಸಂತತಿಯನ್ನು ಹೊಡೆಯುವುದಕ್ಕೆ. ಹೌದು. ಪಕ್ಷಿಗಳಿಗೆ ತೊಂದರೆ ಕೊಡಲೇಬಾರದು, ಆದರೆ ತೊಂದರೆ ಕೊಡಬೇಕಾದ ಸಂದರ್ಭವನ್ನು ಸೂಚಿಸಿದ್ದಾರೆ. ಪಕ್ಷಿಗಳ ವಾಸಸ್ಥಾನ ವೃಕ್ಷ, ಪಕ್ಷಿಗಳ ಆವಾಸದಿಂದ ವೃಕ್ಷವೊಂದೇ ನಾಶವಾಗಿ ಹೋಗುತ್ತದೆ ಅಂತ ಅಂದ್ರೆ ಆಗ ಯಾವುದನ್ನು ಉಳಿಸಬೇಕು? ವೃಕ್ಷವನ್ನು ಉಳಿಸಬೇಕು, ಪಕ್ಷಿಗಳನ್ನಲ್ಲ. ವನಸಿಂಹ ನ್ಯಾಯದಲ್ಲಿಯೂ ಹಾಗೆ ಹೇಳಿದ್ದಾರೆ. ವನಕ್ಕೆ ಸಿಂಹ ರಕ್ಷೆ. ಸಿಂಹ ಇಲ್ಲದಿದ್ರೆ ವನವನ್ನೆಲ್ಲ ಕಳೆದುಕೊಂಡು ಹೋದಾರು. ಹಾಗೆಂತ ಸಿಂಹಗಳೇ ಆದರೆ ರಕ್ಷೆಯೇ ಇಲ್ಲ. ಹಾಗಾಗಿ ವನಸಿಂಹ ನ್ಯಾಯ, ವನಕ್ಕೆ ಸಿಂಹ ರಕ್ಷೆ, ಸಿಂಹಕ್ಕೆ ವನರಕ್ಷೆ, ಎರಡನ್ನೂ ನಿಯಂತ್ರಿಸುವ ರಾಜರಕ್ಷೆ ಒಂದು ಕಡೆ, ಋಷಿ ರಕ್ಷೆ ಇನ್ನೊಂದು ಕಡೆ, ಈ ನಾಲ್ಕು ಸೇರುವಾಗ ಸಮತೋಲ. ಆದ್ರಿಂದಲೇ ಆ ಸಿಂಹ ಅಥವಾ ಶಾರ್ದೂಲ ಇದು ನಮಗಿಬ್ಬರಿಗೇ ಇರುವ ಶಬ್ದ. ಹೌದು. ರಾಜಸಿಂಹ, ಮುನಿಶಾರ್ದೂಲ ಇರ್ಲಿ. ಅದೇ ವಾದ ಮಾಡುವವರಿಗೆ ಹೇಳ್ತಾರಲ್ಲ, ವಾದಿ ಸಿಂಹ ಅರ್ಧ ಆಗ್ತಾನೆ ಅಂತಲ್ಲ, ವಾದದಲ್ಲಿ ಪ್ರಭುತ್ವ ಉಳ್ಳ. ಹೌದು. ವಾದ ಸಿಂಹ ಅಂದ್ರೆ ಒಂದು ಹಿಂದೆ ಮುಂದೆ ಇಲ್ಲದೆ ವಾದ ಮಾಡಿ ಎದುರಿನವನನ್ನು ಬಾಯಿ ಮುಚ್ಚಿಸುತ್ತಾನೆ ಅಂತಲೂ ಅರ್ಥ ಆಗ್ತದೆ. ಅದು ವ್ಯಂಗ್ಯ ಅರ್ಥದಲ್ಲಿ. ಯಾಕೆಂದ್ರೆ ಸ್ವಯಮೇವ ಮೃಗೇಂದ್ರ, ತಾನೇ ತನ್ನನ್ನು ಸ್ಥಾಪಿಸಿಕೊಳ್ಳುವಂತ ಅಂಥದ್ದೆಲ್ಲ ಇರ್ಲಿ. ಮತ್ತೆ ಸಭೆಯಲ್ಲಿ ನಮ್ಮ ಮಾತು ಕೇಳಬೇಕು ಎನ್ನುವುದಿದ್ರೆ ಸುಲಭದ ಉಪಾಯ ಉಚ್ಚೈಹಿ ಘೋಷಯಿತವ್ಯಂ ಸಭಾಜಾಂ ಬಿಜುಗೀಶುಭಿ. ವಿಜಯ ದೊರೆಯಬೇಕು ಎನ್ನುವ ಅಪೇಕ್ಷೆ ಉಳ್ಳವನು ಗಟ್ಟಿ ಮಾತನಾಡಿದ್ರೆ ಆಯ್ತು. ಬೊಬ್ಬೆ. ಆವಾಗ ಏನ್ ತಿಳ್ಕೊಳ್ತಾರೆ, ಅವನಷ್ಟು ಗಟ್ಟಿಯಾಗಿ ಸ್ವರ ಏರಿಸಿ ಮಾತನಾಡಬೇಕಾದ್ರೆ ಸುದ್ದಿ ಇಲ್ಲ. ಅವ ಹೇಳಿದ ವಿಷಯ ಯಾವುದೋ ಗ್ರಂಥದಲ್ಲಿ ಇರಬೇಕು, ನಾವು ಓದದೇ ಇದ್ದ ಗ್ರಂಥ ಇರಬಹುದು. ಆದ್ರಿಂದ ಮಾತನಾಡದೆ ಕೂತ್ಕೊಳ್ಳುವುದು ಒಳ್ಳೆಯದು. ಅದಕ್ಕಿಂತ ವಿತಂಡ ಮತ್ತೊಂದುಂಟು. ಏನು? ನಿಷೇಧ. ನಿನ್ನ ವಾದವೇ ನಿಷ್ಪ್ರಯೋಗ ಅಂತ ಮಾಡ್ಲಿಕ್ಕೆ ಜಲ್ಪ ವಾದ ಇತ್ಯಾದಿಗಳ ಹಾಗೆ ಹೇತ್ವಾಭಾಸ, ಛಲ. ಹೇತ್ವಾಭಾಸ ಉಂಟು, ಛಲ ಉಂಟು, ಕಡೆಗೆ ಒಂದುಂಟು. ಏನು? ಸಭಾತ್ಯಾಗ. ಅದು ವಾದದ ಒಂದು ಪದ್ಧತಿ ಅಂತ. ವಾದದ ಪದ್ಧತಿ. ಹೌದು. ಅದಿರ್ಲಿ. ದುರ್ವಾದದ ಪದ್ಧತಿ. ಅದೇ ನಮ್ಮಲ್ಲಿ ಸಭಾತ್ಯಾಗ ಮಾಡ್ಲಿಕ್ಕೆ ಆಗುವುದಿಲ್ಲ. ಗೊತ್ತಿರಬೇಕು ಅದೇನು ಅಂತ. ಅಲ್ಲ, ನಮ್ಮಲ್ಲಿ ಆಗುವುದಿಲ್ಲ. ಯಾಕೆ ಅಂದ್ರೆ ಸಭೆಯಿಂದ ಯಾರು ಹೊರಟರು ದ್ವಾರಪಾಲಕರು ಹೋಗ್ಲಿಕ್ಕೆ ಬಿಡುವುದಿಲ್ಲ. ಅವರು ಪುನಃ ಅಲ್ಲಿಂದ ನಮ್ಮ ಸಭೆಗೆ ಬರಬೇಕು. ಒಂದು ವೇಳೆ ಹಾಗೆ ಅವಿಧೇಯತೆಯಿಂದ ಮಾಡಿದ್ರೆ ಮರುದಿವಸ ಸಭಾ ಪ್ರವೇಶ ಇಲ್ಲ ಅವನಿಗೆ. ನಮ್ಮ ರಾಜಸಭೆಯಲ್ಲಿ ಎದ್ದು ಹೋಗುವಾಗ ತಡೆಯದೇ ಇರುವುದು ಯಾರನ್ನು ಅಂತಂದ್ರೆ ಋಷಿ ಮುನಿಗಳನ್ನು ಮಾತ್ರ. ಅವರು ಯಾವಾಗ ಬೇಕಾದ್ರೂ ಬರಬಹುದು, ಯಾವಾಗ ಬೇಕಾದ್ರೂ ಹೋಗಬಹುದು. ವೈಕುಂಠದಲ್ಲಿಯೂ ಹಾಗೆ ಅಂತೆ, ಕೆಲವರಿಗೆ ನೇರ ಪ್ರವೇಶ. ರಾಜನಲ್ಲಿಯೂ ಹಾಗೆ, ರಾಜನದ್ದು ಅದೇ ರೀತಿಯ ಯೋಗ್ಯತೆ ಉಳ್ಳ. ಹಾಗೆ ಬೇಟೆಯಾಡುವುದಕ್ಕೆ ಬಂದೆ. ನಾಡಿನ ಸಂರಕ್ಷಣೆಯ ದೃಷ್ಟಿಯಿಂದ, ಕಾಡಿನ ಅಭಿವೃದ್ಧಿಯ ದೃಷ್ಟಿಯಿಂದ, ಹೌದು, ಎರಡೂ ಕಡೆಯಲ್ಲಿಯೂ ಸಮತೋಲನವನ್ನು ಕಾಪಾಡುವುದು ರಾಜನ ಕರ್ತವ್ಯ ಎನ್ನುವ ನೆಲೆಯಲ್ಲಿ ಪರಿಮಿತ ಅಂತ ಕೇಳಿದ್ರೆ ಪರಿಮಿತ, ಅಲ್ಲೋ ಇದು ಪರಿಮಿತ ಅಲ್ವಾ ಅಂತ ಕೇಳಿದ್ರೆ ಅಲ್ಲ, ಪರಿಮಿತ. ನಿನ್ನ ಅಳತೆಯಲ್ಲಿ ಈಗ ಬಂದ ಸೈನ್ಯ ಪರಿಮಿತವೇ. ಪರಿಮಿತವಾದಂತಹ ಸೈನ್ಯವನ್ನು ಜೊತೆಗೆ ನಮಗೂ ಬೇಟೆ ಕಲಿಬೇಕು, ನೋಡಬೇಕು ಅಂತ ಅಪೇಕ್ಷೆ ಇದ್ದದ್ರಿಂದ
ಅವರನ್ನು ಮಕ್ಕಳನ್ನು ಕರ್ಕೊಂಡೆ. ಒಳ್ಳೆ ನಾಯಕನ ಲಕ್ಷಣ ಅದು. ಆ, ಕಡೆಯವರೆಗೂ ನಾನೇ ಮಾಡ್ತೇನೆ ಅಂತ ಹೇಳಬಾರ್ದು. ಹ್ಮ್ ಒಂದು ಹಂತದಲ್ಲಿ ಹೊಸ ನಾಯಕತ್ವವನ್ನು ರೂಪಿಸಲಿಕ್ಕೆ ಅವರಿಗೆ ಮೊದಲು ತೋರಿಸಬೇಕು, ಮಾಡಿಸಬೇಕು, ಬೋಧನೆ, ಪ್ರಾತ್ಯಕ್ಷಿಕೆ ಎಲ್ಲ ಕೊಟ್ಟು ರೂಪಿಸಬೇಕು. ಅಧೀತಿ ಬೋಧ ಆಚರಣ ಪ್ರಚಾರಣ ಬೇಕಲ್ಲ, ಅದಲ್ಲೆಲ್ಲ ತೊಡಗಿಸಿಕೊಳ್ಳಬೇಕು ಎನ್ನುವ ಉದ್ದೇಶದಿಂದ ಕರ್ಕೊಂಡು ಬಂದದ್ದು. ನಾವು ಬೇಟೆ ಆಡುವುದೇ, ನೀವು ಆಡುವುದೇ ಯಥೋಚಿತವಾಗಿ, ಹೌದು, ಯಥಾಶಾಸ್ತ್ರೀಯವಾಗಿ ಬೇಟೆಯ ಆಟ ಮುಗಿದಿದೆ. ಬಹಳ ಹೊತ್ತು ಬೇಕಾಗಲಿಲ್ಲ. ಯಾಕೆ ಅಂದರೆ ಈ ವನವಿಡೀ ನಮಗೆ ಬೇಟೆಯಾಡುವುದಕ್ಕೆ ಬೇಕಾಗಿಲ್ಲ. ನಮ್ಮ ನಾಡಿಗೆ ಯಾವ ಭಾಗದಿಂದ ತೊಂದರೆ ಬರುತ್ತದೆ ಆ ಭಾಗದಲ್ಲಿ ಮಾತ್ರ ಬೇಟೆಯಾಡಬೇಕು. ಎಲ್ಲಿ ಉಂಟೋ ಅಲ್ಲಿ ಆಪತ್ತಿರುವಲ್ಲಿ ಮಾತ್ರ ಮಾಡಬೇಕು. ಅದಕ್ಕೆ ವಿಸ್ತರಿಸಿದ್ರೆ ಅದು ವ್ಯಸನವಾಗ್ತದೆ. ಅದಕ್ಕೂ ಒಂದು ಕಾರಣ ಉಂಟು. ಯಾಕೆ ಅಂದರೆ ಕಾಡಿನಲ್ಲಿ ಕೆಲವೇ ಪ್ರಾಣಿಗಳು ಸ್ಥಳದಿಂದ ಸ್ಥಳಕ್ಕೆ ಸಂಚರಿಸುವ. ಹೌದು, ಎಲ್ಲ ಪ್ರಾಣಿಗಳು ಸಂಚರಿಸುವುದಿಲ್ಲ. ದುಷ್ಟ ಮೃಗಗಳಂತೂ ಆಹಾರ ಸಿಕ್ಕಿದರೆ ಸಾಕು, ಮತ್ತೆ ಎಲ್ಲಿಗೂ ಹೋಗುವುದಿಲ್ಲ. ಆದ್ದರಿಂದ ನಮ್ಮ ನಾಡಿಗೆ ಎಷ್ಟು ರಕ್ಷಣೆ ಬೇಕು ಅದನ್ನು ಮಾಡಿ ಈಗ ನಾವು ನಮ್ಮ ಸ್ವಸ್ಥಾನಕ್ಕೆ ಹಿಂತಿರುಗುವ. ಹಾಗೆ ಈಗ ಆಹಾರವನ್ನು ಮಾತ್ರ ಸ್ವೀಕರಿಸಿ ಯಾವುದನ್ನೇ ಆದರೂ ಹಾಗೆ ಇರುವ ಹೆಬ್ಬಾವು ಮೊದಲಾದ್ದನ್ನು ಬೇಟೆಯಾಡುವ ಕ್ರಮವೇ ಇಲ್ಲ. ಇಲ್ಲ ಇಲ್ಲ, ಸಿಂಹವೂ ಹಾಗೆ ಹೊಟ್ಟೆ ತುಂಬಿದ ಅನಂತರ ಅದು ಯಾವುದನ್ನು ಲಕ್ಷಿಸುವುದಿಲ್ಲ. ಅದು ಉಪದ್ರ ಕೊಟ್ಟರೆ ಅದನ್ನು ಬೇಟೆ ಆಡಬೇಕು. ಹೌದು, ಹೊಟ್ಟೆ ತುಂಬಿದ ಮೇಲೆಯೂ ಇನ್ನೊಬ್ಬರ ವಸ್ತುವಿನ ಮೇಲೆ ದೃಷ್ಟಿ ಹಾಕುವುದು ಮನುಷ್ಯ ಮಾತ್ರ. ಎಲ್ಲ ಕಾಲದಲ್ಲೂ ಎಲ್ಲ ಲೋಕದಲ್ಲೂ ಇರುವಂತಹದ್ದೇ ಅದು. ಯಾಕೆಂದ್ರೆ ಸಾಲದು. ಹೌದು, ಇನ್ನೂ ಬೇಕು ಇನ್ನೂ ಬೇಕು ಎನ್ನುವ ಅಪೇಕ್ಷೆ ಮನುಷ್ಯನಿಗೆ, ಅದರಲ್ಲೂ ನಮ್ಮಂತಹವರಿಗೆ ಕ್ಷತ್ರಿಯರಿಗೆ ಸಹಜ. ಹೌದು, ಆದ್ರಿಂದಲೇ ಹೇಳಿದ್ದು ಅಸಂತೋಷ. ಅಸಂತುಷ್ಟ ದ್ವಿಜೋ ನಷ್ಟ ಸಂತುಷ್ಟಶ್ಚ ಮಹೀಪತಿ. ನನಗೆ ಸಾಕು ಅಂತ ಅನ್ನಿಸಿದ್ರೆ ಉಳಿದ ರಾಜರು ಅವನನ್ನು ನುಂಗಿ ಹಾಕ್ತಾರೆ. ಮಹೀಪತಿತ್ವ ನಷ್ಟವಾಗಿ ಹೋಯಿತು. ಆದರೆ ಅದರಲ್ಲಿ ಇತಿಮಿತಿಗಳನ್ನು ನೋಡಿಕೊಂಡು ಹೌದು ಬೇಟೆಯಾಡಿ ಇನ್ನು ನಾವು ನಮ್ಮ ನಾಡಿಗೆ ಹೋಗಬೇಕು ಅಂತ ಹಿಂತಿರುಗುತ್ತಾ ಇರುವುದು. ಬಂದ ದಾರಿಯಲ್ಲಿ ಹಿಂತಿರುಗುತ್ತಾ ಇಲ್ಲ. ಯಾಕೆ ಅಂದ್ರೆ ಆ ಕಡೆಯಿಂದ ಬಂದು ಬೇಟೆಯಾಡಿ ಈ ಕಡೆಗೆ ಬಂದ ಮೇಲೆ ಈ ಕಡೆಯಿಂದ ಪುನಃ ಆ ಕಡೆಗೆ ಹೋಗುವುದಲ್ಲಿ ಈ ಕಡೆಯಿಂದಲೂ ಹೋಗ್ಲಿಕ್ಕಾಗ್ತದೆ. ಮತ್ತೊಂದು ಉದ್ದೇಶವೂ ಇರ್ತದೆ. ಎರಡು ದಾರಿಯಲ್ಲಿ ಮಹಾರಾಜನ ಹೋಗುವಾಗ ಎಲ್ಲ ಕಡೆ ಆಗೊಮ್ಮೆ ಈಗೊಮ್ಮೆ ಹೋಗ್ಲಿಕ್ಕೆ ಆಗುದಿಲ್ಲ. ಬಂದದ್ರಲ್ಲೇ ಮಾರ್ಗ ವೀಕ್ಷಣೆ, ಬೇರೆ ಏನು ಸಮಸ್ಯೆಗಳಿದೆ ತಿಳ್ಕೊಳ್ಬೇಕು, ಈ ಗ್ರಾಮವಾಸಿಗಳನ್ನು ಕಾಣಬೇಕು. ಹೌದು, ಈ ಕಡೆಯಿಂದ ಬಂದದ್ರಿಂದ ಒಂದು ಪರಮ ಪ್ರಯೋಜನ ಆಯ್ತು, ಮುನಿಗಳ ದರ್ಶನ ಆಯ್ತು. ನೀವು ಉಳಿದವರ ಹಾಗಲ್ಲ. ಉಳಿದವರೆಲ್ಲ ಮಾತನಾಡದೇ ಮುನಿಗಳಾದವರು. ಶಬ್ದಾರ್ಥವೇ ಹಾಗೆ ಅಲ್ವಾ? ಮೌನ, ಮೌನದಿಂದ ಇರುವವ ಮುನಿ. ಯತ್ನಶೀಲನಾದವ ಯತಿ. ಯತಿ, ನೀವು ಮೌನ ಸಾಧಕರಲ್ಲ, ಮೌನದಿಂದ ಮುನಿಗಳಾದವರಲ್ಲ. ನೀವು ಮುನಿ ಶಬ್ದಕ್ಕೆ ಒಂದು ವಿವರಣೆಯನ್ನು ಕೊಟ್ಟಿದ್ದಾರೆ. ಮೌನಾತ್ ನಸ ಮುನಿರ್ಭವತಿ ನಾರಣ್ಯವಸನಾತ್ ಮುನಿಹಿ. ಅರಣ್ಯದಲ್ಲಿ ವಾಸಿಸಿದ್ದಾನೆ ಎನ್ನುವ ಕಾರಣದಿಂದ ಮುನಿಯಲ್ಲ. ಸುಮ್ಮನೆ ಕೂತರೆ ಅವನು ಮುನಿಯಲ್ಲ. ಸ್ವಲಕ್ಷಣಂತು ಯೋ ವೇದ ಸ ಮುನಿಹಿ ಶ್ರೇಷ್ಠ ಉಚ್ಯತೆ. ತನ್ನನ್ನು ತಾನು ಯಾವನು ತಿಳ್ಕೊಳ್ತಾನೆ ಅವನು ಮುನಿ ಪದವಾಚ್ಯನಾಗುತ್ತಾನೆ. ಹೌದು, ಆ ದಾರಿಯಲ್ಲಿ ಇದ್ದೇವೆ ನಾವು. ನೀವು ಆ ದಾರಿಯಲ್ಲಿ ಇದ್ದದ್ರಿಂದಲೇ, ಆ ದಾರಿಯನ್ನು ನಾವು ಸ್ವಲ್ಪ ಕಂಡುಕೊಂಡದ್ರಿಂದಲೇ ನೀವು ಮುನಿಗಳು ಮಹಾಮುನಿಗಳು ಅಂತ ನಾವು ಕರೆದದ್ದು. ಸ್ವಾಮಿನ್, ಬಂದ ಕೆಲಸ ಆಗಿದೆ, ನಿಮ್ಮ ದರ್ಶನ ಭಾಗ್ಯ ಪ್ರಾಪ್ತವಾಯಿತು. ಮಧ್ಯಾಹ್ನದ ಹೊತ್ತು ಆದಷ್ಟು ಬೇಗ ನಾವು ನಮ್ಮ ಊರಿಗೆ ಹೋಗಬೇಕು. ಅಲ್ಲಿ ಕಾಯ್ತಾ ಇದ್ದಾರೆ ಮಹಾರಾಜ. ನಾನು ಊರಿಗೆ ಹೋಗದೇ ಇದ್ರೆ ಅರಮನೆಯಲ್ಲಿ ಮಧ್ಯಾಹ್ನದ ಭೋಜನವೇ ಹಾಕ್ಲಿಕ್ಕಿಲ್ಲ. ಆದರೆ ಮಹಾರಾಜನ ಪ್ರವಾಸಗಳು ಎಷ್ಟೋ ಸಲ ಅನಿರ್ದಿಷ್ಟವಾಗಿಯೂ ಇರ್ತವೆ. ಮಹಾರಾಜ, ಇವತ್ತೊಂದು ನಿರ್ದಿಷ್ಟ ದೊರೆಯೇ ಕೇಳದಿದೆಯು ನೀನು, ದೊರೆಯೇ
ನಡೆತರಲು ಸಂತಸಗೊಂಡೆ ನಾನು ಸರಿಯೇ ನೀ ಮಧ್ಯಾಹ್ನವೋ ಜನಗೆಯರೇ ಸರಿಯೇನೇ ಮಧ್ಯಾಹ್ನ ಭೋಜನಗೆಯರೇ ತೆರಳುತ್ತಿಗೆನೆಂಬ ವಚನವು ಅರಿತು ನೋಡಿ ನಿನ್ನ ಮನದೋಳು ತೆರಳುತ್ತಿಗೆನೆಂಬ ವಚನವು ಅರಿತು ನೋಡಿ ನಿನ್ನ ಮನದು ದೊರೆಯ ಕೇಳತೀತಿಯು ನೀನು ನಡೆ ತರಲು ಸಂತಸಗೊಂಡೆ ನಾನು ದೊರೆಯೇ ಭೂಮಿಪಾಲಕ ಮುನಿಪಾಲ ಬಂದ ಕೆಲಸವಾಯಿತು, ಆ, ಹಿಂತಿರುಗಿ ಹೋಗಬೇಕು. ಬಂದ ಕೆಲಸ ಆದಮೇಲೆ ಅರೆಕ್ಷಣವೂ ಇರಬಾರದು. ಕೆಲವೊಮ್ಮೆ ಬಂದ ಕೆಲಸ ಆದ ಮೇಲೆ ಇರಬೇಕಂತೆ. ಎಲ್ಲಿ ಯಾಕೆ? ಅದು? ಕೆಲಸದಲ್ಲಿ ವ್ಯಸ್ತತೆ ಇದ್ದಾಗ ಆ, ಉಳಿದ ಅನುಭವಗಳನ್ನು ಪಡೀಲಿಕ್ಕೆ ಆಗುದಿಲ್ಲ ಅಂತ ಇದೆ. ಹ್ಮ್ ಕೆಲವು ಸಾನ್ನಿಧ್ಯಗಳಲ್ಲಿ ಆ, ಕಾರ್ಯಾರ್ಥಿಯಾಗಿ ಬಂದವ ಆ, ಕೇವಲ ಕಾರ್ಯದೃಷ್ಟಿಯಿಂದ ನೋಡಬಾರ್ದು ಅಂತ ಇದೆ. ಹ್ಮ್ 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 ಮಹಾರಾಜ, ಹ್ಮ್ ಧರ್ಮವನ್ನು ಬಲ್ಲವನು ನೀನು. ಆ, ಬೇಟೆಗೆ ಅಂತ ಬಂದವ, ಮುನಿದರ್ಶನವಾಯಿತು, ಆಯ್ತು. ಹಿಂತಿರುಗಿ ಹೋಗ್ತೇನೆ. ಹ್ಮ್. ನೀನು ಆರಂಭಿಸಿದ ಅನುಪೂರ್ವದಲ್ಲಿ ನೀನು ಹೇಳುದು ಸರಿಯೇ. ಆ, ಆದರೆ ದೊರೆಯೇ, ಹ್ಮ್ ನೀನು ಆಗೊಮ್ಮೆ ಈಗೊಮ್ಮೆ ಎನಗೆ ದೊರೆಯೇ, ಆ, ಹಾಗೆಲ್ಲ ಹಾಗೆ ದೊರೆಯುವಲ್ಲ ನಾನು. ಹೀಗೆ ಸಿಗ್ತೀಯ ಹೇಳು. ಅಲ್ಲ ನಾನೇನು, ನೀವು ಸಿಗುದಿಲ್ಲಲ್ಲ ಹೀಗೆ. ಹೌದು, ನಾನೂ ಸಿಕ್ಕುವುದಿಲ್ಲ. ಹೌದು, ಅವರವರ ಕೆಲಸಗಳಲ್ಲಿ ಅವರವರು ಇರ್ತಾರೆ. ಅದು ಇವತ್ತಂತೂ ನೀವು ವಿಶಿಷ್ಟವಾಗಿ ನನಗೆ ಸಿಕ್ಕಿದ್ದೀರಿ. ವೈಶಿಷ್ಟ್ಯ, ಹೌದು, ದಿನಗಳ ವೈಶಿಷ್ಟ್ಯವೋ ಸಂಯೋಗದ ವೈಶಿಷ್ಟ್ಯವೋ ಕಾರಣ. ವೈಶಿಷ್ಟ್ಯಗಳು ನಿಮ್ಮಲ್ಲಿ ಇದ್ದದ್ರಿಂದಲೇ ನೀವು ವಸಿಷ್ಠರು. ಹಾಗೂ ಹೇಳ್ಬಹುದೇ. ಆ, ವಸಿಷ್ಠ ಎಂಬುದಕ್ಕೆ ಸಂಪತ್ತು ಅಂತ ಅರ್ಥ ಮಾಡಿದರೆ, ಆ, ವೈಶಿಷ್ಟ್ಯವೂ ಒಂದು ವಿಶಿಷ್ಟತೆಯೂ ಒಂದು ಅದು ಸಂಪತ್ತು. ಸಂಪತ್ತೆ. ನಿನ್ನ ಮಾತಿನಲ್ಲಿಯೂ ಆ, ವಿನಯ ಇದೆ, ಶಾಸ್ತ್ರ ಇದೆ, ತಪ್ಪಲ್ಲ. ಹ್ಮ್ ಆದರೆ ವರ್ಣ, ಆಶ್ರಮ, ಸ್ಥಾನ ಆ, ಇವುಗಳನ್ನು ಮೀರಿದ ಸಾಮಾನ್ಯ ಧರ್ಮಗಳು ಕೆಲವಿದೆ. ಆ, ಸಾಮಾನ್ಯ ಧರ್ಮಗಳು ಅಂತ ದಶಕಂ ಧರ್ಮ ಲಕ್ಷಣ. ಅದರಲ್ಲಿ ಅದು ಉಂಟು. ಹೌದೌದು. ಮಹಾರಾಜನ ಆ, ರಾಜಧಾನಿ ಕೌಶಾಂಬಿಗೆ ನಾವು ಬಂದರೆ ಆ, ಯಾವ ಹೊತ್ತು ಬಂದರೂ ಉಪಚಾರ ಇದೆ. ಹ್ಮ್ ಮಧ್ಯಾಹ್ನ ಬಂದರೆ ಹ್ಮ್ ವಿಶೇಷ ಉಪಚಾರ ಇದೆ. ಭೋಜನ ಉಪಚಾರ. ಹ್ಮ್ ಅದು ಕೇವಲ ಅನ್ನವನ್ನಿಕ್ಕುವುದಲ್ಲ, ಹ್ಮ್ ಅದು ಬ್ರಹ್ಮಾರಾಧನೆಯ ಒಂದು ಸ್ವರೂಪ. ನಿಮಗೆ ಭಿಕ್ಷೆ. ಆದ್ದರಿಂದಲೇ ಹ್ಮ್ ಅದನ್ನು ಬ್ರಹ್ಮಾರ್ಪಣವಾಗಿ ತೆಗೆದುಕೊಳ್ತಾರೆ. ಆ, ಮಧ್ಯಾಹ್ನವಾಗಿದೆ, ಹ್ಮ್ ನೀನು ನಮಗೆ ಅತಿಥಿ, ಆ, ಹಾಗೆ ನಿನ್ನ ಪರಿವಾರವು ಅತಿಥಿಗಳು. ಆ, ಒಂದು ಔಪಚಾರಿಕ ಅರ್ಥದಲ್ಲಿ, ಹ್ಮ್ ವಿಶಿಷ್ಟ ಅರ್ಥದಲ್ಲಿ ಅಭ್ಯಾಗತನೂ ಹೌದು. ಆ, ಅತಿಥಿಯನ್ನು ಅಭ್ಯಾಗತನನ್ನು ಹ್ಮ್ ಯಥಾ ಸಾಧ್ಯ ಯಥಾಮತಿ ಯಥಾಶಕ್ತಿ ಆ, ಉಪಚರಿಸಬೇಕಾದ್ದು ಹ್ಮ್ ಗೃಹಸ್ಥನಾದವನ ಧರ್ಮ. ಆ, ನಾನು ಮುನಿಯೇ ಆದರೂ ಹ್ಮ್ ವಾಲಿಕಿಲ್ಯರೋ ಆ. ವಾತರಶನರೋ ಇದ್ದ ಹಾಗೆ ನಾವಲ್ಲ. ಅಶ್ಮಕುಟ್ಟರಲ್ಲ, ಅಲ್ಲ, ನಿರಾಹಾರಿಗಳಲ್ಲ, ಅವರು ಕಲ್ಲಿನಲ್ಲಿ ಹುಟ್ಟಿದನ್ನು ತಿನ್ನುವುದು. ಹೌದು, ಜಲಶಾಹಿಗಳಲ್ಲ. ವಾಲಿಕಿಲ್ಯರು ಅವರಿಗೆ ಬೇರೆಯವರಿಗೆ ಉಪಚಾರ ಮಾಡಬೇಕು ಅಂತಿಲ್ಲ. ಇಲ್ಲ. ಅವರ ಮನೆಯಲ್ಲಿ ಉಪಚಾರ ನಿರೀಕ್ಷಿಸುವುದೇ ತಪ್ಪು. ಸ್ಥಂಡಿಲಶಾಹಿಗಳಲ್ಲ, ಅಲ್ಲ, ಅಪಕ್ಷರಲ್ಲ. ಮತ್ತೆ ಕೆಲವರಿದ್ದಾರೆ ಅವಧೂತರು. ಆ. ಅವರು ಎಷ್ಟೊತ್ತಿಗೆ ಏನು ಮಾತಾಡ್ತಾರೆ, ಆ. ಹೇಗೆ ನಿಲ್ತದೆ ಅದು ಮಾತು ಅಂತಿಲ್ಲ. ಹ್ಮ್. ಆದ್ರಿಂದಲೇ ಅಪಾರ್ಥದಲ್ಲಿ ಏನೇನೋ ಮಾತಾಡೋನಿಗೆ ಅವಧೂತ ಅಂತ ಬಂದದ ಹಾಗೆ ಅದೇ ಧೂರ್ತರನ್ನು ಹಾಗೆ ಹೇಳ್ತಾರೆ. ಪ್ರಾರಂಭ ಮಾಡಿದ್ದಾರೆ. ಅದಕ್ಕೆ ಅವಧೂರ್ತ ಅಂತ ಆಗ್ಬೇಕದು. ಅಕ್ಷರತ್ವಾತ್ ವರೇಣ್ಯತ್ವಾತ್ ಧೂತ ಸಂಸಾರ ಬಂಧನಾತ್ ಹಾ, ತತ್ವಮಸ್ಯಾದಿ ವಾಕ್ಯಾರ್ಥತ್ವಾತ್ ಅವಧೂತ. ಅವಧೂತ. ನಾವು ಅಲ್ಲಿಗೆ ಮುಟ್ಲಿಲ್ಲ. ಹಾ. ನಾವು ಗೃಹಸ್ಥರು ಈಗಲೂ. ಹೌದು. ಸನ್ಯಾಸಿಗಳಾದರೂ ಹ್ಮ್ ಇದು ಗುರುಕುಲ. ಹ್ಮ್ ಆಶ್ರಯಿಸಿದ ಅನೇಕರಿದ್ದಾರೆ. ಆ, ಮಹಾರಾಜ ಬಂದದ್ದು
ರೂಢಿಯ ಭಾಷೆಯಲ್ಲಿ ಅಪರೂಪ, ಶಾಸ್ತ್ರೀಯ ಭಾಷೆಯಲ್ಲಿ ಅಪೂರ್ವ. ಆ, ಅಪರೂಪ ಅಂತಂದ್ರೆ ರೂಪ ಇಲ್ಲದ್ದು ಅಂತ ಒಂದು ಅರ್ಥ ಆಗ್ತದೆ. ಅದಕ್ಕೊಂದು ಸದರ್ಥ ಮಾಡೋಣ. ಅದೇ ಸದ್ಯ 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 ರೂಪ ಸಿಗಲಿಲ್ಲ ಅಂತ ಹೌದು. ನೋಡ್ಲಿಕ್ಕೆ. ಹಾಗೆ ಅರ್ಥ ಮಾಡುವ. ಆ, ಅಪರೂಪ ಈವರೆಗೆ ಇಲ್ಲದ್ದು, ಹೌದೌದು. ಪ್ರತ್ಯೇಕವಾದದ್ದು. ಹ್ಮ್. ಸಾಮಾನ್ಯ ಗೃಹಸ್ಥರು ಹೇಳುವ ಹಾಗೆ, ಆ, ನೀವು ಈ ಹೊತ್ತಿಗೆ ಬಂದು ಹಿಂದೆ ಹೋಗೋದು, ನನಗೆ ಶಾಪ ಬಂದಿತ್ತು. ಕೇಳಿದ ಶೈಲಿಯಲ್ಲಿ ಹೊರಟು ಹೋಗಬೇಕು. ಇಲ್ಲ, ನಿಲ್ಬೇಕೆಂಬ ಅರ್ಥದಲ್ಲಿ ಆ, ತೆರಳುತ್ತೇನೆ ಅಂತ ಹೇಳಿದ್ದು ವಿನಯವಾದರೂ ಕೂಡ ಆ, ಋಷ್ಯಾಶ್ರಮದಲ್ಲಿ ಯಾವುದು ಶಕ್ಯವೋ ಯಾವುದು ದೇಯವೋ ಆ, ಅದನ್ನು ಸ್ವೀಕರಿಸಿ ಆ, ನಿನ್ನ ಪ್ರಜಾ ಪರಿವಾರ ಸಮೇತ ಆ, ಮಧ್ಯಾಹ್ನದ ಭೋಜನವನ್ನು ಸ್ವೀಕರಿಸಿ ಹ್ಮ್. ಮತ್ತೆ ಕಾರ್ಯಾರ್ಥವಾಗಿ ತೆರಳಬಹುದು. ಇದು ನಮ್ಮ ಅಪೇಕ್ಷೆ. ನೀವು ಹೀಗೆ ಅಂದ್ರೆ ನಾನು ಯಾವ ಮಾತನಾಡಬೇಕು? ಗೆಲ್ದ ಮಾತಿಗೆ ನೃಪಯವರನ್ನು ಆ ಎಲ್ದ ಮಾತಿಗೆ ನೃಪವರನು ಮುದದಿನಲ್ದ ಬೆಳಿದ ಮುನಿ ನೀನು. ಮುದದಿನಲ್ದ ಬೆಳಿದ ಮುನಿ ನೀನು. ಕಂದ ಮೂಲಾಹಾರದಿಂದಿರುವ ಮಹಿಮನು. ಕಂದ ಮೂಲಾಹಾರದಿಂದಿರುವ ಮಹಿಮನು. ಇಲ್ದು ಎಲ್ದಯ ಬಲಕ್ಕೆ ತೃಪ್ತಿಯ ಒಲ್ದಿಸುವೆ ಎಲ್ತೇನೆ ವೇಳೆಯೇ. ಕಲ್ದ ಮೂಲಾಹಾರದಿಲ್ದೇರ್ಪ ಮಗಿಮನು ಇಲ್ದು ಎಲ್ಲಯೇ ಬಲಕ್ಕೆ ತೃಪ್ತಿಯ ಒಲ್ದಿಸುತ್ತೇನೆ ವೇಳೆ. ಎಲ್ದ ಮಾತಿಗೆ ನೃಪವರನು ಮುದದಿಂದ ಪೇಳಿದ ಮುನಿ ನೀ. ಸ್ವಾಮಿನ್, ರಾಜನ್, ನೀವು ಹೀಗಂದ್ರೆ ಹೀಗಂದರೆ ನಾನೇನನ್ನು ಬೇಕು? ಅಂದರೆ ನೀವು ಹೇಳಿದ ತಕ್ಷಣ ಆಯಿತು ಅಂತ ಹೇಳುವ ಮನಸ್ಸು ನನಗಿಲ್ಲ. ಯಾಕೆ? ಕಾರಣ ಇದೆ. ಅಂದರೆ ನಮ್ಮದು ಆತಿಥ್ಯ ಅಗ್ರಾಹ್ಯ ಅಂತ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಗ್ರಾಹ್ಯಾಗ್ರಾಹ್ಯದ ವಿಷಯ ಅಲ್ಲ. ಅಲ್ಲ, ಯಾರಾದರೂ ಆತಿಥ್ಯ ಮಾಡುತ್ತೇನೆ ಅಂತ ಹೇಳಿದಾಗ ಆಲೋಚನೆ ಮಾಡಬೇಕಾದದ್ದು ಸ್ವೀಕರಿಸುವ. ಹೌದು, ಅವನಿಂದ ಸಾಧ್ಯ ಉಂಟಾ? ಹಾ ಸರಿ. ವ್ಯವಸ್ಥೆ ಉಂಟಾ? ನಾವು ಸಾಧ್ಯ ಇಲ್ಲದೇ ಇರುವವನಲ್ಲಿ, ವ್ಯವಸ್ಥೆ ಇಲ್ಲದೇ ಇರುವವನಲ್ಲಿ, ಆದರೆ ಕೊಡುವ ಮನಸ್ಸು ಇರುವವನಲ್ಲಿ ಅವ ಹೇಳಿದ ತಕ್ಷಣ ಒಪ್ಪಿಕೊಳ್ಳಬಾರದು. ಸಾಮಾನ್ಯವಾಗಿ ಒಂದು ನಿಯಮ ಇದೆ. ಸಾಧ್ಯತೆ, ಸಾಮರ್ಥ್ಯ, ಸಂಪತ್ತು, ಸೋಪಸ್ಕರ, ಧಾನ್ಯ ಇತ್ಯಾದಿ ಇದ್ದವನಲ್ಲಿಯೂ ಕೂಡ ಕರೆದೊಡನೆ ಅಲ್ಲ ಬೇಡ ಅಂತಲೇ ಹೇಳ್ಬೇಕಂತ. ಹೌದು ಸ್ವಾಮಿನ್. ಕುಂಭೀ ಧಾನ್ಯರು, ಅಲೋಲುಪರು, ಅಲೋಲುಪರು,
ಲೋಲುಪತ್ವ ಇಲ್ಲ. ಶಿಷ್ಟರು, ಕುಂಭಿಧಾನ್ಯರು. ಅಂದ್ರೆ ಒಂದು ಕುಂಭದಲ್ಲಿ ಮಾತ್ರ ಧಾನ್ಯದ ಸಂಗ್ರಹವನ್ನು ಮಾಡಿ ಇಟ್ಟುಕೊಂಡವರು. ಇಲ್ಲದೇ ಇದ್ರೆ ವರ್ಷ ಧಾನ್ಯರು. ಒಂದು ವರ್ಷಕ್ಕೆ ಎಷ್ಟು ಬೇಕು ಅಷ್ಟನ್ನು ಮಾತ್ರ ಸಂಗ್ರಹಿಸಿ ಇಡುವವರು. ಸಾಮಾನ್ಯ ಸಂಸಾರಿಗಳಲ್ಲಿ ಗುರುಕುಲಗಳಲ್ಲಿ ಎರಡನೇ ಪದ್ಧತಿ ಇರುವುದು. ಹೌದು, ಹಾಗೆ ಕ್ರಮ. ಅವರಲ್ಲಿ ಒಂದು 100 ಜನ ಹೋಗಿ ಮಧ್ಯಾಹ್ನ ಊಟ ಅಂದ್ರೆ ಒಂದು ವರ್ಷಕ್ಕೆ ಇರುವುದೆಲ್ಲ ಒಂದೇ ದಿವಸ ಮುಗಿಬೇಕು. ಹೌದು, ಇನ್ನೊಂದು ವರ್ಷ ಪ್ರಾರಂಭ ಮಾಡಬೇಕು ಮರುದಿನ. ಹೌದು, ಆದರೆ ಮರುದಿನ ಅವರಿಗೆ ಸಂಗ್ರಹಕ್ಕೆ ಅಧಿಕಾರ ಇಲ್ಲ. ಯಾಕೆ ಅಂದ್ರೆ ಒಂದು ವರ್ಷಕ್ಕೆ ಬೇಕಾದಷ್ಟು ಸಂಗ್ರಹಿಸಿ ಇಟ್ಟುಕೊಳ್ಳುವುದು ಅವರ ವ್ರತ. ಆ ವ್ರತ ಪೂರ್ತಿ ಆಗಬೇಕಾದ್ರೆ ಆ ವರ್ಷ ಮುಗಿಬೇಕು, ಸಂವತ್ಸರ ಮುಗಿಬೇಕು. ಸಂವತ್ಸರ ಮುಗಿಯದೆ ಮತ್ತೆ ಅವರಿಗೆ ಧಾನ್ಯ ಸಂಗ್ರಹಕ್ಕೆ ಅವಕಾಶ ಇಲ್ಲ. ನೀವು ಅಂತಹವರಲ್ವಾ? ಶಿಷ್ಟರು, ಶಿಷ್ಟಾಚಾರ ಪರಿಪಾಲಕರು, ಕುಂಭಿಧಾನ್ಯರು, ಅಲೋಲುಪರು. ಬಂದ ನನ್ನನ್ನು ಸತ್ಕರಿಸಬೇಕು ಅಂತ ಉದಾರವಾದಂತಹ ಮನಸ್ಸಿರುವುದೇನು ಸಹಜವೇ. ಒಪ್ಪಿಕೊಳ್ಳುವವ ಆಲೋಚನೆ ಮಾಡಬೇಕು. ಹೌದು, ಕೊಡುವ ಕೊಡ್ತಾನೆ ಅಂತ ಹೇಳಿದ್ರು ತೆಕ್ಕೊಳ್ಳುವ ಯೋಚನೆ ಮಾಡಬೇಕು. ಹೌದು, ಎರಡೂ ದೃಷ್ಟಿಯಿಂದ ಯೋಚನೆ ಮಾಡಬೇಕು. ಕೊಡುವವನಲ್ಲಿ ಕೊಡುವ ಮನಸ್ಸುಂಟು, ಕೊಡುವ ವಸ್ತು ಇರುವ ಬಗ್ಗೆ ನಮಗೆ ಸಂಶಯ ಉಂಟು ಅಂತಾದ್ರೆ ನಾವು ಅಷ್ಟು ಬೇಗ ಒಪ್ಪಿಕೊಳ್ಳುವ. ಇನ್ನು ಕೊಡುವವನಿಗೆ ಕೊಡುವ ಮನಸ್ಸು ಉಂಟು, ಕೊಡುವ ವಸ್ತು ಉಂಟು, ಆದ್ರೆ ಕೊಡುವ ಜನ ಯಾರು ಅಂತ ನೋಡಿಕೊಂಡು ಸ್ವೀಕರಿಸ ನೋಡ್ಬೇಕು. ಯಾಕೆಂದ್ರೆ ನನಗೆ ಕೊಟ್ಟದ್ರಿಂದ ಅಥವಾ ನಮಗೆ ಇತ್ತದ್ರಿಂದ ನಾಳೆ ಕೊಟ್ಟವನಿಗೆ ಇಲ್ಲ ಅಂತ ಆಗುವ ಪರಿಸ್ಥಿತಿ ಬರಬಾರದು. ಆಗ ದೋಷ ಸ್ವೀಕರಿಸಿದವನ ಮೇಲೆ ಬರ್ತದೆ. ಆದ್ದರಿಂದಲೇ ಸುಲಭ ಅಲ್ಲ. ಆ ಕಾರಣದಿಂದಲೇ ನಾನು ಓರ್ವ ಇರುವುದು ಅಲ್ಲ. ನನ್ನ 4 ಜನ ಮಕ್ಕಳು ಅಷ್ಟೇ ಆದ್ರೆ ಏನಾದರೂ ಗೆಣಸಿದ್ರೆ, ಕಂದ ಮೂಲಗಳಿದ್ರೆ ಒಮ್ಮೊಮ್ಮೆ ಮಧ್ಯಾಹ್ನಕ್ಕೂ ಅದು ಸಾಕಾಗ್ತದೆ. ಹೌದು, ನಮ್ಮದು ಹಾಗೆ. ಭೋಜನ ಇಲ್ಲ, ಉಪಾಹಾರ. ಹೌದು, ಪ್ರಧಾನ ಆಹಾರ ಇಲ್ಲದೇ ಇದ್ರೆ ಉಪಾಹಾರ, ಉಪಾಹಾರ. ಅದಕ್ಕಾಗಿಯೇ ಹೇಳಿದ್ದಾರೆ ಉಪಾಹಾರವೆಂಬುದೊಂದು ಉಪಾಯ ಆಹಾರವೂ ಹೌದು. ಹೌದು, ಆದ್ರೆ ನಮ್ಮಲ್ಲಿ ಅದು ಬದಲಾವಣೆ ಆಗಿದೆ. ಈ ಉಪಾಹಾರವೇ ಪ್ರಧಾನ ಆಗಿ ಹೋಗಿದೆ. ಹೌದು, ಹೆಚ್ಚು ವಸ್ತುಗಳಿರುವುದರಿಂದ ಪ್ರಧಾನದ್ದು ಹೋಗಿದೆ. ರಾಜಗೃಹಗಳಲ್ಲಿ ಉಪಹಾರವು ವೈಭವಪೂರ್ಣವಾಗಿ ಇರಬೇಕಾದ್ದು. ಹೌದು, ಆ ವೈಭವಪೂರ್ಣವಾದ ಉಪಹಾರವನ್ನೆಲ್ಲ ಸ್ವೀಕರಿಸಿ ಇನ್ನು ನನಗೆ ಆಗ್ತದೆ. ಹೌದು, ಅದು ಬೇರೆ. ನಾನು ಯಾವುದಾದ್ರೂ ಸ್ವೀಕರಿಸ್ತೇನೆ. ಹೌದು, ಸ್ವೀಕರಿಸದೇ ಇದ್ರೆ ಸ್ವೀಕರಿಸಿದ್ದೇನೆ ಅಂತ ಕೊಟ್ಟವರಿಗೆ ತೃಪ್ತಿ ಆಗುವ ಹಾಗೆ ನಟನೆ ಆದ್ರೂ ಮಾಡಬಹುದು. ಆದ್ರೆ ನನ್ನ ಜೊತೆಯಲ್ಲಿದ್ದವರು ಒಪ್ಲಿಕ್ಕಿಲ್ಲ. ಕಣ್ಣೆತ್ತಿದಷ್ಟು ಇದ್ದಾರೆ. ಹೌದು, ಸೈನಿಕರು, ಹೌದು, ಬೇಟೆಗಾರರು. ಮತ್ತು ಒಂದು ಉಂಟು, ಮನುಷ್ಯರು ಮಾತ್ರ ಅಲ್ಲ, ಕುದುರೆಗಳುಂಟು. ಕುದುರೆಗಳಿಗೆ ಕೊಟ್ಟದ್ದು ಮನುಷ್ಯರಿಗೆ ಆಗುವುದಿಲ್ಲ. ಕುದುರೆಗೆ ಬೇರೆ ಆಗ್ತದೆ. ಮನುಷ್ಯರಿಗೆ ಸಿದ್ಧ ಮಾಡಿದ್ದು ಕುದುರೆಗಳಿಗೆ ಆಗುವುದಿಲ್ಲ. ಅದಾದ್ರೂ ಆಗ್ತದೆ, ಕುದುರೆದು ಮನುಷ್ಯನಿಗೆ ಆಗುವುದಿಲ್ಲ. ಆಮೇಲೆ ಆನೆಗಳಿವೆ. ಒಂದೊಂದು ಆನೆ ಊಟದ ಸಂದರ್ಭದಲ್ಲಿ ನಮ್ಮ ಸೈನಿಕರೆಲ್ಲ ಆನೆ ಅಂತ ಹೇಳಿಯೇ ಊಟ ಮಾಡು. ಆನೆ ಅವರಷ್ಟು ಊಟ ಮಾಡುವವರನ್ನು ಇನ್ನೊಂದು ಕಡೆಯನ್ನು ಕಾಣ್ಲಿಕ್ಕೆ ಸಿಗ್ಲಿಕ್ಕೆ. ಅದು ಹೋದಲ್ಲಿ ಹೆಚ್ಚಿಗೆ ಅಂತ ಹಾಗೆ ಉಂಟಾ? ಕೆಲವರಿಗೆ ಅದು ವ್ರತ ಉಂಟು. ಮನೆಯಲ್ಲಿ ಶುದ್ಧ ಉಪವಾಸ, ಹೋದಲ್ಲಿ ಉಪವಾಸ ಇಲ್ಲ. ಸ್ವಾಮಿನ್, ಆತಿಥ್ಯ ಸ್ವೀಕರಿಸಿದ್ದೇವೆ, ನಿಮ್ಮ ಮಾತಿಗೆ ತಿರಸ್ಕಾರ ಇಲ್ಲ ಅಲ್ಲ, ನಿಮ್ಮ ಭಾವವನ್ನು ಪುರಸ್ಕರಿಸಿ ನಮಗೊಂದು ಆಶೀರ್ವದಿಸಿ. ನಿಮಗೆ ಯಾವುದೇ ರೀತಿಯ ತೊಂದರೆ ನಮ್ಮಿಂದ ಆಗಬಾರದು, ಯಾವುದೇ ರೀತಿಯ ಸಮಸ್ಯೆಗೆ ನೀವು ಒಳಗಾಗಬಾರದು. ಹೇಳಿ ಆಗಿ ಹೋಯ್ತು, ಏನು ಮಾಡುವುದು? ಹೀಗೂ ಒಂದು ಆಗುವುದುಂಟು ಸ್ವಾಮಿ. ಹೌದು, ಹೇಳಿದ್ದೇನೆ ನಾನು. ಅವ ಬೇಡ ಅಂತ ಹೇಳ್ಬೇಕಿತ್ತಲ್ವಾ? ಹೌದು, ಆಯ್ತು, ನಾನೇನೋ ಒಂದು ಮರ್ಯಾದೆಗೆ ಹೇಳಿದೆ. ಅವ ಒಪ್ಪುವುದಾ? ಅವನಿಗಾದ್ರೂ ಗೊತ್ತಾಗ್ಬೇಡುವ ಇದು ಮಧ್ಯಾಹ್ನ, ಇದು ಋಷ್ಯಾಶ್ರಮ, ಅವನಿಗೂ ಮರ್ಯಾದೆ ಇಲ್ವಾ? ಹೇಳಿದ ತಕ್ಷಣ ಒಪ್ಪುವುದಾ ಅಂತ ಮತ್ತೆ ಒಂದು ದುರ್ಭರವಾದಂತಹ ಪರಿಸ್ಥಿತಿಗೆ ಬರಬಾರದು. ಉಭಯರಿಗೂ ಬರ್ತದೆ. ಹೌದು, ಆದ್ದರಿಂದ ತಿರಸ್ಕರಿಸ್ತೇನೆ ಅಂತ ಭಾವಿಸಬೇಡಿ. ನಿಮ್ಮ ಮಾತೇ ನಮಗೆ ಹೊಟ್ಟೆ ತುಂಬಿದೆ. ಕೇವಲ ಉದರಕ್ಕೆ ಮಾತ್ರ ಅಲ್ಲ, ಎಲ್ಲ ರೀತಿಯ ಆಹಾರ ನಿಮ್ಮ ವಾಕ್ ಶ್ರವಣದಿಂದ ನಮಗೆ ಪ್ರಾಪ್ತವಾಗಿದೆ. ಸ್ವಾಮಿ,
ಒಂದು ಮಂತ್ರಾಕ್ಷತೆ ಅಲ್ಲಿಂದಲೇ ಎಸೆದರೆ ಸಾಕು ನಮ್ಗೆ, ನಾವು ಹೋಗ್ತೇವೆ. ಮಹಾರಾಜ, ಆ, ನಮ್ಮಲ್ಲಿ ಈ ಹೊತ್ತಿಗೆ ಮಂತ್ರಾಕ್ಷತೆಯನ್ನು ಕೊಡಬೇಕು, ಇದು ಪದ್ಧತಿ ಹೌದು. ಹಾ. ಆದರೆ ಅದಕ್ಕೆ ಇನ್ನೊಂದು ನಿರ್ಬಂಧ ಉಂಟು. ಏನುಂಟು? ಭೋಜನ ನಂತರವೇ ಕೊಡುವುದು. ಆದೀತು, ಆ ಮಂತ್ರಾಕ್ಷತೆ ನೀವೇ ಇಟ್ಟುಕೊಳ್ಳಿ. ನಾವು ನಮ್ಮ ಮನೆಗೆ ಹೋಗಿ ಭೋಜನ ಮಾಡಿ ಸಾಯಂಕಾಲ ಬೇಕಾದ್ರೆ ಬರ್ತೇವೆ. ಮಂತ್ರಾಕ್ಷತೆಗೆ ಪುನಃ ಬರ್ತೇವೆ. ಮಹಾರಾಜ, ನಿನ್ನ ಸಂಕೋಚ ಸರಿಯಾದದ್ದೇ. ಆ, ಬಂದವನು ಒಬ್ಬನಲ್ಲ, ಹ್ಮ್ ರಾಜನೋ ರಾಜಪುತ್ರರೋ ಆ, ಅಲ್ಪಾಹಾರಿಗಳಾಗಿಯೂ ಸಂತೋಷವನ್ನು ಆ, ಹೊಂದಬಲ್ಲರು. ಹ್ಮ್ ಯಾಕೆ? ನೀನೇ ಈಗ ಹೇಳಿದ ಹಾಗೆ ಹ್ಮ್ ವಾಕ್ ಪ್ರಧಾನವಾಗಿ ಹೌದು. ಇರುವ ವ್ಯವಹಾರದಲ್ಲಿ ಹೊಟ್ಟೆ ತುಂಬಿತು ಅಂತ ನೀ ಹೇಳಿದ್ದು ಉಪಚಾರ ಏನಲ್ಲ. ವಂದನಾತ್ ನೋಪಚಾರಕ. ಹಾ, ಅದಕ್ಕಿಂತ ದೊಡ್ಡ ಉಪಚಾರ ಇಲ್ಲ. ಆದರೆ ಆ, ನೀನು ಇಲ್ಲಿ ಸಂಕೋಚ ಪಡಬೇಕಾದ ಕಾರಣ ಇಲ್ಲ. ಅಂದ್ರೆ ಕುಂಭಧಾನ್ಯರು ಹೌದು. ಅಥವಾ ಕುಂಭ ಸಂಗ್ರಹಿಗಳು, ಆ, ಅದು ನಮ್ಮಲ್ಲಿ ಇನ್ನೊಂದು ಅರ್ಥದಲ್ಲಿ ಸಾರ್ಥಕವಾಗಿದೆ. ಅದು ಹೇಗೆ? ದೊಡ್ಡ ಕುಂಭ, ಹಾ ಹಾ ಅಕ್ಷಯ ಕುಂಭ ನಮ್ಮಲ್ಲಿದೆ. ಸಮಗ್ರ ಪರಿವಾರಕ್ಕೆ ಹ್ಮ್ ದೊಡ್ಡ ಸಿಕ್ಕಲ್ಲ, ದೇವತೆಗಳ ಅನುಗ್ರಹ. ಆ, ಸ್ವಲ್ಪಾಂಶವೆಂಬಂತೆ ಹ್ಮ್ ಬೇಡಿಕೆ ಇಟ್ಟರೆ ಆ, ಸಮೃದ್ಧವಾಗಿ ಕೊಡಬಲ್ಲ ಸಂಪತ್ತನ್ನು ಹ್ಮ್ ಮಹೇಂದ್ರ, ಆ, ಯಜ್ಞದ ಶ್ರೇಷ್ಠ ದೇವತೆ, ಆ, ಜ್ಞಾನ ಯಜ್ಞ ವೇದ ಎಲ್ಲದಕ್ಕೂ ಶ್ರೇಷ್ಠ ದೇವರಾದಂತಹ ನನಗೆ ಆ, ಹೇಳಿದಾಗ ಮನ್ವಂತರ ಯುಗಾಂತರ ಪೂರ್ವದಲ್ಲಿ ಪಿತೃಸ್ಥಾನ ಆ, ಬ್ರಹ್ಮದೇವರು ಹ್ಮ್ ಅನುಗ್ರಹಿಸಿದ ಒಂದು ಸಂಪತ್ತು ನಮ್ಮಲ್ಲಿ ಉಂಟು ಮಹಾರಾಜ. ಆ, ಕೇಳಿದಷ್ಟನ್ನು ಅದು ಕೊಡಬಲ್ಲದು. ಆ, ಹಾಗೆ ಅಂತ ನಾವು ಹಾಗೆ ಕೇಳುವುದಿಲ್ಲ. ಆ, ಇದಕ್ಕಿಂತ ಒಳ್ಳೆ ಸಂದರ್ಭ ಇಲ್ಲ. ಹ್ಮ್ ಆದ್ರಿಂದ ಆ, ಗೃಹಸ್ಥನಾದವ, ಋಷಿಯಾದವ ಹ್ಮ್ ಔಪಚಾರಿಕವಾದ ಅರ್ಥದಲ್ಲಿಯೂ ಆ, ಯಜ್ಞ ಧೇನುವನ್ನು, ಹ್ಮ್ ಯಜ್ಞವನ್ನೇ ಧೇನುವನ್ನಾಗಿಯೂ ಆ, ಹೌದೌದು. ಯಜ್ಞ ಧೇನುವಾಗಿಯೂ ಆ, ಬಳಸಬೇಕು. ಹ್ಮ್ ಇಲ್ಲಿ ಹಾಗಲ್ಲ. ಆ, ಪ್ರತ್ಯಕ್ಷ ರೂಪದಲ್ಲಿ ದೊಡ್ಡದಾದ ಸಂಪತ್ತು ಇದೆ, ಸೌಭಾಗ್ಯ ಇದೆ. ಹ್ಮ್ ಕಾಮವನ್ನು ಹ್ಮ್ ತಣಿಸಬಲ್ಲ, ಆ, ಕಾಮನೆಗಳನ್ನು ನೀಡಬಲ್ಲ ಆ, ಅದ್ಭುತವಾದಂತಹ ಒಂದು ಸಂಪತ್ತು ಹ್ಮ್ ಈ ಆಶ್ರಮದಲ್ಲಿ ಧೇನು ರೂಪವಾಗಿರುವುದರಿಂದ ಆ, ನೀನು ಹೇಳಿದಂತೆ ಸಂಕೋಚವೋ, ಅಯ್ಯೋ ಕಂದಮೂಲ ಆಹಾರದಿಂದ ಇರುವ ಋಷಿಗಳನ್ನು ಹ್ಮ್ ತೊಂದರೆ ಪಡಿಸಿದ ಹಾಗಾಯ್ತಲ್ಲ, ಅಲ್ಲ. ಅದೇ ನನಗೆ ಒಪ್ಪಿಕೊಳ್ಳಿಕ್ಕೆ ಕಷ್ಟ ಆದ್ದೇನೆಂದ್ರೆ, ಹಾ, ನನಗಾದ್ರೂ ಅಭ್ಯಾಸ ಮಾಡಿಯೇನು ನಾನು ಗೆಣಸು ತಿನ್ಲಿಕ್ಕೆ, ಹೌದು. ಸೈನಿಕರು ಒಪ್ಲಿಕ್ಕಿಲ್ಲ. ಮತ್ತೆ ರಾಜನಾದವನು ವಿವಿಧ ಆಹಾರಗಳನ್ನು ತಿನ್ನುವುದನ್ನು ತಿಳಿದಿರಬೇಕು ಅಂತಲೇ ಆ, ಅಧ್ಯಯನದ ಒಂದು ಭಾಗ ಅದು. ಅದ್ ಮತ್ತೆ ನಮ್ಮಲ್ಲಿ ಇಂತಹ ಸಮಯದಲ್ಲಿ ಇಂಥದ್ದೇ ತಿನ್ನಬೇಕು ಅಂತೆಲ್ಲ ಇದೆ. ಉಂಟಲ್ಲ. ಹ್ಮ್ ಸೈನಿಕರಿಗೆ ಒಬ್ಬೊಬ್ಬರ ಬೇಡಿಕೆ ಒಂದೊಂದು ಇದ್ದರು. ಹ? ಕುದುರೆಗಳಲ್ಲಿ ಈಗ ಕುದುರೆಗಳಿಗೆ ಸಾಮಾನ್ಯವಾಗಿ ಕೆಲವು ವಿಷಯಗಳು ಉಂಟಲ್ಲ, ಹೌದು. ಆ ವ್ಯಂಜನಗಳಲ್ಲ. ಆ, ಒಂದೊಂದು ಕುದುರೆಗೂ ಒಂದೊಂದು ಆನೆಗೂ ಪ್ರತ್ಯೇಕ ಪ್ರತ್ಯೇಕ. ಹ್ಮ್ ಸ್ವಲ್ಪ ಬೆಂದದ್ದು, ಹ್ಮ್ ಚೆನ್ನಾಗಿ ಬೆಂದದ್ದು, ಹ್ಮ್ ಹಸಿ ಹಸಿಯಾದ್ದು, ಹ್ಮ್ ನುಂಗಿದೊಡನೆ ಸಂತೋಷವಾಗುವ ಕಪಿತ್ತಾದಿ ಫಲಗಳು. ಕೆಲವರಿಗೆ ನಮ್ಮಲ್ಲಿ ಏನು ಬೇದದ್ದೇ ಆಗಬೇಕು. ಹಾ, ಹೌದಲ್ಲ. ಹೌದೌದು. ಈಗ ಪರಿಪೂರ್ಣತೆಯಿಂದ ಒದಗಿಸಬಲ್ಲ, ಸ್ವೀಕರಿಸಲೇಬೇಕು. ಸ್ವೀಕರಿಸಬೇಕು ಮಾತ್ರ ಅಲ್ಲ. ಆ, ಮತ್ತೆ ನೀನು ಹೌದು ಹೇಳ್ತಿ, ಮಾತ್ರ ಅಲ್ಲ, ಇನ್ನೊಂದನ್ನು ಹೇಳ್ತೇನೆ. ಆ. ಮಹಾರಾಜನಿಗೆ ಆಹಾರ ವೈವಿಧ್ಯವೋ, ಆ. ಆಹಾರ ಸಂತೋಷವೋ ಆ. ಹೊಸತಲ್ಲ. ಆ, ಆದರೆ ಒಂದು ಏನು? ಮಾತು ನಾನು ಹೇಳಬಹುದು. ಆ, ಎಷ್ಟೊಂದು ಭೋಜನಗಳನ್ನು ಸ್ವಗ್ರಹದಲ್ಲಿಯೂ ಅನ್ಯಗ್ರಹದಲ್ಲಿಯೂ ಬಂಧುಗ್ರಹದಲ್ಲಿಯೂ ಸ್ವೀಕರಿಸಿದವ ನೀನು. ಆ. ಸ್ವೀಕರಿಸಿದ್ದಕ್ಕಿಂತ 1000 ಪಾಲು ಕೊಟ್ಟವನು. ಆ, ಇವತ್ತಿನ ಅನ್ನ ಸ್ವೀಕಾರದಲ್ಲಿ ಈವರೆಗಾಗದ ಒಂದು ಅನುಭವವನ್ನು ಹ್ಮ್. ದೈವಾನುಗ್ರಹದಿಂದ ನಾನು ಒದಗಿಸಬಲ್ಲೆ. ಇನ್ನು ನಂದು ವಾದ ಇಲ್ಲ. ಮತ್ತೆ ನನಗೊಂದು ಅಭ್ಯಾಸ ಇದೆ, ಹಾ. ಎಲ್ಲ ವಿಷಯದಲ್ಲೂ ವಾದ ಮಾಡಿದ್ರು ಇಲ್ಲ, ಅದು ಊಟದ ವಾದ- ವಿಷಯದಲ್ಲಿ ವಾದ ಇಲ್ಲ ನಮ್ಗೆ. ವಾದ ಸ್ಥಾನಗಳು ಅಂತ ಇದೆ. ಹೌದು, ಭೋಜನದ ವಿಷಯದಲ್ಲಿ ವಾದ ಇಲ್ಲ. ಹಾ, ಈಗ ಅದರ ಮೊದಲು ನಾವೇನು ಮಾಡಬೇಕು? ಸ್ನಾನಾದಿಗಳನ್ನು ತೀರಿಸಿ ಸಂಕಲ್ಪವನ್ನು ಮಾಡಿ ಅವರವರ ವಯಸ್ಸು ಹ್ಮ್ ಆಶ್ರಮೋಚಿತವಾಗಿ ಹ್ಮ್ ನೀವು ಅನುಷ್ಠಾನಗಳನ್ನು ಪೂರೈಸಿ ಬಂದಾಗ ಹಾ. ಸೋಪಸ್ಕರವಾದ ಭೋಜನ ಸಿದ್ಧವಾಗ್ತದೆ. ಹಾ. ಹೋಗಿ ಬನ್ನಿ. ನಿಮ್ಮಲ್ಲಿ ಒಂದು ವಿನಂತಿ ಉಂಟು. ಹಾ. ನಮ್ಮ ಸೈನಿಕರಲ್ಲಿ ಯಾರಲ್ಲೂ ಸ್ನಾನ ಆಗಿದೆ ಅಂತ ಕೇಳಬೇಡಿ. ಮತ್ತೆ ಇಲ್ಲ, ಆಗಿದೆ. ಆಗಿದೆ ಅಂತಲೇ. ಮತ್ತೆ ಸ್ನಾನದಲ್ಲಿಯೂ ಮಾನಸಿಕ ಉಂಟು, ಆ, ಸಂಕಲ್ಪ ಉಂಟು. ಹ್ಮ್. ಅಪವಿತ್ರ ಪವಿತ್ರವ ಸರ್ವಾವಸ್ಥಾಂಗತೋಪಿವ ಯಸ್ಪರೇತ್ ಪುಂಡರೀಕಾಕ್ಷ ಸಭಾ ಬಾಹ್ಯ ಅಭ್ಯಂತರ ಶುಚಿ. ಶುಚಿ. ಅದಕ್ಕೆ ಕೆಲವರು ನೀರು ಚಿಮಿಸ್ತಾರೆ. ಹಾ. ಮಂತ್ರ ಪ್ರಕಾರ ಅದು ಬೇಡ. ಅಲ್ಲ, ಅಲ್ಲಿ ಯಸ್ಮರೇತ್ ಸ್ಮರೇತ್. ಕರ್ಮ ಅದು. ಆದ್ರೆ ಸ್ನಾನ ಅಂತ ಇರುವುದರಿಂದ ಸಂಕೇತವಾಗಿ ಜಲ. ಸರಿ. ನದಿಯೂ ಇದೆ, ಆ,
ನಿಜ ಸ್ನಾನವನ್ನು ಮಾಡಬಹುದು, ಹ್ಮ್. ಸಂಕಲ್ಪ ಸ್ನಾನವನ್ನು ಮಾಡಬಹುದು. ಸರಿ. ಮತ್ತೆ ನಿನ್ನಂತಹ ದೊರೆ ಇದ್ದ ರಾಜ್ಯಕ್ಕೆ ಆ, ಸದಾ ಸರ್ವದಾ ಆ, ಸ್ನಾತತ್ವ ಆ. ಸ್ನಾನ ಪ್ರಜೆಗಳಿಗೆ ಒದಗ್ತದೆ ಅಂತ ನನ್ನ ವಿಶ್ವಾಸ. ಹ್ಮ್. ನಮ್ಮ ಅನುಗ್ರಹ ಅಂತ ನಾನು ಹೇಳುವುದಿಲ್ಲ, ಹ್ಮ್. ದೊಡ್ಡ ಶಬ್ದ ಆಗ್ತದೆ. ಆ. ಆಶಯ ಉಂಟು, ಆ. ಹೋಗಿ ಬನ್ನಿ. ಹೋಗಿ ಬರ್ತೇವೆ. ಹೇಳ್ಬೇಕಲ್ಲ ಒಂದು ಮಾತು ಧೇನುವಿಗೆ. ಅಮ್ಮ, ಎನಲು ಮುನಿ ಬಂದಿ ಬೇಳ್ದದೆ ನುಬಿಗಿ ವಾರಿಧಿಗೆ ವಿನಯದಿ ಮಧ್ಯಾಹ್ನ ಭೋಜನ ಅನುಕರಿಸವೇಗೆನರು ಮೊದಲಲ್ಲಿ ವಿರುದ್ಧ ಶಟ್ರದ ಭೋಮಕ್ಕೆ ಭೋಜನ ಜನಪ ಸೈನ್ಯಕ್ಕೆ ತೃಪ್ತಿ ಪಡಿಸೆ ಎನಲು ಮುಂಡಿಪತಿ ಬೇದೇನು ಬಂದೀಪ ನೃವನ ಘನಕ್ಷುಧಾನ್ವಿತ ಸೈನ್ಯ ವಾರಿದಿಗೆ ಅಮ್ಮ ಸಕಲಾನಂದ ಪ್ರದಾಯಕಳಾದ ನಂದಿನಿ, ಆನಂದವನ್ನು ಕೊಡುವುದರಿಂದ ನಂದಿನಿ ನೀನು, ಕಾಮಿಸಿದ್ದನ್ನು ಕೊಡುವುದರಿಂದ ಕಾಮಧೇನುವು ಹೌದು. 3 ಬಾರಿ ಬಲವನ್ನು ನಮಸ್ಕರಿಸಿ ಪ್ರಾರ್ಥಿಸ್ತಾ ಇದ್ದೇನಮ್ಮ. ಇವತ್ತು ಸ್ವಲ್ಪ ಪ್ರತ್ಯೇಕತೆ ಉಂಟು ನಿನ್ನಿಂದ ನಾನು ಪ್ರಾರ್ಥಿಸುವುದರಲ್ಲಿ. ಶಿಷ್ಯವರ್ಗಕ್ಕೆ, ಋಷಿವರ್ಗಕ್ಕೆ, ಮುನಿವರ್ಗಕ್ಕೆ, ಬ್ರಾಹ್ಮಣ ವರ್ಗಕ್ಕೆ ಬೇಕಾದ ಆಹಾರಾದಿ ಸೋಪಸ್ಕರಗಳನ್ನು ಒದಗಿಸ್ತಾ ಬಂದಿದ್ದಿ. ಸಂಕಲ್ಪಿಸಿದರೆ ಸಾಕು, ಸಮಯ ಬಂದಾಗ ಕರುವಿನ ಸ್ವನ ಶಬ್ದ ಕೇಳಿದಾಗ ತಾಯಿ ದನಕ್ಕೆ ತಾನಾಗಿ ಹಾಲು ಸ್ರವಿಸುವಂತೆ ನೀನು ಕೊಡ್ತಾ ಬಂದವಳು. ಆದರೆ ಇವತ್ತು ಹಾಗಲ್ಲಮ್ಮ, ಎಚ್ಚರಿಸುವುದಲ್ಲ ವಿನಂತಿ. ಸಹಸ್ರ ಸಂಖ್ಯೆಯ ರಾಜ ಪರಿವಾರ ಉಂಟು, ಮಹಾರಾಜನಿದ್ದಾನೆ, ಮಹಾರಾಜನ ಸಹಾಯಕರು, ಸೇನಾಪತಿಗಳು, ಪುತ್ರರು ಇದ್ದಾರೆ. ಪ್ರತ್ಯೇಕವಾಗಿ ಇಂಥದ್ದನ್ನು ನೀನು ಕೊಡು ಅಂತ ನಾ ಹೇಳಿದರೆ ತಪ್ಪಾಗ್ತದೆ. ಯಾರ್ಯಾರಿಗೆ ಏನೇನು ಎಷ್ಟೆಷ್ಟು ಬೇಕೋ, ಬೇಕಾಗುವಷ್ಟಲ್ಲ ಸಾಕಾಗುವಷ್ಟು ಸಮೃದ್ಧವಾದ ವೈವಿಧ್ಯಪೂರ್ಣವಾದ ವ್ಯಂಜನ ಭೋಜನಗಳನ್ನಿತ್ತು. ಷಡ್ರಸ ಅಲ್ಲ, 7ನೇ ರಸವೇ ಅದರಲ್ಲಿ ಕಾಣಿಸುವ ಹಾಗೆ ನೀನು ಮಾಡಬೇಕಮ್ಮ. ನಾ ಪ್ರತ್ಯೇಕವಾಗಿ ಹೇಳುವುದಿಲ್ಲ, ನಿನ್ನ ಅನುಗ್ರಹದಿಂದ ಅದು ಪ್ರಾಪ್ತವಾಗ್ತದೆ. ಅವರಿಗೂ ಹೊಸ ಅನುಭವ ಉಂಟಾಗುವ ಹಾಗೆ ನೀನು ಮಾಡಿಕೊಡ್ಬೇಕು ಅಂತ ಪ್ರಾರ್ಥಿಸ್ತೇನೆ. ಉರುಡು ದಣಿದರು ತರುವ ರಾಖಣದಿ ಬನ್ನಿ ಹೀಗೆ ಬನ್ನಿ ಕಂಡಾಗಂಡ್ರೆ ಬನು ಮಂಡೆಯನು ತೂಗುದಲೇ ಸಂಸದದಿ ಕಂಡಾಗಂಡ್ರೆ ಬನು ಮಂಡೆಯನು ತೂಗುದಲೇ ಸಂಸದದಿ ಚಂಡ ಮುನಿಪನೆ ನಿನ್ನ ಮಹಿಮೆಯು ಕಂಡ ಪರಯುಗೆ ಪೋಲು ತೀರ್ಪು ಕಂಡು ಗಾಡದ ನೆರದಿ ಶಾಖವು ದಿಂಡೆ ರಾಜಿಯ ಭಕ್ಷ್ಯವಾದುದು
ಮಾಡುವರ ಕ್ಷಣದಿ ಹೀಗೊಂದು ಪ್ರಯೋಗವೇ ಈ ತನಕ ಕೇಳಲೇ ಇಲ್ಲ. ಉಂಡು ದಣಿದರು ಹಾಗೊಂದುಂಟ, ಓಡಿ ದಣಿದರು ಅಂತ ಹೇಳಬಹುದು. ಅಥವಾ ದೀರ್ಘಕಾಲ ಒಂದೇ ಕಡೆ ಒಂದೇ ಆಸನದಲ್ಲಿ ಕುಳಿತುಕೊಂಡೇ ಇದ್ರೆ ಕುಳಿತು ದಣಿದರು ಅಂತ ಹೇಳಬಹುದು. ಎಲ್ಲ ರೀತಿಯ ಆಯಾಸಗಳನ್ನು ಪರಿಹರಿಸುವ ಒಂದು ಕಾಲ ಇದೆ ನಿದ್ದೆ. ದೀರ್ಘಕಾಲ ನಿದ್ದೆ ಮಾಡಿದ್ರೆ ನಿದ್ದೆ ಮಾಡಿ ಮಾಡಿ ಸಾಕಾಯಿತು, ಆಯಾಸ ಆಯಿತು. ಆದ್ರೆ ಯಾವನೂ ಇಷ್ಟರ ತನಕ ಊಟ ಮಾಡಿ ನನಗೆ ಆಯಾಸ ಆಗಿದೆ ಅಂತ ಹೇಳಿದ್ದಿಲ್ಲ. ಈಗ ಎಲ್ಲರೂ ಹೇಳ್ತಾರೆ ಊಟ ಮಾಡಿ ಆಯಾಸ ಆಗಿದೆ, ಉಂಡು ದಣಿದಿದ್ದೇವೆ. ದಣಿವನ್ನು ಪರಿಹರಿಸಿಕೊಳ್ಳುವುದಕ್ಕೆ ಇರುವುದೊಂದು ಊಟ. ಯಾಕೆ ಅಂದ್ರೆ ಬೇರೆ ಕರ್ಮಗಳಲ್ಲಿ ವ್ಯಾಪೃತರಾಗಿ ತಮ್ಮ ತಮ್ಮ ಅಂತಃಸತ್ವವನ್ನು ರಸವನ್ನು ಕಳೆದುಕೊಂಡು ವಿನಿಯೋಗಿಸಿ ಹೊಟ್ಟೆ ಬರಿದಾದಾಗ ಮತ್ತೆ ಶಕ್ತಿಯನ್ನು ಸಂಗ್ರಹಿಸುವುದಕ್ಕಲ್ವ ಊಟ ಮಾಡೋದು. ಏನೂ ಮಾಡದೇ ಇರುವ ಊಟ ಅದು ವಿಮರ್ಶೆ ಇಲ್ಲ. ಕೆಲಸ ಮಾಡಿ ಮೊದಲು ಉಂಡದ್ದನ್ನು ಕರಗಿಸಿ ಮತ್ತೆ ಊಟ ಮಾಡು. ಆವಾಗ ಊಟ ಮಾಡಿ ದಣಿಯುವುದಕ್ಕೆ ಅಂತ ಇಲ್ಲ. ಆದ್ರೆ ಇವರೆಲ್ಲ ಹೇಳ್ತಾರೆ ಊಟ ಮಾಡಿ ದಣಿದಿದ್ದೇವೆ. ಒಬ್ಬ ಹೇಳಿದನಂತೆ ಹೇಳಲಿಕ್ಕಾಗುವುದಿಲ್ಲ. ಯಾಕೆ ಅಂತ ಅವರ ಹತ್ರ ಕೇಳಿದ್ರೆ, ಇಷ್ಟರವರೆಗೆ ನನ್ನ ಹೊಟ್ಟೆಗೆ ನನ್ನ ಮೂಗು ಕಾಣ್ತಾ ಇರಲಿಲ್ಲ, ಇವತ್ತು ನನ್ನ ಉದರಕ್ಕೆ ಮೂಗು ಕಾಣ್ತಾ ಇದೆ, ಕುಳಿತಲ್ಲಿಂದ ಏಳುವುದಕ್ಕಾಗುವುದಿಲ್ಲ. ಯಾಕೆಂದ್ರೆ ಊಟ ಮಾಡಿ ಹೊಟ್ಟೆ ಅಷ್ಟು ದೊಡ್ಡಾಗಿದೆ. ಅವನ ಮೂಗಿನ ಸಮಾನಾಂತರಕ್ಕೆ ಹೊಟ್ಟೆ ಬೆಳೆದಿದೆ ಊಟ ಮಾಡಿ. ಹೆಚ್ಚು ಊಟ ಮಾಡುವುದು ದೊಡ್ಡ ವಿಷಯ ಅಲ್ಲ. ಈಗ ಯಾರೊಬ್ಬರಿಗೂ ಕೂಡ ಇದು ರುಚಿ ಇಲ್ಲ ಅಂತ ಅನ್ನಿಸ್ಲಿಲ್ಲ. ಸಾವಿರ ಸಾವಿರ ಜಿಹ್ವೆಗಳು ರಸವನ್ನು ಸ್ವೀಕರಿಸಿವೆ. ಎಲ್ಲರ ನಾಲಿಗೆಯು ಒಂದೇ ರೀತಿ ಇರ್ತದ? ಒಬ್ಬನಿಗೆ ಸಿಹಿಯಾದದ್ದು ಇನ್ನೊಬ್ಬನಿಗೆ ಸಿಹಿ ಕಡಿಮೆ ಆಗಲೇಬೇಕು. ಯಾಕೆಂದ್ರೆ ಒಬ್ಬನ ರಸಗ್ರಾಹಕ ಗುಣ ಎಷ್ಟು, ರಸಗ್ರಹಣ ಸಾಮರ್ಥ್ಯ ಎಷ್ಟು, ಅದು ಇನ್ನೊಬ್ಬನಲ್ಲಿ ಇರಬೇಕು ಅಂತ ಏನಿಲ್ಲ. ಇಷ್ಟೂ ಜನರಿಗೆ ತೃಪ್ತಿ ಆಗಬೇಕಾದ್ರೆ ಅವರವರಿಗೆ ಬೇಕಾದ ರುಚಿ. ಮನುಷ್ಯರಿಗೆ ಬಿಡಿ, ಕುದುರೆಗಳು ಇಷ್ಟರ ತನಕ ಇಂತಹದ್ದು ಸಿಗಲಿಲ್ಲ ಎನ್ನುವ ಭಾವದಿಂದ ಆಹಾರ ಸ್ವೀಕರಿಸುತ್ತವೆ ಅಂತ ಹೇಳಿದರು. ಇಂತಹ ಒಂದು ಅಡಿಗೆ ಸಿದ್ಧವಾದದ್ದು ಹೇಗೆ? ನಮಗೆ ಊರಿನಲ್ಲೊಂದು ಅನುಭವ ಉಂಟು, ಕೇಳಿ. ಯಾವುದೋ ಒಂದು ಮನೆಗೆ ಸಮಾರಂಭಕ್ಕೆ ಹೋದರೆ ಅಡಿಗೆ ರುಚಿಯಾದರೆ ಊಟ ಮಾಡಿದ ಮೇಲೆ ಸ್ವಲ್ಪ ಅಡಿಗೆ ಕೋಣೆಗೆ ಹೋಗಿ ಅಡಿಗೆ ಭಟ್ರು ಯಾರು ಅಂತ ಕೇಳಿ ಅವರಲ್ಲಿ ಮಾತನಾಡಿ ಬರೋದು. ಅವರಿಗೆ ಧನ್ಯವಾದ ಹೇಳೋದು, ಭಟ್ರೆ ಅಡಿಗೆ ಬಹಳ ಒಳ್ಳೆಯದಾಗಿದೆ, ಸಂತೋಷ ಆಗಿದೆ. ಇದು ಲೋಕದಲ್ಲಿ ಇರುವಂಥದ್ದು. ಯಾಕೆ ಅಂದರೆ ಪಾಕ ವ್ಯವಸ್ಥೆ ರುಚಿಯಾಗಬೇಕಾದ್ರೆ ಕೆಲವು ಕಾರಣಗಳು. ಸೂದಸ್ಯ ಹಸ್ತ ವೈಚಿತ್ರ್ಯಾತ್ ತದ್ಬುದ್ಧಿ ವಿಭವಾತ್ ತತಃ ಧಾತು ಮನಪ್ರಸಾದಾತ್ ಶಾಕಪಾಕ ಶುಭಾವಹ. ಸೂದ ಅಂದರೆ ಅಡಿಗೆಯವರು, ಅಡಿಗೆಯವರ ಕೈಚಳಕ, ಹಸ್ತ ವೈಚಿತ್ರ್ಯ. ಆಮೇಲೆ ಅಡಿಗೆ ಎನ್ನುವ ಕರ್ಮದಲ್ಲಿ ಇರುವ ಅವನ ಬುದ್ಧಿವಂತಿಕೆ, ಸ್ವಬುದ್ಧಿ ವಿಭವಾತ್. ಮೂರನೆಯದ್ದು ನಾವು ವಿಮರ್ಶೆ ಮಾಡಲಿಕ್ಕಿಲ್ಲ, ಅನ್ನ ಕೊಟ್ಟವರ ಮನಸ್ಸು ಹೇಗೆ ಅಂತ. ಊರಿನಲ್ಲೆಲ್ಲ ಬಹಳ ಕಷ್ಟದಲ್ಲಿ ಅನ್ನದಾನ ಮಾಡುವುದಕ್ಕೆ ಒಪ್ಪಿ ಅನ್ನದಾನ ಮಾಡಿದ್ರೆ ಎಂತಹ ಅಡಿಗೆ ಭಟ್ರು ಬಂದ್ರು ಇವನ ಊಟ ಒಳ್ಳೆಯದಾಗುವುದಿಲ್ಲ. ಯಾಕೆಂದ್ರೆ ಇವನಿಗೆ ಮನ ಪ್ರಸನ್ನನಾಗಿ ಅವ ಕೊಡುವುದಲ್ಲ, ಇವರು ಪ್ರಸನ್ನರಾಗಿಯೇ ಒತ್ತಾಯ ಮಾಡಿಯೇ ಕೊಟ್ಟದ್ದು ಅಂತ ನಮ್ಗೆ ಗೊತ್ತುಂಟು. ಈ ಅಡಿಗೆ ಇವರನ್ನು ಯಾರು ಅಂತ ಯಾರಲ್ಲಿ ಕೇಳುವುದು? ಆವಾಗ ಅವರು ಎಂತ ಹೇಳಿದ್ದಾರೆ ಅಂತ ನನಗೆ ಅದು ತಲೆಗೆ ಹೋಗಲಿಲ್ಲ. ಅವರು ಕೇಳಿದ್ದನ್ನು ಕೊಡುವುದು ಹಾಗೆ ಹೀಗೆ ಅಂತೆಲ್ಲ ಹೇಳಿದ್ರು. ಏನೋ ಇನ್ನು ಸಂಕಲ್ಪ ಮಾಡಿಯೇ ಮಾಡಿದ್ದ ಹೇಗೆ ಆಗಲಿ.
ಋಷಿಗಳಿಗೆ ಅದೆಲ್ಲ ಸಾಮರ್ಥ್ಯ ಇದೆ. ಇಷ್ಟು ಜನಕ್ಕೆ ಭೋಜನ ಸಿದ್ಧವಾಗಲಿ ಸಂಕಲ್ಪ ಮಾಡಿದ್ರು ಆದೀತಲ್ಲ. ಹೇಗಾದ್ದು ಅಂತ ನಮ್ಗೆ ಗೊತ್ತಿಲ್ಲ. ಈಗ ಮಧುರ, ಆಮ್ಲ, ಲವಣ, ಕಟು, ಕಷಾಯ, ತಿಕ್ತಾದಿ ಷಡ್ರಸೋಪೇತವಾದ ಇದೆಲ್ಲವೂ ಮಿಶ್ರಣವಾಗಿ ಸಪ್ತಮ ರಸವೂ ಇದ್ದಂತಹ ಭಕ್ಷ್ಯ, ಚೋಷ್ಯ, ಲೇಖ್ಯ, ಪೇಯ, ಭೋಜ್ಯ, ಚತುರ್ವಿಧವಾದಂತಹ ಆಹಾರ, ಅನ್ನ, ಸಪ್ತಮ ರಸವನ್ನು ಸೃಷ್ಟಿಸಬಲ್ಲಂತಹ ಭೋಜನ. ವಸ್ತುತಃ ನಾವು ಭೋಜನ ಪ್ರಿಯರಲ್ಲ, ಭೋಜನ ಪ್ರಿಯರು ಅವರೇ. ಆದರೆ ನಮಗೆ ಇವತ್ತು ಭೋಜನದಲ್ಲಿ ಪ್ರಿಯ ಭಾವ ಉಂಟಾಗುವ ಹಾಗೆ ನಮಗೊಂದು ಭೋಜನವನ್ನು ಕೊಟ್ರಲ್ಲ, ಕೇಳು ದೇವರಲ್ಲಿ ಅಡಿಗೆ ಭಟ್ರು ಯಾರು? ಸ್ವಾಮಿನ್ ಮುನಿ ಕೇಳಿ ಸೈನ್ಯದ ಗೀತಲಿ ಮುನಿ ಬಗೇಳಿ ಸೈನ್ಯದ ಗೀತಲಿ ವಿನುದ ಭೋಜನದಿಲ್ಲದ ತೃಪ್ತಿಯ ಗರದೆಯಳು ಒಂದಿಗೆನು ಬೇಡುವೆ ಮನದೊಡಿಯುವ ವಿನುದ ಭೋಜನದಿಂದ ತೃಪ್ತಿಯ ಗರದೆಯಳು ಒಂದಿಗೆನು ಬೇಡುವೆ ಮನದೊಡಿಯುವ ಮುನಿಪ ಕೇಳಿ ಸೈನ್ಯದ ಗಿತಲ ವಿನುದ ಭೋಜನದಿಂದ ತೃಪ್ತಿಯ ಮಹರ್ಷಿಗಳೇ, ಮಹಾರಾಜ, ಊಟ ಆಗಿದೆ. ಸಂತೋಷವಾಯ್ತಾ? ತೃಪ್ತಿ ಆಯ್ತಾ? ಅದಾಗಲಿಲ್ಲ ಅಂತ ಹೇಳುವುದಕ್ಕೆ ಹಾ, ಬಾಯಿಯೇ ಬರ್ಲಿಕ್ಕಿಲ್ಲ. ಹೌದು, ಹೇಳು ಸಾಧ್ಯವೇ ಇಲ್ಲ ಎಂಬ ಅರ್ಥ. ಸಾಧ್ಯವೇ ಇಲ್ಲ. ಸರ್ವರು ಸಂತೃಪ್ತರಾಗಿ ಮಾತ್ರ ಅಲ್ಲ, ಹ, ಅವಾಕಾಗಿ ನಿಂತವರಂತೆ. ಸರ್ವರು ಮಾತ್ರ ಅಲ್ಲ, ಪ್ರತಿಯೊಬ್ಬರೂ ಸಂತೃಪ್ತರಾಗಿದ್ದಾರೆ. ಒಂದು ಸಂತೃಪ್ತಿಯನ್ನು ಸರ್ವರ ದೃಷ್ಟಿಯಿಂದ ಹೇಳುವುದು ಬೇರೆ, ಹೌದು, ಪ್ರತಿಯೊಬ್ಬನ ದೃಷ್ಟಿಯಿಂದ ಹೇಳುವುದು ಬೇರೆ. ವೈಯಕ್ತಿಕವಾಗಿ ವ್ಯಷ್ಟಿಯಿಂದ ಸಮಷ್ಟಿಯವರೆಗೆ. ಹೌದು, ವ್ಯಷ್ಟಿಯಿಂದ ಸರ್ವ ಸಂತೃಪ್ತರು, ಆದ್ದರಿಂದ ಸಮಷ್ಟಿಯಾಗಿ ಎಲ್ಲರಿಗೂ ತಾನಾಗೆ ಸಂತುಷ್ಟರು. ವ್ಯಷ್ಟಿಯಿಂದ ಸರ್ವರು ಸಂತೃಪ್ತರು. ಆದ್ದರಿಂದ ವ್ಯಷ್ಟಿಯಿಂದ ಹೊರಟ ಧ್ವನಿಯೊಂದು ಸಮಷ್ಟಿಯಾಗಿ ನಾನು ನಿಮ್ಮ ಮುಂದೆ ನಿಂತದ್ದು. ಇದಕ್ಕಿಂತ ಹೆಚ್ಚು ಸಂತೋಷ ಆತಿಥೇಯನಿಗೆ ಏನುಂಟು? ನಮಗೊಂದು ತಿಳ್ಕೊಳ್ಳಬೇಕು ಅಂತ ಆಸೆ ಉಂಟು. ಖಂಡಿತವಾಗಿಯೂ ಹೇಳೋಣ. ಸ್ವಾಮಿ, ಅಡಿಗೆ ಭಟ್ರು ಯಾರು? ವಾಚಕರು. ಪಾಚಕರು, ರೂಢಿಯಿಂದ ಭಟರು, ಭಟ್ಟರು ಆಗಬಹುದು. ಸೂದರು. ಕೆಲವೊಮ್ಮೆ ಪ್ರಶ್ನೆ ಬಂತಂತೆ, ಎಂಥದು ಕಿರಾತನೋ, ದೂತನೋ, ಇನ್ನೊಬ್ಬನೋ, ನಿಷಾದನೋ, ಪಾಚಕನೋ, ಸಪತಿಯೋ ಆಗುವುದು ಹೇಗೆ ಅಂತ. ಅದಕ್ಕೆ ಎರಡು ಸಮಾಧಾನ ಹೇಳಿದ್ರು. ಆ ಜಾತಿಯವರಿಗೆ ಮಾಡಿದವ ಅಂತ. ಹಾಗೇನಲ್ಲ, ರಾಜಗೃಹಗಳಲ್ಲಿ ಸರ್ವವರ್ಣಿಕರು ಆಗ್ಬಹುದು. ಮಹಾರಾಜ ಅಲ್ಲ, ಮತ್ತೆ ರಾಜನೀತಿಯಲ್ಲಿ ಅದಕ್ಕೆ ಒಂದು ಜಾತಿ ವಿಭಾಗ ಅಂತ ಹೇಳಲಿಲ್ಲ. ಇಲ್ಲ, ಸಾಮರ್ಥ್ಯವನ್ನೇ ಹೇಳುವುದು. ಹೌದು, ತಿಳುವಳಿಕೆಯನ್ನೇ ಹೇಳುವುದು. ಇಲ್ಲಿ ನಿಮಗೆ ವಿಶಿಷ್ಟವಾದ ಒಂದು ಅನುಭವ ಆದದ್ದಿದ್ರೆ ಖಂಡಿತ ಆಗಿದೆ. ಈವರೆಗಿನ ಕೊಡುವುದು ಆ ವ್ಯಂಜನಗಳೇ. ಬೇಳೆಯೋ, ಧಾನ್ಯವೋ, ಅಕ್ಕಿಯೋ, ಸೂಪವೋ, ಅಪೂಪವೋ, ಪಾಯಸಾದಿಗಳು. ಕೆಲವರು ಮಧ್ಯದಲ್ಲಿ ಕೇಳ್ತಾ ಇದ್ದಾರೆ, ಇದು ರಾತ್ರಿಗೂ ಉಂಟ ಅಂತ. ಇದು ಸದಾ ಉಂಟು. ಕಾರಣ ಏನು? ಇದು ರಾತ್ರಿಗೆ ಇರುವುದು, ಮಾಡುವುದು ಎಂಬುದಿಲ್ಲ. ಅಂದ್ರೆ ಸಂಕಲ್ಪ ಸೃಷ್ಟಿಯಿಂದ ಬರುವಂತದ್ದು. ಇದು ನೀವು ಸಂಕಲ್ಪಿಸಿ ಇಷ್ಟು ಊಟ ಕೊಟ್ಟದ? ಈಗ ಒಂದು ರೀತಿ ಸಂಕಲ್ಪವೇ, ಆದರೆ ನನ್ನದಲ್ಲ. ಇದೀಗ ಸಂಕಲ್ಪ ಭೋಜನವಾ? ಒಂದು ರೀತಿಯಲ್ಲಿ ಸಂಕಲ್ಪ ಭೋಜನ, ಆದ್ರೆ ದಾತೃತ್ವ ಸಂಕಲ್ಪದಿಂದ ಅಲ್ಲ. ನಿಮ್ಮದು ಸಂಕಲ್ಪ ಭೋಜನ, ನಮ್ದು ಭೋಜನ ಸಂಕಲ್ಪದಲ್ಲಿ ಉಳಿಲಿಲ್ಲ. ನಾವು ಊಟ ಮಾಡಿದ್ದೇವೆ. ಆದ್ರಿಂದಲೇ ನಿನಗೆ ಬಂದ ಸಂಕಲ್ಪ. ಇದರ ಮೂಲ ಕಾರಣ ನನಗೆ ಇಂದ್ರದತ್ತವಾಗಿ ಅನುಗ್ರಹವಾದದ್ದು. ಕಾಮಧೇನು
ಕಾಮಧೇನು ಅರ್ಥಾತ್ ನಂದಿನಿ. ಕಾಮಧೇನುವಿನ ಇನ್ನೊಂದು ಸ್ವರೂಪವೇ, ಬರೇ ಅಪತ್ಯ ಎಂಬ ಅರ್ಥದಲ್ಲಿ ಅಲ್ಲ, ಪುನರವತಾರ ಎಂಬ ಅರ್ಥದಲ್ಲಿ. ಆಗಲಿ. ಇಲ್ಲಿ ಯಜ್ಞ ಸೋಪಸ್ಕರಗಳನ್ನು ಇದನ್ನು ಮಾಡಲಿಕ್ಕೆ ಯೋಗ್ಯವಾದ ರೀತಿಯಲ್ಲಿ ವ್ಯವಸ್ಥೆ ನಮ್ಮಲ್ಲಿ ಆಗಿದೆ. ಆಶ್ರಮದಲ್ಲಿ ಯಜ್ಞ ಕರ್ಮದೋ ಯಜ್ಞ ಷಟ್ಕರೋ ಮದೋ ಕಸ್ಮರವ ವಿರಚಿ ಪರೆ ಸುರಭಿಯಂ ಕರುಣಿಸಿಹ ಪರಮೇಷ್ಠಿ ಬ್ರಹ್ಮ ಇಂದ್ರನ ಮೂಲಕವಾಗಿ ಸುರಭಿಯವು ಕರುಣಿಸಿಗ ಪರಮೇಷ್ಠಿ ದರ್ಜನ ಕದು ಕಟ್ಟಬಹುದು ನೀದಯ ವಿರಿದೆ ಕೊಡೆದಿನ ಎಲ್ಲ ಅರಸಗೆ ಸಂಕಲ್ಪವೇ ನಿಜವಾದ ಧೇನುವಂತೆ. ಆದರೆ ಇಲ್ಲಿರುವುದು ಧೇನು ಭೌತಿಕ ರೂಪದಲ್ಲಿ ಹೌದು, ಆಧ್ಯಾತ್ಮಿಕ ರೂಪದಲ್ಲಿ ಹೌದು. ಪರಮೇಷ್ಠಿಯಿಂದ ಇಂದ್ರ ಮೂಲಕವಾಗಿ ನನಗೆ ಪ್ರದತ್ತವಾದದ್ದು ಸುರಭಿ. ಕೇಳಿದ್ದನ್ನು ಕೇಳಿದಾಗ ಕೇಳಿದಂತೆ ಕೇಳಿದ ರೂಪ ವರ್ಣ ರುಚಿಗಳಿಂದ ಕೊಡಬಲ್ಲ ಸಾಮರ್ಥ್ಯ ಆ ಧೇನುವಿಗಿದೆ. ಮಹಾಮಾತೆ ಅವಳು. ಅವಳು ಆಹಾರ ವಸ್ತುಗಳನ್ನು ಮಾತ್ರ ಕೊಡುವುದಲ್ಲ, ಯಜ್ಞ ಸೋಪಸ್ಕರಗಳನ್ನೆಲ್ಲ, ಯಜ್ಞ ಸಂಭಾರಗಳನ್ನು, ಷಟ್ಕರ್ಮ ನಿರತರಿಗೆ ಏನೇನು ಬೇಕೋ ಅದು ಕೂಡ. ಅದಕ್ಕಿಂತ ಆಚೆ ನಾವು ಪ್ರಯತ್ನಿಸಲಿಲ್ಲ, ನಮ್ಮ ಅಗತ್ಯ ಅಲ್ಲ ಅದು. ಬೇರೆ ವಸ್ತುಗಳನ್ನು ಕೊಡಬಹುದು, ಬ್ರಹ್ಮಾನುಗ್ರಹದಿಂದ ಉಂಟಾಗಿದೆ. ಆದ್ದರಿಂದ ನಿನ್ನ ಸಂತೋಷ, ನಿನ್ನ ಕೃತಜ್ಞತೆ ಸಲ್ಲಬೇಕಾದ ಬ್ರಹ್ಮದೇವರಿಗೆ, ಇಂದ್ರನಿಗೆ, ನನಗೆ ಸಂತೋಷವಾದರೆ ಈಗ ನಾನು ಒತ್ತಾಯಿಸುವುದಿಲ್ಲ. ಪಡೆಯಬೇಕಾದರೆ ವಿಶ್ರಾಂತಿ ಪಡೆದು ನಾನು ರಾಜನಿಗೆ ಅಂತರಾಯವನ್ನು ಒದಗಿಸಿದ ದೋಷಕ್ಕೆ ಒಳಗಾಗಬಾರದು. ಈ ಸಂತೋಷವನ್ನು ಸ್ವೀಕರಿಸಿ ಹೋಗ್ಬಹುದು. ನನಗೀಗ ಹೋಗುವ ತ್ವರೆ ಇಲ್ಲ. ಇರುವುದು ಚಿತ್ತವು ರಾಜಗ್ರಹದಲ್ಲಿ ಪರಿದೆ ವನದೊಳಗಿರುವ ಧನುಚಿತ ಹರ್ಷದೊಳಗಿ ಏನಗೆ ಧೇನುವ ತ್ವರಿತದಿಂದ ಪರಿದೆ ವನದೊಳಗಿರುವುದನುಚಿತ. ಹರ್ಷದೊಳಗಿ ಏನುವ ತ್ವರಿತದಿಂದ ಇರುವುದು ಚಿತ್ತವು ರಾಜಗೃಹದಲ್ಲಿ ಪರಿದೆ ವನದೊಳಗಿರುವುದನುಚಿತ. ಮುನಿವಾರ ಕೇಳಿ ಮಹರ್ಷಿಗಳೇ, ಕೌಶಿಕನೇ, ನಾನು ಹೋಗುತ್ತೇನೆ ಅಂತ ಹೇಳಿದಾಗ ಹೌದು ಬೇಡ ಅಂತ ಹೇಳಿ ತಡೆದವ. ನೀವಿನ್ನು ಹೋಗಬಹುದು ಅಂತ ಹೇಳ್ತಾ ಇರುವಾಗ ಅನುಮತಿಯನ್ನು ಕೊಡಬೇಕು. ನನಗೆ ಹೋಗುವುದಕ್ಕೆ ಮನಸ್ಸು ಬರ್ತಾ ಇಲ್ಲ. ಎಲ್ಲ ಇಲ್ಲಿ ವ್ಯತ್ಯಸ್ತವಾಗಿದೆ. ಹೌದು, ಊಟ ಮಾಡಬೇಕು ಅಂತ ಹೇಳುವಾಗ ಬೇಡ ಅಂತ ಹೇಳಿದಿ. ಹೌದು, ಭೋಜನ ಸ್ವೀಕಾರ ಬೇಡ, ನಮಗೆಲ್ಲ ತೊಂದರೆ ಆದೀತು ಅಂತ ಒತ್ತಾಯಿಸಿದ ಮೇಲೆ ಭೋಜನ ಮಾಡಿದಿ. ಹೋಗಬೇಕು, ತ್ವರೆ ಇದ್ರೆ ಹೋಗಬಹುದು ಅಂತ ನಾ ಹೇಳಿದಾಗ ಬೇಡ, ಮನಸ್ಸಿಲ್ಲ. ಊಟ ಮಾಡುವ ಮನಸ್ಸಿರ್ಲಿಲ್ಲ ಮೊದಲು. ಹೌದು. ಆದ್ರೆ ನಿಮ್ಮ ಆತಿಥ್ಯಕ್ಕೆ ಭಂಗ ಬರಬಾರದು, ಹೌದು, ನಿಮ್ಮ ಗೃಹಸ್ಥ ಧರ್ಮಕ್ಕೆ ನನ್ನಿಂದ ಚ್ಯುತಿ ಬರಬಾರದು ಎನ್ನುವ ಕಾರಣದಿಂದ ನಿಮ್ಮ ಒತ್ತಾಯದ ಆತಿಥ್ಯಕ್ಕೆ ನಾನು ಒಪ್ಪಿದ್ದು.
ಅಂದ್ರೆ ಊಟ ಮಾಡುವ ಮನಸ್ಸಿಲ್ಲದೆ ಮಾಡಿದ ಊಟ ಪರಮ ತೃಪ್ತಿಯನ್ನು ಕೊಟ್ಟಿದೆ. ಹೌದು, ಊಟ ಮಾಡಿದ ನಂತರ ಈಗ ಮೊದಲದು ತಿರುಗಿದೆ, ಹೋಗಬೇಕು ಅಂತ ಎಲ್ಲ ವ್ಯತ್ಯಾಸವೇ. ಹೌದು, ನನ್ನನ್ನು ನೀವು ತಿರುಗಿಸ್ತಾ ಇದ್ದೀರಿ ಅಂತ ಆಯ್ತು ನನಗೆ. ಪರಿಭ್ರಮಣ ಜೀವನಿಗೆ ಸ್ವಭಾವ ಅಂತೆ, ಮನಸ್ಸಿಗೂ ಹೌದು. ಸ್ವಾಮಿನ್, ಪರಮ ಸಂತೋಷದಿಂದ ಭೋಜನವನ್ನು ಸ್ವೀಕರಿಸಿ ಎಲ್ಲ ರೀತಿಯ ಸಂತೃಪ್ತಿಯನ್ನು ಹೊಂದಿದ ಅನಂತರ ಇಂತಹ ಸರ್ವ ಸಂತೃಪ್ತಿಪ್ರದಾಯಕವಾದಂತಹ ಭೋಜನದ ಸಿದ್ಧತೆ ಹೇಗೆ ಈ ಕೇವಲ ಆಶ್ರಮದಲ್ಲಿ ನಡೆಯಿತು, ಹೇಗೆ ಸಿದ್ಧತೆ ಆಯಿತು ಎನ್ನುವುದನ್ನು ತಿಳಿದುಕೊಳ್ಳಬೇಕು ಅಂತ ನಾನು ಪ್ರಶ್ನಿಸಿದೆ. ಆವಾಗ ನೀವು ಕಾರಣ ಸ್ಥಾನವನ್ನು ಹೇಳಿದ್ರಿ. ಸ್ವಾಮಿ, ಸುರಭಿ ಇದು ಇಲ್ಲಿ ಉಚಿತ ಅಲ್ವೋ ಅಂತ ನಾನು ಗ್ರಹಿಸಿದ್ದು. ಹೋಗ್ಲಿಕ್ಕೆ ಈಗ ಮನಸ್ಸಿಲ್ಲ ಅಂದೇಳಿ ಕೆಲವರು ಇನ್ನು ಎದ್ದಿಲ್ಲ. ಮಹಾರಾಜನೇ ಹೋಗಿ ತ್ವರೆ ಮಾಡುವುದು ಕಂಡಿತು. ಹಾಗಿದ್ರೆ ವಿಶ್ರಾಂತಿ ಮಾಡಿ ಹೋಗಬಹುದು. ಅಲ್ಲ, ಅವರು ಹೇಳದೇ ಇದ್ರೆ ತೊಂದರೆ ಇಲ್ಲ. ಅವರು ಇವತ್ತೇ ಅರಮನೆಯ ಬಗ್ಗೆ ಬಂದು ಆಗ್ಲಿಕ್ಕೇನು ಇಲ್ಲ. ವಿಷಯ ಅದಲ್ಲ. ಈಗ ಹೋಗುವುದು ಬರುವುದು ವಿಷಯವೇ ಅಲ್ಲ. ಇಂತಹ ಒಂದು ಭೋಜನ ಸಿದ್ಧತೆಗೆ ಕಾರಣ ಸ್ಥಾನದಲ್ಲಿರುವ ಧೇನು ಉಚಿತವಾದ ಸ್ಥಾನದಲ್ಲಿಲ್ಲ ಅಂತ ಅನ್ನಿಸ್ತಾರೆ ನನಗೆ. ಅಂದ್ರೆ ಉಚಿತವಾದ ಸ್ಥಾನದಲ್ಲಿ ಇದ್ದದ್ರಿಂದಲೇ ತಾನೇ ಈ ಆತಿಥ್ಯ ಅದು ಕೊಟ್ಟದ್ದು ಉಚಿತವಾಗಿ, ಹೌದು, ಯಥೋಚಿತವಾಗಿ. ಇಲ್ಲದ್ರೆ ಇಷ್ಟು ದೊಡ್ಡ ಪರಿವಾರಕ್ಕೆ ಧೈರ್ಯದಿಂದ ನಾನು ವ್ಯವಸ್ಥೆ ಮಾಡ್ತೇನೆ ಅಂತ ಹೇಳುವುದಕ್ಕುಂಟ? ಇಲ್ಲ, ದೈವಾನುಗ್ರಹವೇ ಕಾರಣ. ನೀವು ನಮಗೆ ಉಚಿತವಾದ ಅಂದ್ರೆ ಯಥೋಚಿತವಾದ ಸತ್ಕಾರ ಮಾಡಿದ್ದೀರಿ. ಈ ಮೊದಲು ಇಂತಹ ಸೈನ್ಯ ನಿಮ್ಮ ಆಶ್ರಮಕ್ಕೆ ಬರಲಿಲ್ಲ. ಇಷ್ಟ ಇಲ್ಲ, ಈ ಸಂಖ್ಯೆ ಇಲ್ಲ. ಈ ಮೊದಲು ಇಂತಹ ಒಂದು ಅಕ್ಷೌಹಿಣಿ ಪರಿಮಿತವಾದಂತಹ ಸೇನೆಗೆ ಉಣಬಡಿಸಬೇಕಾದಂತಹ ಒಂದು ಸಂದರ್ಭವೂ ಬರಲಿಲ್ಲ. ಇದರ ಉಪಯೋಗವೂ ಆಗಲಿಲ್ಲ. ನಿಮ್ಮ ಯಜ್ಞ ಸೋಪಸ್ಕರಕ್ಕಾಗಿ ಯಜ್ಞಾನುಷ್ಠಾನಕ್ಕಾಗಿ ಬೇಕಾದಂತಹ ಸುವಸ್ತುಗಳನ್ನು ಅದು ನೀಡುತ್ತದೆ. ಸ್ವಾಮಿನ್, ನಮ್ಮಲ್ಲೊಂದು ಅರ್ಹತೆ ಅಂತ ಇದೆ. ಯಾವುದಕ್ಕೆ ಎಷ್ಟು ಅರ್ಹತೆ ಬೇಕು ಅಷ್ಟು ಇದ್ರೆ ಅದು ಶಾಸ್ತ್ರೀಯ. ನಿಮಗೊಂದು ಉದಾಹರಣೆ ಕೊಡ್ತೇನೆ. ಉಪನೀತ ವಟುವಿಗೆ ಸಂಧ್ಯಾ ವಂದನೆ ಹೇಳಿಕೊಡಬೇಕು. ಅದಕ್ಕೆ ಘನಪಾಠಿಗಳನ್ನು ತರಿಸಿದರೆ ಆಗುವುದಿಲ್ಲ. ಅವರಿಗೆ ಗೊತ್ತಿಲ್ಲ ಅಂತ ಅರ್ಥ ಅಲ್ಲ. ಷಟ್ಶಾಸ್ತ್ರ ಪಂಡಿತರನ್ನು ಅದಾಗುವುದಿಲ್ಲ. ವಟುವಿಗೆ ಸಂಧ್ಯಾ ವಂದನೆ ಹೇಳಿಕೊಡ್ಲಿಕ್ಕೆ ಕರೆಸಿದ್ರೆ ಅದು ಅರ್ಹತೆ ಹೆಚ್ಚಾಯಿತು. ಹೌದು, ಹೆಚ್ಚಿನ ಅರ್ಹತೆಯನ್ನು ನೇಮಿಸಿದ ಹಾಗಾಯ್ತು. ಕೋಟಿ ಗಾಯತ್ರಿ ಯಜ್ಞ ಮಾಡುವುದನ್ನು ಲೀಲಾಜಾಲವಾಗಿ ಮಾಡುವವನನ್ನು ಗಣಹೋಮಕ್ಕೆ ಕರೆಯುವುದು ಬೇಡ, ಕರಿಬಾರದು ಅಂತಲ್ಲ. ಅಶ್ವಮೇಧವೋ ರಾಜಸೀವೋ ಪುಂಡರೀಕ ಯಾಗವೋ ಮಾಡಬೇಕಾದ ಸಂದರ್ಭದಲ್ಲಿ ಕೇವಲ ಒಬ್ಬ ಅಗ್ನಿಹೋತ್ರಿಯನ್ನು ಆಚಾರ್ಯ ಸ್ಥಾನಕ್ಕೆ ಕುಳಿಸಿದರೆ ಅದು ಅರ್ಹತೆ. ಉಪನಿಷತ್ ವ್ಯಾಖ್ಯಾನ